ಹಲೋ ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು 10ನೇ ತರಗತಿಯಲ್ಲಿ 4ನೇ ಪಾಠ ಜೀವಕ್ರಿಯೆಗಳು, ಈ ಜೀವಕ್ರಿಯೆಗಳ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ ಮಕ್ಕಳೇ. ನಿಮಗೆಲ್ಲ ಗೊತ್ತಿದೆ, ಜೀವಿಗಳು ಅಂತ ನಾವು ಕರಿಬೇಕಾದ್ರೆ ಜೀವಿಗಳಲ್ಲಿ ವಿಭಿನ್ನ ಶೈಲಿಯ ಕ್ರಿಯೆಗಳನ್ನು ನಾವು ಕಾಣ್ತೇವೆ. ಅದು ಏಕಕೋಶ ಜೀವಿ ಆಗಿರ್ಬೋದು ಅಥವಾ ಬಹುಕೋಶ ಜೀವಿ ಆಗಿರ್ಬೋದು. ಹೀಗೆ ಏಕಕೋಶ ಜೀವಿಗಳಲ್ಲಿ ಒಂದು ರೀತಿಯಾದಂತಹ ಜೀವಕ್ರಿಯೆಗಳನ್ನು ಕಾಣ್ತೀವಿ, ಬಹುಕೋಶ ಜೀವಿಗಳಲ್ಲಿ ಮತ್ತಷ್ಟು ಸಂಕೀರ್ಣವಾದ ಜೀವಕ್ರಿಯೆಗಳನ್ನು ಕಾಣ್ತೀವಿ. ಏನಿದು ಜೀವಕ್ರಿಯೆಗಳಂದರೆ, ಜೀವಿಗಳ ಅಸ್ತಿತ್ವಕ್ಕೆ ಜೀವಿಗಳ ದೇಹದಲ್ಲಿ ನಡೆಯುವ ಜೀವ ರಾಸಾಯನಿಕ ಕ್ರಿಯೆಗಳನ್ನು ನಾವು ಜೀವಕ್ರಿಯೆಗಳು ಎಂದು ಕರೆಯುತ್ತೇವೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇಂತಹ ಜೀವಕ್ರಿಯೆಗಳಲ್ಲಿ ಸಾಮಾನ್ಯವಾಗಿ ನಾವು ನಮ್ಮನ್ನೇ ಉದಾಹರಣೆ, ಮನುಷ್ಯರನ್ನೇ ಉದಾಹರಣೆಯಾಗಿ ತೆಗೆದುಕೊಂಡಾಗ ಅಥವಾ ಪ್ರಾಣಿಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡಾಗ ಮೊಟ್ಟ ಮೊದಲಿಗೆ ಜೀವಿಗಳಿಗೆ ಉಸಿರಾಟ ಬಹಳ ಪ್ರಮುಖವಾದದ್ದು. ಹಾಗಾಗಿ ಉಸಿರಾಟ ಕ್ರಿಯೆ ಒಂದು ಪ್ರಮುಖವಾದಂತಹ ಕ್ರಿಯೆ. ಉಸಿರಾಟ ಕ್ರಿಯೆ ಇದು ಕೂಡ ಒಂದು ಪ್ರಮುಖವಾದಂತಹ ಬಹುಮುಖ್ಯವಾದಂತಹ ಕ್ರಿಯೆ, ಉಸಿರಾಟ ಕ್ರಿಯೆ. ಇನ್ನು ಎರಡನೆಯದನ್ನು ನಾವು ತೆಗೆದುಕೊಂಡ್ರೆ ಜೀರ್ಣಕ್ರಿಯೆ. ನಾವು ಸೇವಿಸಿದಂತಹ, ಪ್ರಾಣಿಗಳು ಸೇವಿಸಿದಂತಹ ಆಹಾರ ಪದಾರ್ಥಗಳು ಜೀರ್ಣ ಆಗಬೇಕು, ಪೋಷಕಾಂಶಗಳು ನಮ್ಮ ದೇಹಕ್ಕೆ ದೊರೆಯೋದಕ್ಕೆ, ಅದನ್ನು ನಾವು ಜೀರ್ಣಕ್ರಿಯೆ ಅಂತ ಕರಿತೀವಿ. ಅದಾದ್ಮೇಲೆ ಮೂರನೆಯದು ರಕ್ತ ಪರಿಚಲನೆ ಅಥವಾ ಪರಿಚಲನಾ ಕ್ರಿಯೆ ಅಂತ ಕರಿತೀವಿ. ಪರಿಚಲನಾ ಕ್ರಿಯೆ ಈ ಕ್ರಿಯೆಯಲ್ಲಿ ರಕ್ತ ದೇಹದಾದ್ಯಂತ ಎಲ್ಲ ಕಡೆಯೂ ಹರಿದು ದೇಹದ ಜೀವಕೋಶಗಳಿಗೆ ಪೋಷಕಾಂಶಗಳನ್ನ, ಆಮ್ಲಜನಕವನ್ನ ಒದಗಿಸ್ತದೆ ಮಕ್ಕಳು. ಓಕೆ, ಅದನ್ನ ಪರಿಚಲನಾ ಕ್ರಿಯೆ ಅಂತ ಕರಿತೀವಿ. ಇನ್ನ ನಾಲ್ಕನೆಯದನ್ನ ನಾವು ವಿಸರ್ಜನ ಕ್ರಿಯೆ ಅಂತ ಕರಿತೀವಿ. ವಿಸರ್ಜನೆ. ಸೊ ವಿಸರ್ಜನೆ ಎಂಬುದು ಜೀರ್ಣಕ್ರಿಯೆಯಲ್ಲೂ ನಡೆಯತಕ್ಕಂಥದ್ದು ಮತ್ತು ವಿಸರ್ಜನೆ ಮೂತ್ರದ ರೂಪದಲ್ಲಿ ನಾವು ಹೊರ ಹಾಕೋದನ್ನ, ನಮ್ಮ ದೇಹದಲ್ಲಿರುವ ದ್ರವರೂಪದ ಅಂಶಗಳೇನಿದೆ, ಬೇಡವಾದ ಅಂಶಗಳೇನಿದೆ, ಆ ಎಲ್ಲ ಅಂಶಗಳನ್ನು ಹೊರ ಹಾಕೋದಕ್ಕೆ ನಮಗೆ ವಿಸರ್ಜನಾ ಕ್ರಿಯೆ ನಡೆಯುತ್ತೆ. ವಿಸರ್ಜನಾ ಕ್ರಿಯೆಯ ಮೂಲಕ ನಾವು ಹೊರ ಹಾಕ್ತೀವಿ. ಇನ್ನ ಐದನೇದು ನೋಡಿದ್ರೆ ಸಂತಾನೋತ್ಪತ್ತಿ. ಇದು ಕೂಡ ಒಂದು ರೀತಿಯಾದಂತಹ ಕ್ರಿಯೆ. ಸಂತಾನೋತ್ಪತ್ತಿ. ಸೊ ಹೀಗೆ ಒಂದೊಂದು ಕ್ರಿಯೆಗಳು ಕೂಡ ಜೀವಿಗಳಿಗೆ ಬಹಳ ಪ್ರಮುಖವಾದದ್ದು. ಒಂದೊಂದು ಕ್ರಿಯೆಗಳು ಕೂಡ ಜೀವಿಗಳಿಗೆ ಬಹಳವಾದದ್ದು. ಇಂತಹ ಕ್ರಿಯೆಗಳನ್ನು ನಾವು ಜೀವಕ್ರಿಯೆಗಳು ಎಂದು ಕರೆಯುತ್ತೇವೆ. ಓಕೆ ಮಕ್ಕಳೇ, ನಾನು ನಿಮಗೆ ಜೀವಕ್ರಿಯೆಗಳು ನಡೀಬೇಕಾದರೆ ಮೂಲತಃವಾಗಿ ಜೀವಿಗಳಿಗೆ ಪೋಷಣೆಯ ಅಗತ್ಯವಿದೆ. ಎಲ್ಲ ಜೀವಿಗಳಿಗೂ ಕೂಡ ಪೋಷಣೆಯ ಅಗತ್ಯವಿದೆ. ಸಸ್ಯಗಳಿಗೂ ಕೂಡ ಪೋಷಣೆಯ ಅಗತ್ಯವಿದೆ, ಪ್ರಾಣಿಗಳಿಗೂ ಕೂಡ ಪೋಷಣೆಯ ಅಗತ್ಯವಿದೆ. ಸೊ ಈ ಪೋಷಣೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ, ಆಮೇಲೆ ಮುಂದಕ್ಕೆ ಹೋಗೋಣ. ಪೋಷಣೆ ಎಂದ್ರೇನು ಎಂಬುದು ಬರ್ತದೆ. ಪೋಷಣೆ ಎಂಬುದು ಸಸ್ಯಗಳಿಗೂ ಮತ್ತು ಪ್ರಾಣಿಗಳಿಗೂ ಸಂಬಂಧಪಟ್ಟಿದ್ದು. ಜೀವಿಯು ಸೇವಿಸುವ ಆಹಾರದಲ್ಲಿರುವ ಪೋಷಕಾಂಶಗಳ ಮೂಲಕ ಜೀವಿಯ ಬೆಳವಣಿಗೆ ಎಂದರ್ಥ. ಜೀವಿಯು ಸೇವಿಸುವ ಆಹಾರ ಪದಾರ್ಥಗಳಲ್ಲಿರುವ ಪೋಷಕಾಂಶಗಳ ಮೂಲಕ ಜೀವಿಯ ಬೆಳವಣಿಗೆಯನ್ನ ನಾವು ಪೋಷಣೆ ಎಂದು ಕರೆಯುತ್ತೇವೆ. ಈ ಪೋಷಣೆ ಸಸ್ಯಗಳಲ್ಲೇ ಭಿನ್ನವಾಗಿರ್ತದೆ, ಪ್ರಾಣಿಗಳಿಗಿಂತ ಸಸ್ಯಗಳಲ್ಲಿ ಭಿನ್ನವಾಗಿರ್ತದೆ. ಸಸ್ಯಗಳಲ್ಲಿ ಹೇಗೆ ಅನ್ನೋದನ್ನ ನೋಡೋಣ. ಈ ಸಸ್ಯಗಳಲ್ಲಿ ಪೋಷಣೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡೋಣ. ಮಕ್ಕಳೇ, ನೀವೆಲ್ಲರೂ ಕೂಡ 5-6ನೇ ತರಗತಿಯಲ್ಲಿ ಓದ್ಕೊಂಡು ಬಂದಿದ್ದೀರಾ, 7-8 ಕೂಡ ಓದ್ಕೊಂಡು ಬಂದಿದ್ದೀರಾ. ಸಸ್ಯಗಳನ್ನು ನಾವು ಸ್ವಪೋಷಕಗಳು ಅಂತಲೂ ಕೂಡ ಕರಿತೀವಿ. ಸಸ್ಯಗಳನ್ನು ಏನಂತ ಕರಿತೀರಾ? ಸ್ವಪೋಷಕಗಳು ಅಂತ ಕರಿತೀವಿ. ಸ್ವಪೋಷಕಗಳು. ಇನ್ನೂ ಒಂದು ಹೆಸರಿನಿಂದ ಉತ್ಪಾದಕಗಳು ಅಂತಲೂ ಕೂಡ ಕರಿತೀವಿ. ಯಾಕೆಂದ್ರೆ ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರು ಮಾಡೋದ್ರಿಂದ ಅವುಗಳನ್ನ ಉತ್ಪಾದಕಗಳು ಎಂದು ಕರಿತೀವಿ. ಹೌದಲ್ಲ?
ಈಗ ಸಸ್ಯಗಳು ತಮ್ಮ ಪೋಷಣೆಯನ್ನ ತಾವೇ ಮಾಡ್ತವೆ, ಹೇಗೆ ಮಾಡ್ತವೆ ಅಂತ ನಾವು ಕೇಳಿದಾಗ ನಿಮ್ಗೆಲ್ರಿಗೂ ಗೊತ್ತಿದೆ, ಒಂದು ಪ್ರಮುಖವಾದಂತಹ ಒಂದು ರಾಸಾಯನಿಕ ಕ್ರಿಯೆ ಸಸ್ಯಗಳಲ್ಲಿ ನಡೀತದೆ. ಅದರಲ್ಲೂ ಸಸ್ಯದ ಎಲೆಗಳಲ್ಲಿ ಹಸಿರಾಗಿರತಕ್ಕಂಥ ಸಸ್ಯದ ಭಾಗಗಳೇನಿದೆ ಆ ಎಲ್ಲ ಭಾಗಗಳಲ್ಲೂ ಕೂಡ ಸೂರ್ಯನ ಬೆಳಕಿನ ಸಹಾಯದಿಂದ ನಡೆಯತಕ್ಕಂಥ ಕ್ರಿಯೆ ಯಾವುದು ಅಂತ ಹೇಳ್ತೀರಾ? ಸೊ ಅದೆಲ್ಲ ದ್ಯುತಿ ಸಂಶ್ಲೇಷಣ ಕ್ರಿಯೆ. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ದ್ಯುತಿ ಸಂಶ್ಲೇಷಣ ಕ್ರಿಯೆಯ ಮೂಲಕ ನಡೆಸ್ತವೆ. ದ್ಯುತಿ ಸಂಶ್ಲೇಷಣ ಕ್ರಿಯೆ ಏನಿದು? ದ್ಯುತಿ ಸಂಶ್ಲೇಷಣ ಕ್ರಿಯೆ ಅನ್ನೋದನ್ನ ನೋಡೋಣ. ಹಸಿರು ಸಸ್ಯಗಳು ಸೂರ್ಯನ ಶಾಖ, ವಾತಾವರಣದಲ್ಲಿರತಕ್ಕಂತಹ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿಕೊಂಡು, ಹಸಿರು ಸಸ್ಯಗಳು ಸೂರ್ಯನ ಶಾಖ, ವಾತಾವರಣದಲ್ಲಿರತಕ್ಕಂತಹ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿಕೊಂಡು ಕಾರ್ಬೋಹೈಡ್ರೇಟ್ಗಳನ್ನು ಉತ್ಪತ್ತಿ ಮಾಡ್ತವೆ. ಉತ್ಪತ್ತಿ ಮಾಡಿದ್ದು ಕಾರ್ಬೋಹೈಡ್ರೇಟ್ಗಳೇ ಆಹಾರ ಅಂದರೆ ಗ್ಲೂಕೋಸ್ C6H12O6 ಕಾರ್ಬೋಹೈಡ್ರೇಟ್ಗಳನ್ನು ಉತ್ಪತ್ತಿ ಮಾಡ್ತವೆ. ಆಮೇಲೆ ಸಂಕೀರ್ಣವಾದಂತಹ ಆಹಾರ ಪದಾರ್ಥಗಳು ರಾಸಾಯನಿಕ ಕ್ರಿಯೆಯಲ್ಲಿ ಸಸ್ಯಗಳಿಂದ ಉತ್ಪತ್ತಿ ಆಗ್ತವೆ. ಓಕೆ ಮಕ್ಕಳ, ಸೊ ಇಂತಹ ಒಂದು ದ್ಯುತಿ ಸಂಶ್ಲೇಷಣ ಕ್ರಿಯೆಯ ಒಂದು ಸಮೀಕರಣವನ್ನು ನಾವು ನೋಡಿದಾಗ ನಮ್ಗೆ ಏನು ತಿಳಿಯುತ್ತೆ ಅಂದರೆ, ಇಂಗಾಲದ ಡೈಆಕ್ಸೈಡ್ ಬೇಕು, ಅದು ವಾತಾವರಣದಲ್ಲಿರ್ತದೆ. ಅದೇ ರೀತಿ ನೀರು ಬೇಕು, ಅದು ಕೂಡ ಸಸ್ಯದ ದೇಹದಲ್ಲಿರ್ತದೆ ನೀರು. ಆ ನೀರನ್ನ ಬಳಸಿಕೊಂಡು ಏನ್ ಮಾಡ್ತೇವೆ? ಸೂರ್ಯನ ಶಾಖದ ಸಹಾಯದಿಂದ, ಸನ್ಲೈಟ್, ಸೌರಶಕ್ತಿ ಅಂತ ಹಾಕ್ಬಿಡ್ತೀನಿ ಮಕ್ಕಳ, ಸೌರಶಕ್ತಿಯ ಸಹಾಯದಿಂದ ಇಲ್ಲಿ ಸಸ್ಯಗಳಲ್ಲಿ ಸೌರಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಏನು ಕೊಡ್ತದೆ ಅದು? C6H12O6 ಪ್ಲಸ್ ಬರೀ ಗ್ಲೂಕೋಸ್ ಒಂದನ್ನೇ ಬಿಡುಗಡೆ ಮಾಡೋದಿಲ್ಲ, ಗ್ಲೂಕೋಸ್ನ ಜೊತೆಗೆ ಏನಾಗ್ತದೆ ಅಲ್ಲಿ ಆಮ್ಲಜನಕ ಮತ್ತು ನೀರು ಏನಾಗ್ತದೆ ಬಿಡುಗಡೆ ಆಗ್ತದೆ. ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಆಮ್ಲಜನಕ ಮತ್ತು ನೀರು ಬಿಡುಗಡೆ ಆಗ್ತದೆ. HO2 ಆಮ್ಲಜನಕ ಮತ್ತು ನೀರು ಬಿಡುಗಡೆ ಆಗ್ತದೆ. ಸೊ ಈ ರೀತಿ ಬಿಡುಗಡೆ ಆಗತಕ್ಕಂತಹ ಆಮ್ಲಜನಕ ನೀರನ್ನ ನಾವು ಬ್ಯಾಲೆನ್ಸ್ ಮಾಡಿದಾಗ ನೋಡ್ರಿ, ಇಲ್ಲಿ 6 ಇಂಗಾಲಗಳಿದೆ, ಆಮೇಲೆ 12 ಆಮ್ಲಜನಕ ಮತ್ತು 12 ಆಮ್ಲಜನಕ, ಒಟ್ಟು ಎಷ್ಟಾಯ್ತು? 24 ಆಮ್ಲಜನಕಗಳಾದವು. ಹಾಗಾದ್ರೆ ಇಲ್ಲಿ ಬನ್ನಿ, ಇಲ್ಲಿ 6 ಆಮ್ಲಜನಕವಿದೆ, ಇಲ್ಲಿ 6 ಹಾಕೋಣ. ಇಲ್ಲಿ 6 ಹಾಕಿದಾಗ 6 12 ಆಯ್ತು. ಇಲ್ಲಿ 6 ಹಾಕಿದ್ರೆ 12 ಎಷ್ಟಾಯ್ತು? 24 ಆಮ್ಲಜನಕಗಳಾಯಿತು. ಸೊ ಆಮ್ಲಜನಕದ ಜೊತೆಗೆ ಜಲಜನಕ ನೋಡಿ 12 ಇದೆ, ಇಲ್ಲಿ 12 24, ಇಲ್ಲೂ ಕೂಡ 6 12 24 ಆಯಿತು. ಸೊ ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಯಿತು. ರಾಸಾಯನಿಕ ಸಮೀಕರಣಗಳನ್ನು ಬರೆದಾಗ ನಾವು ಸಮೀಕರಣಗಳನ್ನು ಬ್ಯಾಲೆನ್ಸ್ ಮಾಡಬೇಕು, ಅದು ಇಂಪಾರ್ಟೆಂಟ್. ಹೀಗೆ ಒಂದು ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಸೌರಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಬಿಡುಗಡೆಯಾಗುತ್ತೆ. ಸೊ ಪರಿವರ್ತನೆ ಆಗತಕ್ಕಂತಹ ಗ್ಲೂಕೋಸ್, ಇದನ್ನೇ ಕಾರ್ಬೋಹೈಡ್ರೇಟ್ ಅಂತ ಕರೀತೇವೆ. ಈ ಕಾರ್ಬೋಹೈಡ್ರೇಟ್ ಸಸ್ಯಗಳು ವಿವಿಧ ರೂಪಗಳಲ್ಲಿ ಪರಿವರ್ತನೆ ಮಾಡಿಕೊಂಡು ತಮ್ಮ ಕಾರ್ಯಕ್ರಮವನ್ನು ಬಳಸ್ಕೊಳ್ತವೆ. ಸೊ ಆಮ್ಲಜನಕ ಬಿಡುಗಡೆ ಆಗ್ತದೆ. ಬಿಡುಗಡೆ ಆಗಿರ್ತಕ್ಕಂತಹ ಆಮ್ಲಜನಕ ಜೀವಿಗಳ ಉಸಿರಾಟ ಕ್ರಿಯೆಗೆ ಬಹಳ ಪ್ರಮುಖವಾದದ್ದು. ಮಕ್ಕಳೇ, ಒಂದು ಅಂಶ ನಿಮಗೆ ಗೊತ್ತಿರಲಿ, ಭೂಮಿ ಪ್ರಥಮವಾಗಿ ರೂಪುಗೊಂಡಾಗ ಭೂಮಿಯ ಮೇಲೆ ಅಣುರೂಪದ ಆಮ್ಲಜನಕ ಇರಲಿಲ್ಲ. ಯಾವಾಗ ಈ ಶೈವಲಗಳು, ನೀಲಿ ಹಸಿರು ಶೈವಲಗಳು ಮತ್ತು ಸಸ್ಯಗಳು ಬೆಳಕಿಗೆ ಬಂದವೋ ವಿಕಾಸದಲ್ಲಿ, ಆ ಸಸ್ಯಗಳು ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನ ಮಾಡ್ತಾ ಹೋದವೋ, ಆ ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ಬಿಡುಗಡೆಯಾದ ಆಮ್ಲಜನಕ ವಾತಾವರಣದಲ್ಲಿ ಸೇರ್ಕೊಳ್ತಾ ತನ್ನ ಪ್ರಮಾಣವನ್ನ ಜಾಸ್ತಿ ಮಾಡಿತು. ಸೊ ಈ ರೀತಿ ಜಾಸ್ತಿ ಆದಾಗ ವಿಕಾಸದಲ್ಲಿ ಪ್ರಾಣಿಗಳ ಉಗಮಕ್ಕೆ ಕಾರಣ ಆಯಿತು. ಹಾಗಾಗಿ ಇವತ್ತು ನಾವು ಉಸಿರಾಟ ಕ್ರಿಯೆಗೆ ಹೆಚ್ಚಿನ ಭಾಗವಾಗಿ ನಾವೇನು ಮಾಡ್ತೀವಿ? ಆಮ್ಲಜನಕವನ್ನೇ ತೆಗೆದುಕೊಳ್ತೀವಿ. ಹಾಗಾಗಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಿಂದ ಬಿಡುಗಡೆಯಾಗತಕ್ಕಂತಹ ಆಮ್ಲಜನಕ ವಾತಾವರಣವನ್ನು ಸೇರಿದಾಗ ಪ್ರಾಣಿಗಳ ಉಸಿರಾಟಕ್ಕೆ ಒಂದು ಬುನಾದಿ ಆಯಿತು ಅಂತ ನಾವು ಹೇಳ್ತೀವಿ. ಸೊ ಇಂತಹ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೀಬೇಕಾದರೆ ಏನೇನು ಬದಲಾವಣೆಗಳಾಗ್ತದೆ ಅನ್ನೋದನ್ನ ಸ್ವಲ್ಪ ಗಮನಿಸಿ. ಮೊದಲನೇ ಅಂಶ ನಾವೇನು ಹೇಳ್ತೀವಿ? ಸೌರಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಒಂದು, ವಾತಾವರಣದಲ್ಲಿರತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು ಇವು ಕಚ್ಚಾ ಪದಾರ್ಥಗಳು. ಸೊ ಇಂಗಾಲದ ಡೈಆಕ್ಸೈಡ್ ನ ಪಡ್ಕೊಳ್ಳುತ್ತೆ, ಅದರಿಂದ
ರಾಸಾಯನಿಕ ಕ್ರಿಯೆ ಜರುಗುತ್ತೆ, ಆಹಾರವನ್ನ ಉತ್ಪತ್ತಿ ಮಾಡ್ತದೆ. ಸೊ ಹೀಗೆ ಉತ್ಪತ್ತಿಯಾದಂತಹ ನೀರು ಏನಿದೆ ಈ ಕ್ರಿಯೆಯಲ್ಲಿ ನೀರು H2O ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಬಿಡುಗಡೆಯಾದಂತಹ ನೀರೇನಾಗ್ತದೆ ಅದು ವಿಭಜನೆ ಆಗುತ್ತೆ. ನೀರು ಏನಾಗಿ ವಿಭಜನೆ ಆಗ್ತದೆ ಹೈಡ್ರೋಜನ್ ಆಗಿ ವಿಭಜನೆ ಆಗುತ್ತೆ ಮತ್ತು ಆಮ್ಲಜನಕವಾಗಿ ವಿಭಜನೆ ಆಗುತ್ತೆ. ಹೈಡ್ರೋಜನ್ ಮತ್ತು ಆಮ್ಲಜನಕವಾಗಿ ವಿಭಜನೆ ಆಗುತ್ತೆ. ಈ ಬದಲಾವಣೆಯನ್ನು ನಾವು ಕಾಣ್ತೀವಿ. ಅದರ ಜೊತೆಗೆ ಇನ್ನೊಂದು ಅಂಶ ಏನಂದ್ರೆ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಗೊಂಡದ್ದು ಕಾರ್ಬೋಹೈಡ್ರೇಟ್ ಎಂಬ ರಾಸಾಯನಿಕ ಉತ್ಪತ್ತಿ ಆಗುತ್ತೆ ಅಥವಾ ಆಹಾರ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ಬಿಡೋಣ. ಹೌದಾ? ಇಂಗಾಲದ ಡೈಆಕ್ಸೈಡ್ ನಿಂದ ಆಹಾರ ಅಂದ್ರೆ ಗ್ಲೂಕೋಸ್ ಏನಾಗ್ತದೆ ಉತ್ಪತ್ತಿ ಆಗುತ್ತೆ. ಈ ರೀತಿ ಸಸ್ಯಗಳು ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ಆಹಾರವನ್ನ ತಯಾರಿಸಿಕೊಂಡು ತಮ್ಮ ಪೋಷಣೆಯನ್ನ ತಾವೇ ಮಾಡ್ಕೊಳ್ತವೆ. ಇದೊಂದು. ಆಮೇಲೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೀಬೇಕಾದ್ರೆ ವಾತಾವರಣದಲ್ಲಿ ಅವಶ್ಯಕವಾಗಿರ್ತಕ್ಕಂತಹ ಎಲ್ಲ ಅಂಶಗಳನ್ನು ನಾವು ಇರಬೇಕು ವಾತಾವರಣ. ಅದೇ ತರ ಸಸ್ಯದ ಎಲೆಗಳಲ್ಲಿ ಪತ್ರ ಹರಿತು ಸಮರ್ಪಕವಾಗಿರಬೇಕು. ಸಸ್ಯದ ಎಲೆಗಳಲ್ಲಿ ನಾವು ಹಸಿರು ಪತ್ರ ಹರಿತನ್ನು ಹೆಂಗೆ ನೋಡಕ್ ಸಾಧ್ಯ ಅಂದ್ರೆ ನಾವು ಸಸ್ಯದ ಎಲೆಯನ್ನು ತೆಗೆದುಕೊಂಡು ಅದನ್ನ ಕ್ರಾಸ್ ಸೆಕ್ಷನ್ ಅಲ್ಲಿ ಚಾಕು ಬ್ಲೇಡ್ ನಿಂದ ಅದು ಕತ್ತರಿಸಿ ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ಪ್ರಯೋಗಶಾಲೆಯಲ್ಲಿ ಮಾಡುವ ರೀತಿ ನಾವು ಸೂಕ್ಷ್ಮದರ್ಶಕದ ಯಂತ್ರದ ಮೂಲಕ ನೋಡಿದಾಗ ಆ ಜೀವಕೋಶಗಳು ಕಾಣ್ತವೆ. ಆ ಜೀವಕೋಶಗಳಲ್ಲಿ ಹಸಿರು ಕಣಗಳು ಕಾಣ್ತವೆ. ಆ ಹಸಿರು ಕಣಗಳು ಏನ್ ಕಾಣ್ತದೆ ಅದೇ ಪತ್ರ ಹರಿತು. ಸೊ ಈ ಪತ್ರ ಹರಿತಿನ ಸಹಾಯದಿಂದ ಏನಾಗ್ತದೆ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಮಕ್ಕಳೇ, ಇಲ್ಲಿ ಪತ್ರ ಹರಿತಿನ ಜೊತೆಗೆ ಸಸ್ಯದ ದೇಹದ ಒಳಗಡೆ ಅನಿಲಗಳ ವಿನಿಮಯ ಆಗ್ತದೆ. ಮತ್ತು ಅನಿಲಗಳ ವಿನಿಮಯ ಹೇಗಾಗುತ್ತೆ ಅಂತ ನೀವು ಇಂಟ್ರೆಸ್ಟ್ ಇರಬೇಕು ನಿಮಗೆ ತಿಳ್ಕೊಳ್ಳೋದ್ರಲ್ಲಿ. ಅನಿಲಗಳ ವಿನಿಮಯ ಇಂಗಾಲದ ಡೈಆಕ್ಸೈಡ್ ತೆಗೆದುಕೊಳ್ಳೋರು ಹೇಗೆ ಹೋಗುತ್ತೆ, ವಾತಾವರಣದಲ್ಲಿರ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಸಸ್ಯಗಳ ದೇಹದ ಒಳಗಡೆ ಹೇಗೆ ಹೋಗುತ್ತೆ ಅಂತ. ಸೊ ಒಂದು ಸಾಮಾನ್ಯ ಎಲೆಯ ಸೆಕ್ಷನ್ ಅನ್ನು ನಾವು ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡಿದಾಗ ಇಲ್ಲಿ ನಮಗೆ ಒಂದು ಗಾರ್ಡ್ ಸೆಲ್ಸ್ ಅಂತ ಕಂಡಿದೆ, ರಕ್ಷಕ ಕೋಶಗಳ ರೀತಿ ನಮಗೆ ಕಾಣಿಸ್ಕೊಳ್ತದೆ. ಎಲ್ಲಿ ಆ ಜೀವಕೋಶಗಳನ್ನ ಕಂಡು ಬರತಕ್ಕಂತಹ ವಿವಿಧ ರೀತಿಯ ಜೀವಕೋಶಗಳು ಕಂಡು ಬರತಕ್ಕಂತಹ ಆ ಜಾಗದಲ್ಲಿ ನಮಗೆ ಈ ರೀತಿಯಾದಂತಹ ಜೀವಕೋಶಗಳು ಕಾಣಿಸ್ಕೊಳ್ತದೆ. ಏನಿದೆ ಈ ರೀತಿಯಾಗಿರ್ತಕ್ಕಂತಹ ಜೀವಕೋಶಗಳು ಅಂದ್ರೆ ಇವುಗಳನ್ನ ಸ್ಟೊಮ್ಯಾಟಾ ಅಂತ ಕರಿತೀವಿ. ಏನಂತ ಕರಿತೀರಾ? ಸ್ಟೊಮ್ಯಾಟಾ. ಈ ಸ್ಟೊಮ್ಯಾಟಾ ಅಥವಾ ಇನ್ನು ಹೇಳ್ಬೇಕು ಅಂದ್ರೆ ಪತ್ರರಂಧ್ರ ಇವುಗಳನ್ನು ಸ್ಟೊಮ್ಯಾಟಾ ಅಂತ ಕರಿತೀವಿ. STOMAT ಸ್ಟೊಮ್ಯಾಟಾ. ಸಂಪೂರ್ಣ ಇದನ್ನ ಸ್ಟೊಮ್ಯಾಟಾ ಅಂತ ಕರಿತೀವಿ. ಇವುಗಳನ್ನ ಪತ್ರರಂಧ್ರಗಳು, ಕನ್ನಡದಲ್ಲಿ ಪತ್ರರಂಧ್ರಗಳು. ಈ ಪತ್ರರಂಧ್ರಗಳು ಎಲೆಗಳ ಮೇಲೆ, ಹಸಿರಾಗಿರ್ತಕ್ಕಂಥ ಭಾಗ, ಕಾಂಡಗಳ ಮೇಲೆ, ಬೇರುಗಳಲ್ಲಿ ಎಲ್ಲ ಕಡೆನೂ ಹರಡ್ಕೊಂಡಿರ್ತವೆ ಪತ್ರರಂಧ್ರದ ಜೀವಕೋಶಗಳು. ಈ ಪತ್ರರಂಧ್ರದ ಜೀವಕೋಶಗಳು ಸಸ್ಯ ಬೆಳಿಗ್ಗೆ ಹೊತ್ತು ಹೆಚ್ಚಿನ ಪ್ರಮಾಣದ ಕಾರ್ಯವನ್ನು ಮಾಡಿದಾಗ ಬೇರುಗಳು ನೀರನ್ನ ಹೀರಿಕೊಂಡು ಎಲ್ಲ ಕಡೆಗೂ ಕಳಿಸ್ಕೊಂಡಾಗ ಏನಾಗ್ತದೆ ಈ ಪತ್ರರಂಧ್ರಗಳು ಉಬ್ಬುತ್ತವೆ. ಪತ್ರರಂಧ್ರಗಳು ಉಬ್ಬಿಕೊಂಡಾಗ ಈ ಜಾಗ ಏನಿದೆಯಲ್ಲ ಈ ರಂಧ್ರ ತೆರೆದುಕೊಳ್ಳುತ್ತದೆ. ತೆರೆದುಕೊಳ್ಳುತ್ತದೆ. ಈ ರಂಧ್ರ ತೆರೆದುಕೊಂಡಾಗ ಏನಾಗ್ತದೆ ಆ ರಂಧ್ರಗಳ ಮೂಲಕ ಇಂಗಾಲದ ಡೈಆಕ್ಸೈಡ್ ಒಳಗಡೆ ಸೇರುತ್ತೆ. ಎಲ್ಲ ಎಲೆಗಳಲ್ಲಿ ಅವಶ್ಯಕವಾಗಿರತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಪತ್ರರಂಧ್ರ ಒಳಗಡೆ ಸೇರ್ಕೊಳ್ತದೆ. ಅದನ್ನ ಜೀವಕೋಶಗಳು ಬಳಸ್ಕೊಳ್ತದೆ. ಓಕೆ, ಹೇಗೆ ಸೇರುತ್ತೆ? ಇದು ಬೆಳಗಿನ ಹೊತ್ತು ನಡೆಯತಕ್ಕಂತಹ ಕ್ರಿಯೆ, ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡಿಬೇಕಾದ್ರೆ. ಇನ್ನ ಈ ಪತ್ರರಂಧ್ರಗಳೇನಾಗ್ತದೆ, ಇದನ್ನ ತೆರೆಕೊಂಡಿರತಕ್ಕಂಥ ಈ ಪತ್ರರಂಧ್ರಗಳು ಸಾಯಂಕಾಲ ಮತ್ತು ರಾತ್ರಿ ಆದಂಗೆ, ಸೂರ್ಯನ ಬೆಳಕು ಕಡಿಮೆ ಆದಂಗೆ ಏನಾಗ್ತದೆ ಈ ಪತ್ರರಂಧ್ರಗಳು ತಮ್ಮಲ್ಲಿರುವ ನೀರನ್ನ ಕಳ್ಕೊಳ್ತವೆ. ನೀರನ್ನ ಯಾಕೆ ಕಳ್ಕೊಳ್ತವೆ ಅಂದ್ರೆ ಆ ನೀರು ಆಹಾರದ ತಯಾರಿಕೆಗೆ ಬಳಕೆ ಆಗ್ತದೆ. ಹಾಗಾಗಿ ಏನಾಗ್ತದೆ ಈ ಪತ್ರರಂಧ್ರಗಳು ಏನಾಗ್ತವೆ ನೇರ ಸಂಕುಚಿತಗೊಳ್ತವೆ. ಪತ್ರರಂಧ್ರಗಳು ಸಂಕುಚಿತಗೊಂಡಾಗ ಇಲ್ಲಿ ಏನಾಗಿರ್ತದೆ ಜಾಗ ಇರೋದಿಲ್ಲ. ಪತ್ರರಂಧ್ರಗಳ ನಡುವೆ ಏನಾಗಿರ್ತದೆ ಮುಚ್ಕೊಂಡಿರ್ತದೆ, ಜಾಗ ಇರೋದಿಲ್ಲ. ಪತ್ರರಂಧ್ರಗಳ ನಡುವೆ
ಖಾಲಿ ಜಾಗ ಇರೋದಿಲ್ಲ. ಈ ಖಾಲಿ ಜಾಗ ಯಾವಾಗ ಇರೋದಿಲ್ವೋ ಇಲ್ಲೇನಾಗಿರ್ತದೆ, ಪತ್ರರಂಧ್ರ ಮುಚ್ಚಿಕೊಳ್ಳುತ್ತೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ ಓಪನ್ ಆಗಿದೆ, ಇಲ್ಲಿ ನೀರಿನ ಅಂಶ ಕಡಿಮೆ ಇದ್ದು ಅದು ಮುಚ್ಚಿಕೊಂಡಿದೆ. ಇದನ್ನ ಮುಚ್ಚಿದ ಪತ್ರರಂಧ್ರ ಅಂತ ಕರಿತೀವಿ. ಮುಚ್ಚಿದ ಪತ್ರರಂಧ್ರ. ಸೊ ಈ ರೀತಿ ಪತ್ರರಂಧ್ರ ಮುಚ್ಚಿದಾಗ ಅಲ್ಲಿ ಅನಿಲಗಳ ವಿನಿಮಯ ಕೂಡ ಆಗೋದಿಲ್ಲ. ಅನಿಲಗಳ ವಿನಿಮಯ ಇಲ್ಲಿ ಪತ್ರರಂಧ್ರದ ಕಾರ್ಯ ಏನು ಅಂತ ನಾವು ಹೇಳಿದಾಗ ಅನಿಲಗಳ ವಿನಿಮಯ ಆಗೋದಕ್ಕೆ ಸಹಾಯ ಮಾಡ್ತದೆ. ಅದರ ಜೊತೆಗೆ ಸಸ್ಯಗಳ ದೇಹದ ಒಳಗಡೆ ಹೆಚ್ಚಿನ ಪ್ರಮಾಣದ ನೀರಿನ ಅಂಶ ಏನಾದರೂ ಇದ್ದರೆ ಆ ಪತ್ರರಂಧ್ರದ ಮೂಲಕ ಹೊರ ಹೋಗ್ತದೆ. ಸೊ ಹೀಗೆ ನಾವು ದ್ಯುತಿಸಂಶ್ಲೇಷಣ ಕ್ರಿಯೆಗೆ ಬೇಕಾಗಿರತಕ್ಕಂತಹ ಇಂಗಾಲದ ಡೈಆಕ್ಸೈಡ್ ಪತ್ರರಂಧ್ರದ ಮೂಲಕ ಒಳಹೊಕ್ಕು ಆಮೇಲೆ ರಾಸಾಯನಿಕ ಕ್ರಿಯೆ ಜರುಗುವುದಕ್ಕೆ ಸಹಾಯವನ್ನ ಮಾಡುತ್ತೆ ಅನ್ನೋ ಅಂಶವನ್ನು ನಾವು ತಿಳ್ಕೊಳ್ತೀವಿ. ಅದ್ರ ಜೊತೆಗೆ ಹಸಿರಾಗಿರತಕ್ಕಂತಹ ಎಲ್ಲ ಸಸ್ಯದ ಭಾಗಗಳಲ್ಲಿ ನಾವು ಪತ್ರಹರಿತನ್ನ ಕಾಣ್ತೀವಿ. ಪತ್ರಹರಿತ ಏನ್ ಮಾಡ್ತದೆ, ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿಕೊಂಡು ರಾಸಾಯನಿಕ ಕ್ರಿಯೆಯಲ್ಲಿ ಸೂರ್ಯನ ಶಕ್ತಿಯ ಸಹಾಯದಿಂದ ಗ್ಲುಕೋಸ್ ಮತ್ತು ಆಮ್ಲಜನಕ ಹಾಗೂ ನೀರನ್ನ ಬಿಡುಗಡೆ ಮಾಡ್ತದೆ. ಅರ್ಥ ಆಯ್ತಾ ಮಕ್ಕಳಿಗೆ? ಗೊತ್ತಾಯ್ತಾ ಸಸ್ಯಗಳಲ್ಲಿ ಆಹಾರ ಹೇಗೆ ತಯಾರಾಗುತ್ತೆ ಅಂತ? ಸೊ ಈ ಒಂದು ಕ್ರಿಯೆಯನ್ನ ನಾವು ದ್ಯುತಿ ಸಂಶ್ಲೇಷಣ ಕ್ರಿಯೆ ಎಂದು ಕರಿತೇವೆ. ಇದು ಸಸ್ಯಗಳಲ್ಲಿ ನಡೆಯತಕ್ಕಂಥದ್ದು. ಮಕ್ಕಳೇ, ಕೆಲವು ಸಸ್ಯಗಳು ಬರೀ ದ್ಯುತಿ ಸಂಶ್ಲೇಷಣ ಕ್ರಿಯೆ ಒಂದನ್ನೇ ನಂಬಿಕೊಂಡಿರೋದಿಲ್ಲ. ಪೋಷಣೆಯಲ್ಲಿ ಕೆಲವು ಸಸ್ಯಗಳು ದ್ಯುತಿ ಸಂಶ್ಲೇಷಣ ಕ್ರಿಯೆ ಒಂದನ್ನೇ ನಂಬಿಕೊಂಡಿರಲ್ಲ. ಇನ್ನು ಕೆಲವು ನಿಮಗೆ ಗೊತ್ತಿದೆ ಕೀಟಹಾರಿ ಸಸ್ಯಗಳು ಅಂತ. ಅಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆದರೂ ಕೂಡ ನೈಟ್ರೋಜನ್ ಅಂಶ ಬೇಕಾಗಿರ್ತದೆ. ಸಸ್ಯಕ್ಕೆ ನೈಟ್ರೋಜನ್ ಅಂಶ ಬೇಕಾಗಿರ್ತದೆ. ಅಂತಹ ನೈಟ್ರೋಜನ್ ಅಂಶವನ್ನ ಏನ್ ಮಾಡ್ತವೆ, ಕೀಟಹಾರಿ ಸಸ್ಯಗಳು, ನೆಪತ್ತಿಸ್ ಇರ್ಬೋದು, ಡ್ರಾಸೆರಾ ಇರ್ಬೋದು, ಇವು ಕೀಟಗಳನ್ನ ಹಿಡಿದು ಅದರಲ್ಲಿರೋ ನೈಟ್ರೋಜನ್ ಅಂಶವನ್ನು ಜೀರ್ಣಿಸ್ಕೊಳ್ತವೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಕೀಟಹಾರಿ ಸಸ್ಯಗಳು ಕೂಡ ಆಹಾರನ ತಯಾರು ಮಾಡ್ತವೆ, ಆದರೆ ಅವುಗಳಲ್ಲಿ ಸಾರಜನಕದ ಅಂಶ ಕಡಿಮೆ ಇರ್ತದೆ. ಆ ಸಾರಜನಕದ ಅಂಶವನ್ನು ಪಡೆಯೋದಕ್ಕೆ ಏನು ಮಾಡ್ತವೆ, ಕೀಟಗಳನ್ನು ಹಿಡಿದು ಅವುಗಳನ್ನ ಹಿಡ್ಕೊಂಡ್ಮೇಲೆ ಸತ್ತು ಹೋಗ್ತವೆ. ಅದರಲ್ಲಿರತಕ್ಕಂಥ ದೇಹದಲ್ಲಿರತಕ್ಕ ಅವುಗಳನ್ನೆಲ್ಲ ಕೊಳೆಯಿಸಿ ಅದರಲ್ಲಿರತಕ್ಕಂಥ ಸಾರಜನಕದ ಅಂಶವನ್ನು ಅಮೈನೋ ಆಮ್ಲಗಳ ರೂಪದಲ್ಲಿ ಅಥವಾ ಪ್ರೋಟೀನ್ಗಳ ರೂಪದಲ್ಲಿ ಏನು ಮಾಡ್ತವೆ, ಪಡಿತವೆ. ಅರ್ಥ ಆಯ್ತಾ ಮಕ್ಕಳೇ? ಈ ರೀತಿಯೂ ಕೂಡ ಸಸ್ಯಗಳು ತಮ್ಮ ಪೋಷಣೆಯನ್ನ ಮಾಡ್ಕೊಳ್ತವೆ. ಇನ್ನು ಸಸ್ಯಗಳಾದ್ಮೇಲೆ ಪ್ರಾಣಿಗಳಿಗೆ ಬರೋಣ. ಪ್ರಾಣಿಗಳಲ್ಲಿ ಪೋಷಣೆ ಹೇಗಿರುತ್ತೆ ಅನ್ನೋದನ್ನ ನಿಧಾನವಾಗಿ ಒಂದು ತಿಳ್ಕೊಳ್ಳೋಣ. ಪ್ರಾಣಿಗಳಲ್ಲಿ ಪೋಷಣೆ, ಸೊ ಪ್ರಾಣಿಗಳಂತ ನಾವು ತೆಗೆದುಕೊಂಡಾಗ ಪ್ರಾಣಿಗಳಲ್ಲಿ ನಾವು ಏಕಕೋಶ ಜೀವಿಗಳನ್ನು ಕಾಣ್ತೀವಿ ಮತ್ತು ಬಹುಕೋಶ ಜೀವಿಗಳನ್ನು ಕೂಡ ಕಾಣ್ತೀವಿ. ಅದರಲ್ಲಿ ಏಕಕೋಶ ಜೀವಿ ಹೇಗೆ ಅನ್ನೋದನ್ನ ಸರಳವಾಗಿ ನೋಡಿದಾಗ ಅಮೀಬಾ ಮತ್ತು ಪ್ಯಾರಾಮೀಷಿಯಂ. ಅದರಲ್ಲಿ ಅಮೀಬಾವನ್ನು ತೆಗೆದುಕೊಳ್ಳೋಣ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಅಮೀಬಾದಲ್ಲಿ ಹೇಗೆ ಪೋಷಣೆ ನಡೆಯುತ್ತೆ. ಆ ಚಿತ್ರವನ್ನು ಗಮನಿಸಿ, ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಅಮೀಬಾ ಒಂದು ಏಕಕೋಶ ಜೀವಿಯಲ್ಲಿ ನಡೆಯಬೇಕಾಗಿರ್ತಕ್ಕಂಥ ಎಲ್ಲ ಕ್ರಿಯೆಗಳು ಅದರಲ್ಲಿ ನಡೆಯೋದ್ರಿಂದ ಅದನ್ನು ಏಕಕೋಶ ಜೀವಿ ಅಂತ ಕರಿತೀವಿ. ಸೊ ಇದಕ್ಕೆ ನಿರ್ದಿಷ್ಟವಾದ ಒಂದು ಆಕಾರ ಇಲ್ಲ ಅಮೀಬಾ. ಇದು ಹೇಗೆ ಪೋಷಣೆಯನ್ನು ಪಡೆಯುತ್ತೆ? ತನಗೆ ಬೇಕಾಗಿರತಕ್ಕಂತಹ ಆಹಾರದ ಕಣ ಸಿಕ್ಕಾಗ ಅದು ನಿತ್ಯಪಾದವನ್ನು ಸೃಷ್ಟಿ ಮಾಡ್ಕೊಳ್ತದೆ. ನಿತ್ಯ ಅಂದ್ರೆ ಸುಳ್ಳು ಪಾದ. ಪಾದ ಅಂದ್ರೆ ನಾವು ನಡೆದಾಡಕ್ಕೆ ಅಂತ ಹೇಳ್ತೀವಲ್ಲ, ಹಾಗೆ ನಡೆದಾಡುವ ರೀತಿ ಒಂದು ಪಾದವನ್ನು ಸೃಷ್ಟಿ ಮಾಡ್ಕೊಳ್ತದೆ. ಸೊ ಆ ಪಾದವನ್ನು ಸೃಷ್ಟಿ ಮಾಡಿಕೊಂಡು ಆಹಾರದ ಕಣವನ್ನ ತನ್ನ ಒಳಗಡೆ ಸೇರಿಸ್ಕೊಳ್ಳೋಕೆ ಪ್ರಯತ್ನವನ್ನ ಮಾಡುತ್ತೆ ಈ ರೀತಿ. ಇದಾದ್ಮೇಲೆ ಮುಂದಿನ ಹಂತದಲ್ಲಿ ಏನಾಗ್ತದೆ, ಆ ಅಮೀಬಾ ತನ್ನ ಸಂಪೂರ್ಣ ಮಿಥ್ಯಪಾದದ ಸಹಾಯದಿಂದ ಆಹಾರದ ಕಣವನ್ನು ಒಳಗಡೆಗೆ ಸೇರಿಸಿಕೊಂಡು ಆಹಾರದ ಕಣವನ್ನು ಏನ್ ಮಾಡ್ತದೆ, ತನ್ನ ದೇಹದ ಒಳಗಡೆ ಸೇರೋ ಹಾಗೆ ಮಾಡುತ್ತೆ. ನೋಡಿ, ಆಹಾರದ ಕಣ ಸೇರ್ತೀವಿ. ಇದು ಆಹಾರದ ಕಣ ಇಲ್ಲಿತ್ತು, ಅದನ್ನ ಈ ರೀತಿ ಮಾಡ್ಕೊಂತು, ಅದನ್ನ ಮತ್ತೆ ಏನಾಯ್ತು, ಸಂಪೂರ್ಣವಾಗಿ ಆಹಾರದ ಕಣವನ್ನು ಒಳಗಡೆ ಸೇರ್ಕೊಳ್ತು. ಅರ್ಥ ಆಯ್ತಾ ಮಕ್ಕಳ? ಸೊ ಇದು ಕಣವನ್ನ, ಆಹಾರವನ್ನ ತನ್ನ ಒಳಗಡೆ ಹೇಗೆ ತೆಗೆದುಕೊಳ್ತು. ಇನ್ನು ಅದಾದ್ಮೇಲೆ ಹೊರ ಹಾಕ್ಬೇಕಾದ್ರೂ ಅಷ್ಟೇನೆ. ಸೊ ಬೇಡವಾದಂತಹ ತ್ಯಾಜ್ಯ ವಸ್ತುಗಳೇನಾದ್ರೂ ಇದ್ದರೆ, ಸೊ ಇದೊಂದು ಬೇಡವಾದಂತಹ ತ್ಯಾಜ್ಯ ವಸ್ತು ಅಂದ್ಕೊಳ್ಳಿ. ಇದು ನ್ಯೂಕ್ಲಿಯಸ್ ನಾವು ಬರೆದಿರೋದು. ಅವಾಗ ಏನ್ ಮಾಡ್ತದೆ, ಅವಾಗಲೂ ಕೂಡ ಅಷ್ಟೇನೆ ಏನ್ ಮಾಡ್ತದೆ, ಆರಂಭಿಕ ಹಂತದಲ್ಲಿ ತನ್ನ ಮಿಥ್ಯಪಾದಗಳನ್ನ ಅದರ ಆಹಾರದ ಕಣದ ಹತ್ತಿರ ಸೃಷ್ಟಿ ಮಾಡ್ಕೊಳಕ್ ಹೋಗ್ತದೆ. ದೆನ್ ಈ ರೀತಿಯಲ್ಲಿ ಆಹಾರದ ಕಣ ಇರ್ಬೇಕಾದ್ರೆ ಅದನ್ನೇನ್ ಮಾಡ್ತದೆ,
ಈ ರೀತಿ ಆಹಾರದ ಕಣ ಬರೋ ಹಾಗೆ ಮಾಡಿಕೊಳ್ತದೆ. ಆಮೇಲೆ ಏನಾಗ್ತದೆ, ಅದು ಹತ್ತಿರ ಬಂದಾಗ ಆಹಾರದ ಕಣವನ್ನ ಅದು ಹೊರ ಹಾಕ್ತದೆ. ಆಹಾರದ ಕಣವನ್ನ ಏನ್ ಮಾಡ್ತದೆ, ಹೊರ ಹಾಕ್ತದೆ ಮತ್ತು ತನ್ನ ಸ್ವರೂಪವನ್ನ ಹಾಗೆ ಏನ್ ಮಾಡ್ತದೆ, ಉಳಿಸಿಕೊಳ್ಳುತ್ತದೆ. ಆಹಾರದ ಕಣವನ್ನು ಹೊರ ಹಾಕಿ ಸ್ವರೂಪವನ್ನ ಉಳಿಸಿಕೊಳ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಹೀಗೆ ಅಮೀಬಾ ಸರಳವಾಗಿ ಆಹಾರದ ಕಣಗಳನ್ನು ಒಳಗೆ ತೆಗೆದುಕೊಳ್ಳೋದು ಮತ್ತು ಆ ತ್ಯಾಜ್ಯ ಏನಿದೆ ಅದನ್ನು ಹೊರಹಾಕುವ ರೀತಿಯಲ್ಲಿ ತನ್ನ ಪೋಷಣೆಯನ್ನ ಅದು ಮಾಡಿಕೊಳ್ತದೆ. ಅದ್ರ ಜೊತೆಗೆ ಪ್ಯಾರಾಮೀಶಿಯಂ ಅದರಲ್ಲಿ ಕಷಾಂಗಗಳು ಅದು ಕಷಾಂಗಗಳ ಮೂಲಕ ಚಲನೆಯನ್ನ ಮಾಡುತ್ತೆ. ಅಲ್ಲೂ ಕೂಡ ಅಷ್ಟೇ ಆಹಾರದ ಕಣಗಳು ಅಮೀಬಾ ಯಾವ ರೀತಿ ಆಹಾರದ ಕಣಗಳನ್ನು ಒಳಗಡೆ ತೆಗೆದುಕೊಂಡು ಬೇಡವಾದಂತಹ ತ್ಯಾಜ್ಯಗಳನ್ನು ಹೊರ ಹಾಕ್ತೋ ಆ ರೀತಿ ಕೂಡ ಪ್ಯಾರಾಮೀಶಿಯಂ ಏನ್ ಮಾಡ್ತದೆ, ಹೊರ ಹಾಕ್ತದೆ. ಇದು ಅಮೀಬಾದಲ್ಲಿ ನಡೆಯತಕ್ಕಂತಹ ಒಂದು ಅಮೀಬಾ ಮತ್ತು ಏಕಕೋಶ ಜೀವಿಗಳಲ್ಲಿ ನಡೆಯತಕ್ಕಂಥದ್ದು. ಸೊ ಈ ಪ್ರಾಣಿಗಳಲ್ಲಿ ನಡೆಯತಕ್ಕಂತಹ ಪೋಷಣೆ ಏನಿದೆ ಇದನ್ನ ಪರಪೋಷಣೆ ಅಂತ ಕರಿತೀವಿ. ಪ್ರಾಣಿಗಳಲ್ಲಿ ನಡೆಯತಕ್ಕಂಥ ಪೋಷಣೆ ಏನಿದೆ ಪರಪೋಷಣೆ. ಯಾಕೆ ಪರಪೋಷಣೆ ಅಂತ ಕರಿತೀವಿ? ಪರಪೋಷಣೆ ಅಂದ್ರೆ ಬೇರೆ ಜೀವಿಗಳಿಂದ ಪೋಷಣೆಯನ್ನ ಪಡೆಯತಕ್ಕಂಥದ್ದು, ಪೋಷಿಸಲ್ಪಡುವುದು ಎಂದರ್ಥ. ಸೊ ಬೇರೆ ಅದಕ್ಕೋಸ್ಕರ ಇದನ್ನ ಪರಪೋಷಣೆ. ಸಸ್ಯಗಳಾದ್ರೆ ಸ್ವಪೋಷಣೆ, ಪ್ರಾಣಿಗಳಿಗೆ ಬಂದಾಗ ಪರಪೋಷಣೆ. ಸೊ ಈ ಪರಪೋಷಣೆಯಲ್ಲಿ ನಾವು ಏಕಕೋಶ ಜೀವಿಗಳ ಮನುಷ್ಯನನ್ನೇ ಉದಾಹರಣೆಯನ್ನಾಗಿ ತೆಗೆದುಕೊಳ್ಳೋಣ. ಮಾನವರಲ್ಲಿ ಹೇಗೆ ಪೋಷಣೆ ನಡೆಯುತ್ತೆ ಎಂಬುದನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಸೊ ನಿಮ್ಮ ಪುಸ್ತಕದ 81ನೇ ಪುಟದಲ್ಲಿ ಜೀರ್ಣಾಂಗ ವ್ಯೂಹ ಚಿತ್ರವನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಅದನ್ನ ಪ್ರಾಕ್ಟೀಸ್ ಮಾಡಿ, ಪರೀಕ್ಷೆಗೂ ಕೂಡ ಜೀರ್ಣಾಂಗ ವ್ಯೂಹದ ಚಿತ್ರ ಬರುತ್ತೆ ಮಕ್ಕಳೇ. 3 ಅಂಕಗಳಿಗೆ ಜೀರ್ಣಾಂಗ ವ್ಯೂಹದ ಚಿತ್ರ ಬರ್ತದೆ. ಸೊ ಹೇಗೆ ನಡೆಯುತ್ತೆ ಜೀರ್ಣಕ್ರಿಯೆ ಮನುಷ್ಯರಲ್ಲಿ ಹೇಗೆ ನಡೆಯುತ್ತೆ ಅನ್ನೋದನ್ನ ಸ್ವಲ್ಪ ಗಮನಿಸೋಣ ಮಕ್ಕಳು. ನಾನು ಚಿತ್ರ ಬರೆಯೋದಕ್ಕೆ ಹೋಗೋದಿಲ್ಲ, ಚಿತ್ರವನ್ನು ನೋಡ್ಕೊಳ್ಳಿ ಮಕ್ಕಳು. ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ನಿಮ್ಗೆ ಏನಾದರೂ ಚಿತ್ರ ಬರೆಯೋದು ಬೇಕು ಅಂದ್ರೆ ನಿಮ್ಮ ಶಿಕ್ಷಕರು ಕೇಳಿ ಚಿತ್ರ ಬರೆಯತಕ್ಕಂಥ ರೀತಿಯನ್ನ ಹೇಳ್ಕೊಡ್ತಾರೆ, ಏನ್ ತೊಂದರೆ ಇಲ್ಲ. ಅರ್ಥ ಆಯ್ತಲ್ಲ? ಸೊ ಹೇಗೆ ನಡೆಯುತ್ತೆ ಪೋಷಣೆ ಅನ್ನೋದನ್ನ ನಾವು 1 by 1 ಸ್ಟೆಪ್ ವೈಸ್ ಹೋಗ್ಕೊಡ್ದೆ. ಓಕೆ, ಈಗ ಮಾನವನು ಸೇವಿಸಿದ ಆಹಾರ ಜೀರ್ಣ ಆಗುವುದು 3 ಹಂತಗಳಲ್ಲಿ ಮಕ್ಕಳ. ಸರಳವಾದಂತಹ ಜೀರ್ಣ ಆಗುವಿಕೆ ಬಾಯಿಯಲ್ಲಿ ಮೊದಲನೆಯ ಹಂತ ಬಾಯಿ. ಜೀರ್ಣವಾಗುವಿಕೆ ಬಾಯಿಯಲ್ಲಿ ನಡೆಯುತ್ತೆ. ಎರಡನೆಯ ಜೀರ್ಣವಾಗುವಿಕೆ ಕ್ರಿಯೆ ಜಠರದಲ್ಲಿ ನಡೆಯುತ್ತೆ ಮಕ್ಕಳ. ಜಠರದಲ್ಲಿ ನಡೆಯುತ್ತೆ. ಇನ್ನು ಸಂಪೂರ್ಣ ಜೀರ್ಣಕ್ರಿಯೆ ಸಣ್ಣ ಕರುಳಿನಲ್ಲಿ ನಡೆಯುತ್ತದೆ. ಸಣ್ಣ ಕರುಳಿನಲ್ಲಿ ಸಣ್ಣ ಕರುಳು ಅಂತ ಬಂದ್ಬಿಡ್ತೇನೆ. ಸಣ್ಣ ಕರುಳಿನಲ್ಲಿ ನಡೀತದೆ. ಒಂದು ಬಾಯಿ, ಎರಡನೇದು ಜಠರ, ಮೂರನೆಯದು ಸಣ್ಣ ಕರುಳು. ಹೀಗೆ 3 ಭಾಗಗಳಲ್ಲಿ ಜೀರ್ಣಕ್ರಿಯೆಯನ್ನು ನಾವು ಕಾಣ್ತೀವಿ. ಜೀರ್ಣಕ್ರಿಯೆಯನ್ನ ಈಗ ಮೊದಲನೆಯದಾಗಿ ಬಾಯಿಯನ್ನು ನಾವು ತೆಗೆದುಕೊಂಡ್ರೆ ನೋಡಿ, ನಿಮ್ಗೆಲ್ಲ ಗೊತ್ತಿದೆ ಬಾಯಿಯಲ್ಲಿ ಯಾವಾಗಲೂ ಒದ್ದೆಯಾಗಿರ್ತದೆ. ಒಳ ಅಂಗಗಳನ್ನು ನೋಡಿದಾಗ ನಾಲಿಗೆ ಇದೆ, ಹಲ್ಲುಗಳಿವೆ, ಗಂಟಲಿನ ಭಾಗ ಇದೆ, ಇದೆಲ್ಲ ಇದೆ. ಸೊ ಆ ಭಾಗಗಳನ್ನು ನೋಡಿದಾಗ ಎಲ್ಲ ಭಾಗಗಳು ಬಹಳ ಒದ್ದೆಯಿಂದ ಕೂಡಿರ್ತವೆ. ಕಾರಣ ಏನು ಅಂತ ನಾವು ಕೇಳಿದಾಗ ಏನು ಹೇಳ್ಬೋದು ಹೇಳ್ರಿ ಸರ್? ಒಳಗಡೆ ಜೊಲ್ಲು ರಸ, ಅದನ್ನ ಲಾಲಾರಸ ಅಂತ ಕರಿತೀವಿ. ಬಾಯಿಯಲ್ಲಿ ಬಿಡುಗಡೆ ಆಗತಕ್ಕಂಥದ್ದನ್ನ ಏನಂತ ಕರಿತೀವಿ? ಲಾಲಾರಸ. ಬಾಯಲ್ಲಿ ನಾಲಿಗೆಯ ಕೆಳಗಡೆ ಮತ್ತು ಸ್ವಲ್ಪ ನಾಲಿಗೆ ಹಿಂಬಾಗಿ ಗ್ರಂಥಿಗಳಿರ್ತವೆ. ಅವುಗಳನ್ನ ಲಾಲಾ ಗ್ರಂಥಿಗಳು ಅಂತ ಕರಿತೀವಿ. ಆ ಲಾಲಾ ಗ್ರಂಥಿಗಳಿಂದ ಬಿಡುಗಡೆಯಾಗುವ ರಸವನ್ನ ಲಾಲಾರಸ ಎಂದು ಕರೆಯುತ್ತೇವೆ. ಈ ಲಾಲಾರಸದಲ್ಲಿ ಸಲೈವರಿ ಅಮೈಲೇಸ್ ಎಂಬ ಕಿಣ್ವ ಇರ್ತದೆ. ಸಲೈವರಿ ಅಮೈಲೇಸ್ ಎಂಬ ಕಿಣ್ವ ಇರ್ತದೆ. ಸಲೈವರಿ ಅಮೈಲೇಸ್ ಬಹಳ ಇಂಪಾರ್ಟೆಂಟ್. ಸಲೈವರಿ ಅಮೈಲೇಸ್ ಎಂಬ ಕಿಣ್ವ. ಈ ಕಿಣ್ವ ಏನ್ ಮಾಡ್ತದೆ? ನಾನು ಹೇಳಿದೆ ಸರಳವಾದಂತಹ ಬದಲಾವಣೆ, ಜೀರ್ಣಕ್ರಿಯೆ, ಆರಂಭ ಕ್ರಿಯೆ ಅಂತ ಕರೀತಾರಲ್ಲ ಅದರಲ್ಲಿ. ಪಿಷ್ಟ ಅಂತದ್ದ ಆಹಾರವನ್ನು ನಾವೇನಾದ್ರು ಸೇವಿಸಿದಾಗ ಪಿಷ್ಟದಂತಹ ಆಹಾರವನ್ನು ನಾವೇನಾದ್ರು ಸೇವಿಸಿದ್ರೆ ಈ ಪಿಷ್ಟದಂತಹ ಆಹಾರ ಸಲೈವರಿ ಅಮೈಲೇಸ್ನೊಂದಿಗೆ ಸಂಯೋಜನೆ ಹೊಂದಿ ಬಾಯಿ ಸ್ವಲ್ಪ ಸಿಹಿ ಆಗ್ತದೆ. ಆ ಬಾಯಿ ಸಿಹಿ ಆಗೋದಕ್ಕೆ ಕಾರಣ ಏನಂದ್ರೆ ಪಿಷ್ಟವು ಸಕ್ಕರೆಯಾಗಿ ಪರಿವರ್ತನೆ ಆಗಿರ್ತದೆ. ಮೊದಲನೆಯ ಬದಲಾವಣೆ ಜೀರ್ಣಕ್ರಿಯೆಯಲ್ಲಿ, ಜೀರ್ಣಕ್ರಿಯೆಯಲ್ಲಿ
ಜೀರ್ಣಕ್ರಿಯೆಯಲ್ಲಿ ಮೊದಲನೆಯ ಬದಲಾವಣೆ ಬಾಯಿ, ಅದರಲ್ಲಿ ಬಿಡುಗಡೆಯಾದಂತಹ ರಸ ಲಾಲಾರಸ, ಲಾಲಾರಸದಲ್ಲಿರತಕ್ಕಂತಹ ಕಿಣ್ವ, ಇದನ್ನ ಕಿಣ್ವ ಅಂತ ಕರಿತೀವಿ. ಲಾಲಾರಸದ ಕಿಣ್ವ ಸಲೈವರಿ ಅಮೈಲೇಸ್. ಈ ಸಲೈವರಿ ಅಮೈಲೇಸ್ ಏನ್ ಮಾಡ್ತದೆ, ಪಿಷ್ಟದೊಂದಿಗೆ ಸೇರಿ ಏನ್ ಮಾಡ್ತದೆ, ಸರಳ ರೂಪದ ಸಕ್ಕರೆಯನ್ನ ಉಂಟು ಮಾಡ್ತದೆ. ಸಕ್ಕರೆಯನ್ನು ಅದು ಮಾಲ್ಟೋಸ್ ಆಗಿರ್ಬೋದು ಅಥವಾ ಲ್ಯಾಕ್ಟೋಸ್ ಆಗಿರ್ಬೋದು ಮಕ್ಕಳೇ, ಅದಾಯ್ತಲ್ಲ. ಮತ್ತೆ ಅದು ಬಿಡುಗಡೆ ಹೊಂದಿದಾಗ ಮತ್ತೆ ಅದು ಜೀರ್ಣ ಆಗೋದು ಜಠರ ಮತ್ತು ಸಣ್ಣ ಕೊಳ್ಳಿಗೆ ಹೋದಾಗ ಆರಂಭ ಆಗುವುದು ಬಾಯಿಯಿಂದ. ಅದನ್ನ ಸೊ ಇಷ್ಟು ಇದಾದ್ಮೇಲೆ ಮಕ್ಕಳೇ ಆಹಾರವನ್ನ ತಿರುವು ಹಾಕೋದಕ್ಕೆ ನಾಲಿಗೆ ಸಹಾಯ ಮಾಡ್ತದೆ. ತಿರುವು ಹಾಕೋದ್ರ ಜೊತೆಗೆ ಲಾಲಾರಸದೊಂದಿಗೆ ಮಿಶ್ರಣ ಮಾಡೋದಕ್ಕೆ ಸಹಾಯ ಮಾಡ್ತದೆ. ಸೊ ತಿರುವು ಹಾಕಿ ಮಿಶ್ರಣ ಮಾಡಿದಾಗ ನಾವು ಸೇವಿಸಿದ ಆಹಾರ ಉಂಡೆಯ ರೂಪಕ್ಕೆ ಬರ್ತದೆ. ಆ ಉಂಡೆಯ ರೂಪವನ್ನು ನಾವು ಆಹಾರದ ಉಂಡೆ ಅಂತ ಕರಿತೀವಲ್ಲ, ಆಹಾರದ ಉಂಡೆಯನ್ನ ಬೋಲಸ್ ಎಂದು ಕರೆಯುತ್ತೇವೆ. ಆಹಾರದ ಉಂಡೆಯನ್ನು ಅಂತ ಕರಿತೇವೆ ಬೋಲಸ್ ಅಂತ ಕರಿತೇವೆ. ಮಕ್ಕಳೇ, ನಿಮ್ಗೆ ಆಶ್ಚರ್ಯ ಆಗಬಹುದು, ಆಹಾರದ ಉಂಡೆ ಎಷ್ಟೇ ದಪ್ಪದಾಗಿರಲಿ, ನಮ್ಮ ನುಂಗುವ ರೀತಿ ದಪ್ಪ ಇದ್ದಾಗ ಅದನ್ನು ನುಂಗ್ದಾಗ ಮತ್ತೆ ಅದು ವಾಪಸ್ ಬರೋದಿಲ್ಲ, ಸೀದಾ ಜಠರವನ್ನು ತಲುಪುತ್ತೆ. ಅನ್ನನಾಳದ ಒಳಗೋಡೆಯ ಮೂಲಕ ಸೀದಾ ಜಠರವನ್ನು ತಲುಪುತ್ತೆ. ಅದು ಸಾಮಾನ್ಯವಾಗಿ ಆರೋಗ್ಯವಾಗಿದ್ದಾಗ ಯಾವುದೇ ಕಾರಣಕ್ಕೂ ವಾಪಸ್ ಬರೋದಿಲ್ಲ. ಇದಕ್ಕೆ ನೋಡಿ ಕಾರಣ ಏನು ಅಂತ ಹೇಳ್ತೀನಿ. ಅನ್ನನಾಳದಿಂದ ಹಿಡಿದು ಗುದದ್ವಾರದವರೆಗೆ, ಜೀರ್ಣಾಂಗ ವ್ಯೂಹದ ಸಂಪೂರ್ಣ ಅನ್ನನಾಳದಿಂದ ಹಿಡಿದು ಗುದದ್ವಾರದವರೆಗೆ, ಅನ್ನನಾಳ ಆಗಿರ್ಬೋದು, ಜಠರ ಆಗಿರ್ಬೋದು, ಸಣ್ಣ ಕರಳು, ದೊಡ್ಡ ಕರಳು ಮತ್ತು ಗುದದ್ವಾರ, ಅಲ್ಲಿಯವರೆಗೂ ಏನಾಗ್ತದೆ, ಸ್ನಾಯುಗಳ ಒಂದು ಪ್ರಮುಖವಾದ ಚಲನೆ ಇದೆ. ಆ ಸ್ನಾಯುಗಳ ಪ್ರಮುಖವಾದ ಚಲನೆಯನ್ನ ಪರಿಕ್ರಮಣ ಸಂಕುಚನ ಚಲನೆ ಅಂತ ಕರಿತೀವಿ. ಪರಿಕ್ರಮಣ ಸಂಕುಚನ ಚಲನೆ ಎಂದು ಕರೀತೇವೆ. ಇದು ಹೇಗೆ ಅಂದ್ರೆ ನೋಡಿ, ಆ ಅನ್ನನಾಳ ಈ ರೀತಿ ಇರ್ತದೆ. ನಾವು ನುಂಗಿದಂತ ಆಹಾರ ಇಲ್ಲಿ ಬಂದ್ರೆ ಇಲ್ಲಿರತಕ್ಕಂಥ ಹಿಂಭಾಗಿರ್ತಕ್ಕಂಥ ಸ್ನಾಯು ಏನಾಗಿರ್ತದೆ, ಈ ರೀತಿ ಆಗಿರ್ತದೆ. ಯಾಕೆಂದ್ರೆ ಅದು ಮತ್ತೆ ವಾಪಸ್ ಹೋಗಬಾರ್ದು. ಇದು ಹಿಗ್ತಾ ಹೋಗ್ತದೆ, ಹಿಂದ್ಗಡೆಯಿಂದ ಕುಗ್ತಾ ಇರ್ತದೆ. ಆಹಾರ ಬಂದಂಗೆ ಮುಂದಕ್ಕೆ ಹಿಗ್ತಾ ಹೋಗ್ತದೆ, ಹಿಂದ್ಗಡೆ ಕುಗ್ಗುತ್ತಾ ಬರುತ್ತೆ. ಹಾಗಾಗಿ ವಾಪಸ್ ಆಹಾರದ ಬೋಲಸ್ ಅಂತ ನಾವೇನು ಕರಿತೀವಿ, ಆಹಾರದ ಉಂಡೆ ಅಂತ ಕರಿತೀವಿ, ವಾಪಸ್ ಹಿಂದಕ್ಕೆ ಹೋಗೋದಿಲ್ಲ. ಅಂತಹ ಪರಿಕ್ರಮಣ ಸಂಕುಚನ ಚಲನೆ ಸಂಪೂರ್ಣ ಜೀರ್ಣಾಂಗ ವ್ಯೂಹದಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಏನಾಗ್ತದೆ, ಸೇವಿಸಿದ ಆಹಾರ ಲಾಲಾರಸದೊಂದಿಗೆ ಮಿಶ್ರಣಗೊಂಡು ಸಂಪೂರ್ಣವಾಗಿ ಏನಾಗ್ತದೆ, ಜಠರವನ್ನ ಸೇರುತ್ತೆ. ಹಾಗಾದ್ರೆ ಜಠರದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅನ್ನೋದನ್ನ ಸ್ವಲ್ಪ ಗಮನ ಹರಿಸೋಣ. ಜಠರದಲ್ಲಿ ಜಠರ ರಸ ಬಿಡುಗಡೆ ಆಗ್ತದೆ. ಅಲ್ಲಿರತಕ್ಕಂಥ ಜೀವಕೋಶಗಳಿಂದ ಜಠರ ರಸ ಬಿಡುಗಡೆ ಆಗ್ತದೆ. ಯಾವುದು ಜಠರ ರಸ? ಈ ಜಠರ ರಸ ಏನಾಗುತ್ತೆ, ಹೈಡ್ರೋಕ್ಲೋರಿಕ್ ಆಮ್ಲ HCl. ಬಹಳ ಆಮ್ಲೀಯವಾಗಿರ್ತದೆ ಮಕ್ಕಳೇ. ಎಷ್ಟು ಆಮ್ಲೀಯ ಅಂದ್ರೆ ಆಸಿಡ್. ಎಷ್ಟು ಪ್ರಮಾಣದಲ್ಲಿ ಇರ್ತದೆ ಅಂದ್ರೆ ಹತ್ತತ್ರ ಇದರ pH ಏನಿದೆಯಲ್ಲ, ಇದರ pH 2.5 ಇರ್ತದೆ. pH ಅಷ್ಟು ಸ್ಟ್ರಾಂಗ್ ಇರ್ತದೆ. ನಿಮ್ಗೆ ಅನಿಸ್ಬೋದು, ಸರ್ ಆಮ್ಲ ಅಷ್ಟು ಸ್ಟ್ರಾಂಗ್ ಆಗಿರತಕ್ಕಂತಹ ಆಮ್ಲ, ಪ್ರಬಲವಾಗಿರ್ತಕ್ಕಂಥ ಆಮ್ಲ ನಮ್ಮ ಹೊಟ್ಟೆನಲ್ಲಿ ಇದ್ರೆ ನಮ್ಮ ಹೊಟ್ಟೆ ಏನು ಆಗಲ್ವಲ್ಲ ಸರ್ ಅಂತ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಜಠರ ರಸದವರೆಗೆ ಜಠರದ ಜೀವಕೋಶಗಳು ಒಂದು ಲೋಳೆ ರಸವನ್ನ ಬಿಡುಗಡೆ ಮಾಡ್ತವೆ, ಲೋಳೆಯನ್ನು ಬಿಡುಗಡೆ ಮಾಡ್ತವೆ. ಆ ಲೋಳೆ ಏನ್ ಮಾಡ್ತದೆ, ಜಠರದ ಒಳಗೋಡೆಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದ ಹಾಗೆ ನೋಡ್ಕೊಳ್ತದೆ. ನಿಮ್ಗೆ ಹೇಳ್ಬೋದು, ಹೀಗಾದ್ರೆ ಈ ಹೈಡ್ರೋಕ್ಲೋರಿಕ್ ಆಮ್ಲ ಏನ್ ಮಾಡ್ತದೆ ಅಂತ ಕೇಳ್ಬೋದು. ಈ ಹೈಡ್ರೋಕ್ಲೋರಿಕ್ ಆಮ್ಲದ ಪಾತ್ರ ಏನು ಅಂದ್ರೆ, ಒಂದು ಆಹಾರದಿಂದ ಜೊತೆಗೆ ಬಂದಿರತಕ್ಕಂತಹ ಸೂಕ್ಷ್ಮಾಣುಜೀವಿಗಳನ್ನ ಕೊಲ್ಲುವುದು. ಯಾಕಂದ್ರೆ ಅದು ಸ್ಟ್ರಾಂಗ್ ಇರ್ತದಲ್ಲ, ಸೂಕ್ಷ್ಮಾಣುಜೀವಿಗಳು ಆಸಿಡ್ ಅಲ್ಲಿ ಇರೋದಿಲ್ಲ, ಸ್ಟ್ರಾಂಗ್ ಆಗಿರ್ತದೆ, ಸತ್ತೋಗ್ಬಿಡ್ತವೆ. ಸೊ ಆಹಾರದಲ್ಲಿರತಕ್ಕಂತಹ ಸೂಕ್ಷ್ಮಾಣುಜೀವಿಗಳು ಅಂದ್ರೆ ಯಾವುದು ರೋಗಕಾರಕ ಸೂಕ್ಷ್ಮಾಣುಜೀವಿಗಳು ಸತ್ತೋಗೋದಕ್ಕೆ ಸಹಾಯವನ್ನ ಮಾಡುತ್ತೆ. ಅದರ ಜೊತೆಗೆ ಆಹಾರವನ್ನು ಮೃದು ಮಾಡೋದಕ್ಕೆ ಸಹಾಯವನ್ನ ಮಾಡುತ್ತೆ. ನಾವು ಎಣ್ಣೆ ಅಂಶವನ್ನ ತಿಂದಿರ್ತೀವಿ, ಕೊಬ್ಬಿನ ಅಂಶವನ್ನು ತಿಂದಿರ್ತೀವಿ, ಆಮೇಲೆ ಕೆಲವು ಗಟ್ಟಿ ಪದಾರ್ಥಗಳನ್ನು ತಿಂದಿರ್ತೀವಿ. ಈ ರೀತಿ ಸೇವಿಸಿದಾಗ ಅದೆಲ್ಲ ಮೃದು ಬರೋದಕ್ಕೆ, ಆಹಾರದ ಪದಾರ್ಥಗಳು ಮೃದು ಬರೋದಕ್ಕೆ, ಬಾಯಿಂದ ಹೋಗಿದ್ದಲ್ಲದೆ ಅಲ್ಲೂ ಕೂಡ ಏನಾಗ್ತದೆ, ಮೃದು ಯಾಕೆ ಬರಬೇಕು ಅಂದ್ರೆ ಅದನ್ನು ವಿಭಜನೆ ಮಾಡಬೇಕು. ಆಹಾರದ ಕಣಗಳನ್ನು ವಿಭಜನೆ ಮಾಡಬೇಕು. ಯಾಕೆಂದ್ರೆ ಎಲ್ಲ ಪೋಷಕಾಂಶಗಳು ಒಂದೇ ರೀತಿ ಇರೋದಿಲ್ಲ. ಪೋಷಕಾಂಶಗಳಲ್ಲಿ ನಾವು ನೋಡಿ, ಮೊದಲನೇ ತೆಗೆದುಕೊಳ್ಳೋಣ,
ಕಾರ್ಬೋಹೈಡ್ರೇಟ್ಗಳು, ಜೊತೆಗೆ ಪ್ರೋಟೀನುಗಳು, ಜೊತೆಗೆ ವಿಟಮಿನ್ಗಳು, ಹೌದಲ್ಲ, ನೀರು ಮತ್ತು ನಾರು ಪದಾರ್ಥಗಳು, ಅದರ ಜೊತೆಗೆ ಲವಣಾಂಶಗಳು, ಹೌದಲ್ಲ, ಹೀಗೆ ನಾನಾ ರೀತಿಯಾದಂಥ ಪೋಷಕಾಂಶಗಳು ಇರೋದ್ರಿಂದ ಅವುಗಳನ್ನು ಸರಳ ರೂಪಕ್ಕೆ ತರೋದಕ್ಕೆ ಈ ಹೈಡ್ರೋಕ್ಲೋರಿಕ್ ಆಮ್ಲ ಏನು ಮಾಡ್ತದೆ, ಸಹಾಯವನ್ನು ಮಾಡ್ತದೆ. ಸೊ ಈ ರೀತಿ ಸಹಾಯವನ್ನು ಮಾಡೋದ್ರಲ್ಲಿ ಮೊದಲು ಏನು ಮಾಡ್ತದೆ, ನಾವು ಸೇವಿಸಿರ್ತಕ್ಕಂತಹ ಪ್ರೋಟೀನಲ್ಲಿ ಸರಳ ರೂಪಕ್ಕೆ ಬರಬೇಕಾದ್ರೆ ಪೆಪ್ಸಿನ್, ಜಠರರಸದಲ್ಲಿ ಪೆಪ್ಸಿನ್ ಎಂಬ ಕಿಣ್ವ ಇರ್ತದೆ. ಪೆಪ್ಸಿನ್ ಎಂಬ ಕಿಣ್ವ ಇರ್ತದೆ. ಈ ಪೆಪ್ಸಿನ್ ಎಂಬ ಕಿಣ್ವ ಏನು ಮಾಡ್ತದೆ, ಪ್ರೋಟೀನುಗಳಲ್ಲಿ ಸರಳ ರೂಪದ ಅಮೈನೋ ಆಮ್ಲಗಳಾಗಿ ಪರಿವರ್ತನೆ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ನಾವು ಸೇವಿಸಿರುವ ಪ್ರೋಟೀನುಗಳ ಜೀರ್ಣಕ್ರಿಯೆ, ಪ್ರೋಟೀನುಗಳನ್ನ ಸರಳ ರೂಪಕ್ಕೆ ತರೋದಕ್ಕೆ ಸಹಾಯವನ್ನು ಮಾಡುತ್ತೆ. ಜಠರ ರಸದಲ್ಲಿರತಕ್ಕಂತಹ ಪೆಪ್ಸಿನ್ ನಾವು ಸೇವಿಸಿರುವ ಪ್ರೋಟೀನ್ ಯುಕ್ತವಾದಂತಹ ಆಹಾರವನ್ನ ಸರಳ ರೂಪಕ್ಕೆ ತರೋದಕ್ಕೆ ತರುತ್ತೆ. ಅಷ್ಟೇ ಅಲ್ಲ, ಈ ಸರಳ ರೂಪಕ್ಕೆ ತಂದು ಈ ಲೋಳೆಯ ಸಹಾಯದಿಂದ ಎಲ್ಲ ರಕ್ಷಣೆಯನ್ನು ಮಾಡಿ ಅಲ್ಲೂ ಕೂಡ ಏನಾಗ್ತದೆ, ಆಹಾರ ನಾವು ಸೇವಿಸಿದಂಥ ಆಹಾರ, ನೀರನ್ನು ಕುಡಿದಿರ್ತೀವಿ, ಉಪ್ಪನ್ನು ಸೇವಿಸಿರ್ತೀವಿ, ಎಲ್ಲ ರೀತಿಯಾದಂಥ ಆಹಾರ ಏನಾಗ್ತದೆ ಸಂಪೂರ್ಣವಾಗಿ ಮಿಶ್ರಣಗೊಳ್ಳುತ್ತೆ. ಅಲ್ಲಿ ಯಾವ್ದು ಏನು ಎತ್ತಂತ ನಾವು ಗುರುತಿಡಿಯೋಕ್ಕಾಗೋದಿಲ್ಲ ಮಕ್ಕಳೇ. ಸೊ ಸಂಪೂರ್ಣವಾಗಿ ಮಿಶ್ರಣಗೊಂಡಿರ್ತದೆ. ಒಂದು ನಿಮ್ಮ ಗಮನದಲ್ಲಿರಲಿ, ಈ ಜಠರದಲ್ಲಿ ಏನಾದರೂ ಗ್ಲೂಕೋಸ್ ಏನಾದರೂ ಸಿಕ್ಕರೆ, ಜಠರದಲ್ಲಿ ಗ್ಲೂಕೋಸ್ ಏನಾದರೂ ಸಿಕ್ಕಿದ್ರೆ, ನಾವು ಸೇವಿಸುವ ಆಹಾರದಲ್ಲಿ ಗ್ಲೂಕೋಸ್ ಏನಾದರೆ, ಗ್ಲೂಕೋಸ್ ಜಠರದಲ್ಲಿನ ಒಳಗೋಡೆಗಳಲ್ಲಿರುವ ಜೀವಕೋಶಗಳಿಂದ ನೇರವಾಗಿ ಹೀರಲ್ಪಡ್ತದೆ. ಅರ್ಥ ಆಯ್ತಾ? ಹಾಗಾಗಿ ಗ್ಲೂಕೋಸ್ ಜಠರ ಕೋಶಗಳಿಂದ ನೇರವಾಗಿ ಹೀರಲ್ಪಡುತ್ತದೆ. ಅದಕ್ಕೋಸ್ಕರನೇ ಕೆಲವು ಸಂದರ್ಭದಲ್ಲಿ ಡಾಕ್ಟರ್ಗಳು ಸುಸ್ತಾದಾಗ ಎಳನೀರನ್ನು ಕುಡೀರಿ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಗ್ಲೂಕೋಸ್ ಪೌಡರನ್ನು ನೀರಿಗೆ ಹಾಕಿ ಕುಡೀರಿ ಅಂತ ಹೇಳ್ತಾರೆ. ಕಾರಣ ಏನಂದ್ರೆ, ಸುಸ್ತಾದಾಗ ದೇಹಕ್ಕೆ ಶಕ್ತಿಯನ್ನು ಒದಗಿಸೋದಕ್ಕೆ ಏನಾಗ್ತದೆ, ಜಠರ ಕೋಶಗಳಿಂದಲೇ ನೇರವಾಗಿ ಹೀರಿಕೊಳ್ಳೋದ್ರಿಂದ ಗ್ಲೂಕೋಸನ್ನು ಅವರು ಸಜೆಸ್ಟ್ ಮಾಡ್ತಾರೆ. ಅರ್ಥ ಆಯ್ತಾ ಮಕ್ಕಳ? ಸೊ ಈ ರೀತಿ ಜಠರದಲ್ಲಿ ರಾಸಾಯನಿಕ ಕ್ರಿಯೆಗಳು ಜರುಗೋದಕ್ಕೆ ಮಾಡೋದಕ್ಕೆ ಸಹಾಯ ಆದಮೇಲೆ ನಂತರ ಏನಾಗ್ತದೆ, ನಮ್ಮ ಜಠರದಲ್ಲಿ ಆಹಾರ ಸುಮಾರು 3.5 ಗಂಟೆಗಳ ಕಾಲ ಇರ್ತದೆ. 3.5 ಗಂಟೆಗಳ ಕಾಲ. ಸೊ ಅದಾದ ಮೇಲೆ ಏನಾಗ್ತದೆ, ಈ ಸಣ್ಣ ಕರಳು ಮತ್ತು ಜಠರ ಎರಡೂ ಸೇರತಕ್ಕಂತಹ ಜಾಗದಲ್ಲಿ ಗೇಟ್ ಅಂತ ಕರಿತೀವಿ, ಅದು ಓಪನ್ ಆಗ್ತದೆ. ಅರ್ಥಾಯ್ತಲ್ಲ? ಸೊ ಆ ಓಪನ್ ಆದಾಗ ಅಲ್ಲಿಂದ ಏನಾಗ್ತದೆ, ಆಹಾರ ನೇರವಾಗಿ ಸಣ್ಣ ಕರಳನ್ನ ತಲುಪುತ್ತೆ. ಈ ರೀತಿ ಸಣ್ಣ ಕರಳನ್ನ ತಲುಪಬೇಕಾದರೆ ಯಕೃತ್ತಿನಿಂದ ಬಿಡುಗಡೆಯಾಗುವ ಪಿತ್ತರಸ, ಮೇದೋಜೀರಕ ಗ್ರಂಥಿಯಿಂದ ಬಿಡುಗಡೆಯಾಗುವ ಮೇದೋಜೀರಕ ರಸ, ಪಿತ್ತರಸ ಮತ್ತು ಮೇದೋಜೀರಕ ಗ್ರಂಥಿಯಿಂದ ಬಿಡುಗಡೆಯಾಗುವ ಮೇದೋಜೀರಕ ರಸ ಅವೆರಡೂ ಕೂಡ ಆಹಾರವನ್ನು ಸೇರಿ ಸಣ್ಣ ಕರುಳಿಗೆ ಎಂಟ್ರಿ ಕೊಡ್ತವೆ, ಸಣ್ಣ ಕರುಳಿಗೆ ಹೋಗ್ತವೆ. ಓಕೆ, ಸೊ ಹಾಗಾಗಿ ಸಣ್ಣ ಕರುಳಿನಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅನ್ನೋದನ್ನ ನೋಡೋಣ. ಸಣ್ಣ ಕರುಳಿನಲ್ಲಿ ಈಗ ಸಣ್ಣ ಕರುಳನ್ನು ತೆಗೆದುಕೊಂಡಾಗ ಸಂಪೂರ್ಣ ಜೀರ್ಣಕ್ರಿಯೆ ಆಗುವುದು ಸಣ್ಣ ಕರುಳಿನಲ್ಲಿ. ಎಲ್ಲ ರೀತಿಯ ಪೋಷಕಾಂಶಗಳು ಸಂಪೂರ್ಣವಾಗಿ ಸರಳ ರೂಪಕ್ಕೆ ಬರೋದಂದ್ರೆ ಸಣ್ಣ ಕರುಳಿನಲ್ಲಿ. ಈ ಸಣ್ಣ ಕರುಳಿನಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಇಲ್ಲಿ ನಮಗೆ ಜಠರದಿಂದ ಆಮ್ಲ ಬಂದಿರ್ತದಲ್ಲ, ಸೊ ಜಠರದ ಆಮ್ಲ ಯಾವುದು, HCl, ಜಠರದ ಆಮ್ಲ ಮತ್ತೆ ಮೇದೋಜೀರಕ ಗ್ರಂಥಿಯಿಂದ ಬಿಡುಗಡೆಯಾಗತಕ್ಕಂತಹ ಕಿಣ್ವ, ಮೇದೋಜೀರಕ ಗ್ರಂಥಿಯಿಂದ ಬಿಡುಗಡೆಯಾಗತಕ್ಕಂತಹ ಕಿಣ್ವ, ಇವೆರಡೂ ಸೇರಿ ಏನಾಗ್ತದೆ, ಆಹಾರ ತಟಸ್ಥ ರೂಪಕ್ಕೆ ಬರುತ್ತೆ. ಯಾಕೆಂದ್ರೆ ಜಠರದ ಆಮ್ಲ ಆಮ್ಲೀಯವಾಗಿರ್ತದೆ, ಮೇದೋಜೀರಕದ ಕಿಣ್ವ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತದೆ, ಕ್ಷಾರೀಯ ಅಂತ ಕರಿತೀವಿ. ಇವೆರಡೂ ಸೇರಿ ಆಹಾರದ ಪದಾರ್ಥಗಳು ತಟಸ್ಥ ಆಗುವ ಹಾಗೆ ಮಾಡ್ತದೆ. ಅದು ಮೊದಲನೆಯದು ತಟಸ್ಥ ಆಗಿ. ಆಮೇಲೆ ಈ ಯಕೃತ್ತಿನಿಂದ ಬಿಡುಗಡೆ ಆಗತಕ್ಕಂತಹ ಪಿತ್ತರಸ, ಯಕೃತ್ತಿನಿಂದ ಬಿಡುಗಡೆ ಆಗತಕ್ಕಂತಹ ಪಿತ್ತರಸ ಇದೆಯಲ್ಲ, ಇದು ಪಿತ್ತರಸ ಏನ್ ಮಾಡ್ತದೆ, ನಾವು ಸೇವಿಸಿದಂತಹ ಕೊಬ್ಬಿನ ಅಂಶಗಳು ಯಾವುದೇ ಇರಲಿ, ಕೊಬ್ಬಿನ ಅಂಶಗಳು, ಆ ಎಲ್ಲಾ ಕೊಬ್ಬಿನ ಅಂಶಗಳಿರ್ತಕ್ಕಂಥದ್ದನ್ನ ಪಚನ ಜೀರ್ಣಕ್ರಿಯೆಯಲ್ಲಿ ಹೊಡೆದಾಕುತ್ತೆ. ಏನಾಗಿ
ಕೊಬ್ಬು ಏನಿದೆ ಅದು ಈ ಪಿತ್ತರಸದ ಸಹಾಯದಿಂದ ಪಿತ್ತರಸದ ಸರಳ ರೂಪಕ್ಕೆ ಕೊಬ್ಬಿನ ಆಮ್ಲಗಳಾಗಿ ಪರಿವರ್ತನೆ ಆಗ್ತದೆ. ಸಣ್ಣ ಕರುಳಿನಲ್ಲಿ ಕೊಬ್ಬಿನ ಆಮ್ಲಗಳಾಗಿ ಪರಿವರ್ತನೆ ಆಗ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಕೊಬ್ಬಿನ ಆಮ್ಲಗಳಾಗಿ ಪರಿವರ್ತನೆ. ಇನ್ನ ಮೇದೋಜೀರಕ ಗ್ರಂಥಿಯಿಂದ ಬಿಡುಗಡೆಯಾಗತಕ್ಕಂಥ ಟ್ರಿಪ್ಸಿನ್ ಮತ್ತು ಲೈಪೇಸ್. ಮೇದೋಜೀರಕದಿಂದ ಬಿಡುಗಡೆಯಾಗಿರತಕ್ಕಂತಹ ಮೇದೋಜೀರಕದಿಂದ ಬಿಡುಗಡೆಯಾಗಿರ್ತಕ್ಕಂಥ ಎರಡು ಕಿಣ್ವಗಳು, ಒಂದು ಲೈಪೇಸ್, ಒಂದು ಟ್ರಿಪ್ಸಿನ್ ಅನ್ನೋದು. ಟ್ರಿಪ್ಸಿನ್ ಎಂಬ ಕಿಣ್ವ ಪ್ರೋಟೀನುಗಳನ್ನ, ಎಲ್ಲ ರೀತಿಯ ಪ್ರೋಟೀನುಗಳನ್ನ ಅಮೈನೋ ಆಮ್ಲಗಳಾಗಿ ಪರಿವರ್ತನೆ ಆಗ್ತದೆ. ಅಮೈನೋ ಆಮ್ಲಗಳಾಗಿ ಪರಿವರ್ತನೆಯನ್ನು ಮಾಡುತ್ತೆ. ಎಲ್ಲ ಪ್ರೋಟೀನ್ಗಳ ಸರಳ ರೂಪ ಅಮೈನೋ ಆಮ್ಲ, ಎಲ್ಲ ಕೊಬ್ಬುಗಳ ಸರಳ ರೂಪ ಕೊಬ್ಬಿನ ಆಮ್ಲ. ಅದ್ರ ಜೊತೆಗೆ ಇನ್ನೊಂದು ಸಹಾಯ ಮಾಡೋದು ಲೈಪೇಸ್ ಎಂಬ ಕಿಣ್ವ ಏನಿದೆ, ಲೈಪೇಸ್ ಎಂಬ ಕಿಣ್ವನು ಕೂಡ ಏನ್ ಮಾಡ್ತದೆ, ಕೊಬ್ಬುಗಳನ್ನ ಬೇರೆ ಬೇರೆ ರೀತಿಯ ಕೊಬ್ಬುಗಳನ್ನ ಕೊಬ್ಬಿನಾಮ್ಲವಾಗಿ ಪರಿವರ್ತನೆ ಮಾಡ್ತೇವೆ. ಅದ್ರ ಜೊತೆಗೆ ಕರುಳಿನಲ್ಲಿರತಕ್ಕಂತಹ ಇತರೆ ಕಿಣ್ವಗಳು ಏನ್ ಮಾಡ್ತವೆ, ಕಾರ್ಬೋಹೈಡ್ರೇಟುಗಳನ್ನ ಸರಳ ರೂಪದ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡ್ತವೆ. ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡ್ತೇವೆ. ಮಕ್ಕಳ ನಾನು ರೌಂಡ್ ಅಪ್ ಆಗಿದ್ರೆ ನೋಡ್ರಿ, ಕೊಬ್ಬು ಸಂಕೀರ್ಣ ಪೋಷಕಾಂಶ, ಜೊತೆಗೆ ಪ್ರೋಟೀನು ಸಂಕೀರ್ಣವಾದಂತಹ ಪೋಷಕಾಂಶ, ಕಾರ್ಬೋಹೈಡ್ರೇಟು ಸಂಕೀರ್ಣವಾದಂತಹ ಪೋಷಕಾಂಶ, ಕೊಬ್ಬು, ದೆನ್ ಕಾರ್ಬೋಹೈಡ್ರೇಟ್ಗಳು, ದೆನ್ ಪ್ರೋಟೀನ್ಗಳು ಸಂಕೀರ್ಣ. ಇವೆಲ್ಲವುಗಳು ಸಣ್ಣ ಕರುಳಿನಲ್ಲಿ ಸರಳ ರೂಪಕ್ಕೆ ಬಂದಾಗ ಸರಳ ರೂಪದ ಕೊಬ್ಬಿನಾಮ್ಲವಾಗಿ, ಪ್ರೋಟೀನ್ಗಳು ಅಮೈನೋ ಆಮ್ಲಗಳಾಗಿ ಮತ್ತು ಕಾರ್ಬೋಹೈಡ್ರೇಟ್ಗಳು ಗ್ಲೂಕೋಸ್ ಆಗಿ ಪರಿವರ್ತನೆ ಹೊಂದಲೇಬೇಕು. ಅಷ್ಟು ರಾಸಾಯನಿಕ ಕ್ರಿಯೆ ಜರುಗಿರುತ್ತದೆ. ಈ ರೀತಿ ಸರಳ ರೂಪಕ್ಕೆ ಬಂದಂತಹ ಈ ಪೋಷಕಾಂಶಗಳನ್ನ ಸಣ್ಣ ಕರುಳಿನ ಒಳಗೋಡೆಯಲ್ಲಿರತಕ್ಕಂತಹ ವಿಲ್ಲೈಗಳೆಂಬ ರಚನೆಯ ಮೂಲಕ ವಿಲ್ಲೈಗಳಂತ ಇರ್ತದೆ. ಒಳಗೋಡೆಯಲ್ಲಿ ಬೆರಳಿನ ಆಕೃತಿಯಲ್ಲಿ ಈಜಾಡ್ತಾ ಇರ್ತವೆ. ಸೊ ಈ ವಿಲ್ಲೈಗಳು ಏನ್ ಮಾಡ್ತವೆ, ಹೀರಿಕೊಂಡು ರಕ್ತಕ್ಕೆ ಸೇರಿಸುತ್ತವೆ. ಸೊ ಎಲ್ಲ ಪೋಷಕಾಂಶಗಳು ರಕ್ತಕ್ಕೆ ಸೇರ್ತವೆ. ಅನಾವಶ್ಯಕವಾಗಿ ಬೇಡವಾಗಿರತಕ್ಕಂತಹ ವಸ್ತು ನಮ್ಮ ಸಣ್ಣ ಕರುಳಿನಲ್ಲಿ ಏನಾದರೂ ಇದ್ರೆ, ಸೊ ಅಲ್ಲಿ ನೀರು ಮತ್ತು ನಾರು ಪದಾರ್ಥಗಳ ಪಾತ್ರ ಬಹಳವಾಗಿ ಸಣ್ಣ ಕರುಳಿನಲ್ಲಿ. ಅದಕ್ಕೋಸ್ಕರನೇ ನಾವು ಆಹಾರವನ್ನು ಸೇವಿಸಿದಾಗ ನಮ್ಮ ನಿತ್ಯ ಜೀವನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಸೇವಿಸಬೇಕು ಮತ್ತು ಈ ನಾರು ಪದಾರ್ಥಗಳೇನಿದೆ ಆ ನಾರು ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಬೇಕು ಅಂತ ಕರಿತೀವಿ. ಯಾಕೆ ಅಂದ್ರೆ ಈ ನಾರು ಪದಾರ್ಥಗಳು ಸಣ್ಣ ಕರುಳಿನ ಒಳಗೋಡೆಯಲ್ಲಿ ಏನಾಗ್ತವೆ, ಸಂಗ್ರಹಣೆ ಆಗ್ತವೆ. ನಾರು ಪದಾರ್ಥ ಸಣ್ಣ ಕರುಳಿನ ಒಳಗೋಡೆಯಲ್ಲಿ ಸಂಗ್ರಹಣೆಯಾಗಿ ಆಹಾರದ ಪಚನ ಕ್ರಿಯೆಗೆ ಸಹಾಯವನ್ನ ಮಾಡ್ತವೆ. ಇದರೊಳಗಡೆ ಎಲ್ಲ ಸಂಗ್ರಹಣೆಯಾಗಿ ನಾರು ಪದಾರ್ಥಗಳು ನೀರನ್ನ ಹೀರ್ಕೊಳ್ತವೆ. ನೀರನ್ನ ಹೀರ್ಕೊಂಡಿಟ್ಟಾಗ ಒಳಗಡೆ ಚೆನ್ನಾಗಿರ್ತದೆ, ಆರೋಗ್ಯವಾಗಿರ್ತದೆ. ಆಗ ಆಹಾರ ಏನಾಗ್ತದೆ, ಜೀರ್ಣ ಆಗೋದಕ್ಕೆ ಸಂಪೂರ್ಣವಾಗಿ ಸಹಾಯ ಆಗ್ತದೆ. ಆವಾಗ ಏನಾಗ್ತದೆ, ನಾವು ಜೀರ್ಣಕ್ರಿಯೆ ಚೆನ್ನಾಗಾದ್ರೆ ಪೋಷಕಾಂಶಗಳ ಹೀರಿಕೆ ಚೆನ್ನಾಗಿರ್ತದೆ. ಅದ್ರ ಜೊತೆಗೆ ಬೇಡವಾದಂತಹ ತ್ಯಾಜ್ಯ ವಸ್ತು ಏನಿದೆ, ಆ ಬೇಡವಾದಂತಹ ತ್ಯಾಜ್ಯ ವಸ್ತು ಗುದದ್ವಾರದ ಮೂಲಕ ಒಂದು ನಿರ್ದಿಷ್ಟ ಅಂತರದಲ್ಲಿ ಸಮಯದಲ್ಲಿ ದೇಹದಿಂದ ಹೊರಹಾಕ್ತೀವಿ. ಹೀಗೆ ನಾವು ಸೇವಿಸಿದಂತಹ ಆಹಾರ ಸಂಪೂರ್ಣ ರಾಸಾಯನಿಕ ಕ್ರಿಯೆಯಿಂದ ವಿಭಜನೆಗೊಂಡು ರಾಸಾಯನಿಕ ಕ್ರಿಯೆಯಲ್ಲಿ ತ್ಯಾಜ್ಯವಾದಂತಹ ಆಹಾರ ನಮ್ಮ ದೇಹದಿಂದ ಹೊರ ಹೋಗ್ತದೆ. ಇದನ್ನು ನಾವು ಜೀರ್ಣಾಂಗ ವ್ಯೂಹ, ಸಂಪೂರ್ಣವಾಗಿ ಈ ಕ್ರಿಯೆ ನಡೀತದೆ ಜೀರ್ಣಾಂಗ ವ್ಯೂಹದಲ್ಲಿ ನಡೆಯುತ್ತದೆ. ಈ ಕ್ರಿಯೆ ನಡೀತದೆ ಜೀರ್ಣಾಂಗ. ಆದ್ರೆ ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಸಸ್ಯಾಹಾರಿಗಳಲ್ಲಿ ಕರುಳು ಬಹಳ ಉದ್ದ ಇರ್ತದೆ. ಇಡೀ ನಮ್ಮ ದೇಹದಲ್ಲಿ ಅತ್ಯಂತ ಉದ್ದವಾದ ಅಂಗ ಅಂದ್ರೆ ಕರುಳು. ಸಸ್ಯಾಹಾರಿಗಳಲ್ಲೇ ಯಾಕೆ ತುಂಬಾ ಉದ್ದ ಆಗಿರಬೇಕು ಅಂದ್ರೆ, ಸಸ್ಯಾಹಾರಿಗಳು ಸೇವಿಸುವ ಆಹಾರದಲ್ಲಿ ಈ ಸೆಲ್ಯುಲೋಸ್ನ ಪ್ರಮಾಣ ಜಾಸ್ತಿ ಇರ್ತದೆ. ಆ ಸೆಲ್ಯುಲೋಸ್ ಎಂಬುದು ಕೂಡ ಒಂದು ರಾಸಾಯನಿಕವೇ, ಕಾರ್ಬೋಹೈಡ್ರೇಟ್. ಆ ಕಾರ್ಬೋಹೈಡ್ರೇಟ್ ಜೀರ್ಣ ಆಗಬೇಕು ಅಂದ್ರೆ ಬಹಳಷ್ಟು ಸಮಯ ಬೇಕಾಗ್ತದೆ.
ಆ ಬಹಳಷ್ಟು ಸಮಯ ಬೇಕಾಗುತ್ತೆ. ಆ ಬಹಳಷ್ಟು ಸಮಯ ಬೇಕಾಗಬೇಕು ಅಂದರೆ ಕರುಳಿನ ಉದ್ದ ಏನಾಗ್ತದೆ, ಜಾಸ್ತಿ ಇದ್ದಾಗ ಆ ಕರುಳಿನ ಒಳಗಡೆ ಅದು ಹೋಗ್ತಾ 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 ಸರಳ ರೂಪಕ್ಕೆ ಬರೋದಕ್ಕೆ ಸಹಾಯ ಆಗುತ್ತೆ. ಅದು ಮೊದಲನೇದು. ಆದರೆ ಈ ಮಾಂಸಾಹಾರಿ ಪ್ರಾಣಿಗಳಿದೆಯಲ್ಲ, ಈ ಮಾಂಸಾಹಾರಿ ಪ್ರಾಣಿಗಳಲ್ಲಿ ಕರುಳು ಚಿಕ್ಕದಾಗಿರ್ತದೆ. ಕಾರಣ ಏನಂದ್ರೆ ಮಾಂಸಾಹಾರದಲ್ಲಿ ಸೆಲ್ಯುಲೋಸ್ನ ಅಂಶ ಇರೋದಿಲ್ಲ, ಹಾಗಾಗಿ ಕರುಳು ಚಿಕ್ಕದಾಗಿರ್ತದೆ. ಅದು ಒಂದು ಅಂಶ. ಸೊ ಹೀಗೆ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂದ್ರೆ ಸಂಪೂರ್ಣವಾಗಿ ಜೀರ್ಣಕ್ರಿಯೆಯ ಒಂದು ಅಂಶ ಏನಿದೆಯಲ್ಲ, ಆ ಜೀರ್ಣಕ್ರಿಯೆ ಸರಾಗವಾಗಿ ಎಲ್ಲ ಅಂಗಗಳಲ್ಲೂ ನಡಿಬೇಕು. ಅದಕ್ಕೋಸ್ಕರ ನಾವು ಉತ್ತಮವಾದಂತಹ ಆಹಾರ, ಯಥೇಚ್ಛವಾದಂತಹ ನೀರನ್ನ ಸೇವಿಸಬೇಕು. ಆಮೇಲೆ ಸಮಯಕ್ಕೆ ಸರಿಯಾಗಿ ನಾವು ಏನ್ ಮಾಡಬೇಕು, ತ್ಯಾಜ್ಯವನ್ನ ನಾವು ಹೊರ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಜೀರ್ಣಾಂಗ ವ್ಯೂಹ ಬಹಳ ಆರೋಗ್ಯವಾಗಿ ಇರೋದಕ್ಕೆ ಕಾರಣ ಆಗ್ತದೆ ಮಕ್ಕಳ. ಸೊ ಹೀಗೆ ಮನುಷ್ಯರನ್ನ ಉದಾಹರಣೆಯನ್ನಾಗಿ ತೆಗೆದುಕೊಂಡು ಮನುಷ್ಯರಲ್ಲಿ ಹೇಗೆ ಜೀರ್ಣಕ್ರಿಯೆ ನಡೆಯುತ್ತೆ, ಜೀರ್ಣಕ್ರಿಯೆಯ ಭಾಗಗಳು ಯಾವುವು, ಆ ಭಾಗಗಳಿಂದ ಈ ಪೋಷಕಾಂಶಗಳು ಹೇಗೆ ಹೀರಿಕೆ ಆಗ್ತವೆ, ಹೀರಿಕೆಯಾದಂತಹ ಪೋಷಕಾಂಶಗಳೆಲ್ಲವೂ ಕೂಡ ಏನಾಗ್ತದೆ, ರಕ್ತವನ್ನ ಸೇರಿ ಅದನ್ನು ನಾವು ಪಚನಕ್ರಿಯೆ ಅಂತ ಕರಿತೀವಿ. ರಕ್ತವನ್ನ ಸೇರಿ ರಕ್ತದ ಮೂಲಕ ಪೋಷಕಾಂಶಗಳು ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಸರಬರಾಜಾಗ್ತದೆ. ಮಕ್ಕಳೇ, ಆಹಾರ ಸರಬರಾಜಾದ ನಂತರ, ಪೋಷಕಾಂಶಗಳು ರಕ್ತದ ಮೂಲಕ ಸರಬರಾಜಾದಂತಹ ನಂತರ ಇಲ್ಲಿ ಜೀರ್ಣಕ್ರಿಯೆ ಆದ ಮೇಲೆ ಜೀರ್ಣವಾದಂತಹ ಸಣ್ಣ ಕರುಳಿನಲ್ಲಿ ಜೀರ್ಣವಾದಂತಹ ಆಹಾರ ಏನಾಗ್ತದೆ, ದೊಡ್ಡ ಕರುಳಿಗೆ ಬರ್ತದೆ. ಸೊ ದೊಡ್ಡ ಕರುಳು ಮತ್ತು ಸಣ್ಣ ಕರುಳರ ನಡುವೆ ಒಂದು ವಿಶಿಷ್ಟವಾದಂತಹ ಒಂದು ಅಂಗ ಇದೆ ಮಕ್ಕಳ. ಸೊ ಅದು ನಾವೇನಂತ ಕರಿತೀವಿ ಅಂದ್ರೆ ಅಪೆಂಡಿಕ್ಸ್ ಅಂತ ಕರಿತೀವಿ. ಸೊ ಈ ಅಪೆಂಡಿಕ್ಸ್ ನಮಗೆ ಏನು ಪ್ರಯೋಜನಕ್ಕಿಲ್ಲ, ಆದರೂ ಕೂಡ ಹಾಗೆ ಉಳ್ಕೊಂಡ್ಬಿಟ್ಟಿದೆ, ವಿಕಾಸದಲ್ಲಿ ಅದು ಹಾಗೆ ಉಳ್ಕೊಂಡಿದೆ. ಸೊ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಯಾಕೆಂದ್ರೆ ನಾವು ಸೇವಿಸತಕ್ಕಂಥ ಆಹಾರ ಶುದ್ಧವಾಗಿರಬೇಕು, ಕಲ್ಲು ಮತ್ತು ಮಣ್ಣುಗಳ ಮಿಶ್ರಿತ ಆಗಿರ್ಬೋದು, ಆಮೇಲೆ ಹೆಚ್ಚಿನ ಪ್ರಮಾಣದ ಅನಾರೋಗ್ಯವನ್ನು ಉಂಟು ಮಾಡತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಇರಬಾರದು. ಸೊ ಅಕಸ್ಮಾತ್ ಹಾಗೇನಾದ್ರೂ ಆದಲ್ಲಿ ಕಲ್ಲು, ಮಣ್ಣು, ವಿಷಯುಕ್ತಗಳು, ಆಮೇಲೆ ಅನಾರೋಗ್ಯವನ್ನು ಉಂಟು ಮಾಡತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಏನಾದ್ರೂ ಬಂದಲ್ಲಿ ಈ ಅಪೆಂಡಿಕ್ಸ್ ನ ಭಾಗದಲ್ಲಿ ಸಂಗ್ರಹಣೆಗೊಳ್ತವೆ. ಈ ಅಪೆಂಡಿಕ್ಸ್ ನ ಭಾಗದಲ್ಲಿ ಸಂಗ್ರಹಣೆಗೊಂಡು ಅಲ್ಲಿ ಉಲ್ಬಣ ಆಗ್ತದೆ. ಉಲ್ಬಣ ಅಂದ್ರೆ ಅವುಗಳ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತದೆ, ಜೀವಕೋಶಗಳನ್ನ ನಾಶ ಮಾಡ್ತಾ ಹೋಗ್ತದೆ. ಈ ರೀತಿ ನಾಶ ಆದಾಗ ಏನಾಗ್ತದೆ, ಈ ಅಪೆಂಡಿಕ್ಸ್ ಎಂಬ ಭಾಗ ಏನಾಗ್ತದೆ, ಉಬ್ಬುತ್ತೆ. ಈ ರೀತಿ ಉಬ್ಬಿದಾಗ ಅಲ್ಲಿ ನಮ್ಗೆ ಏನಾಗ್ತದೆ, ಕಿಬ್ಬೊಟ್ಟೆ ನೋವು ಬರೋದಕ್ಕೆ ಶುರುವಾಗ್ತದೆ. ಅಪೆಂಡಿಸೈಟಿಸ್ ಅಂತ ಕರಿತೀವಿ ಅದನ್ನ. ಈ ಕಿಬ್ಬೊಟ್ಟೆಯಲ್ಲಿ ನೋವು ಬಂದಾಗ ಈ ರೀತಿ ಉಬ್ಬಿದಾಗ ಇದು ಬಹಳ ಡೇಂಜರಸ್. ಇದೇನಾದ್ರೂ ಒಡ್ಕೊಂಡ್ಬಿಟ್ರೆ ಅಲ್ಲಿರತಕ್ಕಂಥ ವಿಷವಸ್ತುಗಳು ಎಲ್ಲ ಕಡೆನೂ ಹರಡಿ ವ್ಯಕ್ತಿ ಸಾವನ್ನಪ್ಪತಕ್ಕಂಥ ಸಂದರ್ಭ ಬರ್ತದೆ. ಅದಕ್ಕೋಸ್ಕರನೇ ಕಿಬ್ಬೊಟ್ಟೆ ನೋವು ಬರ್ತಾ ಇದ್ರೆ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು ಬಹಳ ಪ್ರಮುಖವಾದಂಥದ್ದು. ಸೊ ಹಾಗಾಗಿ ಆವಾಗ ಇಂತಹ ಅಪೆಂಡಿಕ್ಸ್ ಆದಾಗ ಅಪೆಂಡಿಸೈಟಿಸ್ ಆದಾಗ ಏನ್ ಮಾಡ್ತಾರೆ ಅಂದ್ರೆ ಡಾಕ್ಟರ್ಗಳ ಸಲಹೆಯಲ್ಲಿ ಶಸ್ತ್ರಚಿಕಿತ್ಸೆಯ ಮೂಲಕ ಅದನ್ನ ರಿಮೂವ್ ಮಾಡಿಬಿಡ್ತಾರೆ. ಸೊ ಅದು ಅದನ್ನ ರಿಮೂವ್ ಮಾಡಿಬಿಡ್ತಾರೆ, ತೆಗೆದುಬಿಡ್ತಾರೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಆಗ ಏನಾಗ್ತದೆ, ಯಾವುದೇ ರೀತಿಯಂತ ತೊಂದರೆ ಇಲ್ಲದೆ ಆಹಾರದ ಕಣಗಳು, ಪೋಷಕಾಂಶಗಳು ಅವೆಲ್ಲ ಕೂಡ ಏನಕ್ಕೆ ಹರಿದಾಡೋದಕ್ಕೆ ಸಹಾಯ ಆಗುತ್ತೆ. ಸೊ ಪೋಷಕಾಂಶಗಳ ಹೀರಿಕೆಯ ನಂತರ ಸಣ್ಣ ಕರುಳಿನಿಂದ ಆಹಾರ ಪದಾರ್ಥಗಳು ನೇರವಾಗಿ ದೊಡ್ಡ ಕರುಳಿಗೆ ಬಂದು ದೊಡ್ಡ ಕರುಳಿನ ಮೂಲಕ ಏನಾಗ್ತದೆ, ಅಲ್ಲೂ ಕೂಡ ಹೀರಿಕೆ ಇರ್ತದೆ. ದೊಡ್ಡ ಕರುಳಿನಲ್ಲೂ ಕೂಡ ನೀರಿನ ಅಂಶ ಹೀರಿಕೆ ಇರ್ತದೆ. ಇನ್ನು ಉಳಿದಿರತಕ್ಕಂತಹ ಪೋಷಕಾಂಶಗಳಿದ್ರೆ ಅವುಗಳ ಹೀರಿಕೆ ಇರ್ತದೆ. ಆಮೇಲೆ ಏನು ಪ್ರಯೋಜನಕ್ಕೆ ಬೇಡ ಅನ್ನೋ ಆಹಾರ ಪದಾರ್ಥಗಳಿಗೇನಿದೆ ಅವು ತ್ಯಾಜ್ಯದ ರೂಪದಲ್ಲಿ ಗುದದ್ವಾರದಿಂದ ಹೊರಹಾಕಲ್ಪಡ್ತದೆ. ಹೀಗೆ ಸಂಪೂರ್ಣ ಜೀರ್ಣಕ್ರಿಯೆ ಒಂದು ಹಲವಾರು ರಾಸಾಯನಿಕ ಕ್ರಿಯೆಗಳ ಮೂಲಕ ನಡೆದು ಪೋಷಕಾಂಶಗಳ ಹೀರಿಕೆಯಿಂದ ರಕ್ತವನ್ನು ಸೇರಿ ಸಂಪೂರ್ಣ ಜೀರ್ಣಾಂಗ ವ್ಯೂಹದಲ್ಲಿ ಜೀರ್ಣಕ್ರಿಯೆ ಮುಕ್ತಾಯ ಆಗುತ್ತೆ. ಮಕ್ಕಳೇ, ಜೀರ್ಣಾಂಗ ವ್ಯೂಹ ಮತ್ತು ಜೀರ್ಣಕ್ರಿಯೆ ತಿಳ್ಕೊಂಡ ನಂತರ ಈಗ ಉಸಿರಾಟ ಕ್ರಿಯೆ ಮತ್ತು ಉಸಿರಾಟ ಕ್ರಿಯೆಯಲ್ಲಿ ಹೇಗೆ ಭಿನ್ನತೆ ಇದೆ ಮತ್ತು ಅದರಲ್ಲಿರತಕ್ಕಂತಹ ಎರಡು ರೀತಿಯ ಉಸಿರಾಟ ಕ್ರಿಯೆಗಳು ಯಾವುವು ಮತ್ತು ಉಸಿರಾಟ ಕ್ರಿಯೆಯಲ್ಲಿ ಭಾಗವಹಿಸುವ ಅಂಗ ಮತ್ತು ಅಂಗದ ರಚನೆ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮಕ್ಕಳೇ, ನಮಗೆ ಉಸಿರಾಟ ಅಂದಾಗ ನಮ್ಮ ನೆನಪಿಗೆ ಬರೋದು ನಾವು ಆಮ್ಲಜನಕವನ್ನು ತೆಗೆದುಕೊಳ್ಳೋದು ಅಂತ, ಹೌದಲ್ಲ? ಇಲ್ಲಿ ಈ ಉಸಿರಾಟ ಕ್ರಿಯೆಯನ್ನು ನಾವು ಗಮನಿಸಿದಾಗ ನಮ್ಮ ದೇಹದಲ್ಲಿ ಎರಡು ರೀತಿಯ ಉಸಿರಾಟಗಳನ್ನು ನಾವು ಕಾಣ್ತೀವಿ. ಒಂದು ಬಾಹ್ಯ ಉಸಿರಾಟ, ಅದರಲ್ಲಿ ಉಚ್ಛ್ವಾಸ ಮತ್ತು ನಿಶ್ವಾಸ ಎರಡೂ ಇರ್ತದೆ. ಬಾಹ್ಯ ಉಸಿರಾಟದಲ್ಲಿ
ಉಚ್ಛ್ವಾಸ ಉಚ್ಛ್ವಾಸ ಮತ್ತು ನಿಶ್ವಾಸ. ಗಾಳಿಯನ್ನ ಒಳಗಡೆ ತೆಗೆದುಕೊಳ್ಳೋದು ಮತ್ತು ಗಾಳಿಯನ್ನ ಹೊರ ಹಾಕೋದು ಉಚ್ಛ್ವಾಸ ಮತ್ತು ನಿಶ್ವಾಸ. ಉಚ್ಛ್ವಾಸ ಅಂದ್ರೆ ಗಾಳಿಯನ್ನ ಹೊರಗೆ ತೆಗೆದುಕೊಳ್ಳೋದು, ನಿಶ್ವಾಸ ಅಂದ್ರೆ ಗಾಳಿಯನ್ನ ಹೊರಗಡೆ ಬಿಡೋದು ಮೂಗಿನ ಮೂಲಕ, ಅದನ್ನ ನಿಶ್ವಾಸ. ಅದನ್ನ ಬಾಹ್ಯ ಉಸಿರಾಟ ಅಂತ ಕರಿತೀವಿ. ಇನ್ನೊಂದು ಉಸಿರಾಟ ಯಾವುದು? ಆಂತರಿಕ ಉಸಿರಾಟ. ಆಂತರಿಕ ಉಸಿರಾಟ. ಈ ಆಂತರಿಕ ಉಸಿರಾಟವನ್ನ ನಾವು ಕೋಶೀಯ ಉಸಿರಾಟ ಅಂತ ಕೂಡ ಕರಿತೀವಿ. ಕೋಶೀಯ ಜೀವಕೋಶಗಳಿಗೆ ಕೂಡ ಆಮ್ಲಜನಕ ಬೇಕು. ಕೋಶೀಯ ಉಸಿರಾಟ ಆಂತರಿಕವಾಗಿ ನಾವು ಅದನ್ನ ಕೋಶೀಯ ಉಸಿರಾಟ ಅಂತ ಕೂಡ ಕರಿತೀವಿ. ಸೊ ನಾವು ಫಸ್ಟ್ ಬಾಹ್ಯ ಉಸಿರಾಟವನ್ನು ತಿಳ್ಕೊಳ್ಳೋಣ. ಬಾಹ್ಯ ಉಸಿರಾಟವು ಆಂತರಿಕ ಉಸಿರಾಟಕ್ಕೆ ಹೇಗೆ ಸಹಾಯ ಮಾಡುತ್ತೆ ಮತ್ತು ಅಲ್ಲಿ ನಡೀತಕ್ಕಂಥ ಕ್ರಿಯೆಗಳೇನು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಓಕೆ ಮಕ್ಕಳ, ಬಾಹ್ಯ ಉಸಿರಾಟದಲ್ಲಿ ನಾವೇನನ್ನ ಕಾಣ್ತೀವಿ? ಮೂಗು, ಅದನ್ನ ಶ್ವಾಸಕಾಂಗ ವ್ಯೂಹ ಅಂತ ಕರಿತೀವಿ. ಶ್ವಾಸಕಾಂಗ ವ್ಯೂಹ. ಸೊ ಮೂಗಿನ ಮೂಲಕ ಗಾಳಿಯನ್ನ ತೆಗೆದುಕೊಳ್ತೀವಿ. ಸೊ ಗಾಳಿಯನ್ನ ನಾವು ತೆಗೆದುಕೊಂಡಾಗ ಅದು ಶ್ವಾಸನಾಳವನ್ನ ತಲುಪುತ್ತೆ. ಮೂಗಿನ ಮೂಲಕ ಶ್ವಾಸನಾಳವನ್ನ ತಲುಪುತ್ತೆ. ಮೂಗು ಅಂತ ತೆಗೆದುಕೊಂಡ್ರೆ ಮೂಗಿನ ಮೂಲಕ ನಾವು ಶ್ವಾಸನಾಳವನ್ನ ತಲುಪುತ್ತೆ. ಶ್ವಾಸನಾಳವು ಏನಾಗ್ತದೆ? ಈ ಎರಡು ಮೂಳೆಗಳ ಏನಿದೆಯಲ್ಲ, ಈ ಮೂಳೆಗಳ ಒಳಗಡೆ ಇವು ರಕ್ಷಣೆಯಾಗಿದ್ದಾವೆ ಶ್ವಾಸಕೋಶಗಳಿಗೆ, ಅರ್ಥಾಯ್ತಲ್ಲ? ಅದ್ರ ಒಳಗಡೆ ಏನಾಗ್ತದೆ? ನಾವು ಶ್ವಾಸಾಂಗ ವ್ಯೂಹದ ಶ್ವಾಸಕೋಶಗಳನ್ನ ನಾವು ಕಾಣ್ತೀವಿ. ಈ ಶ್ವಾಸಕೋಶಗಳ ಏನಿದೆ, ಈ ಶ್ವಾಸಕೋಶಗಳನ್ನ ಒಂದು ಜಠರ ಮತ್ತು ಕೆಳಭಾಗದಿಂದ ಬೇರ್ಪಡಿಸಿರ್ತಕ್ಕಂತಹ ಪೊರೆಯನ್ನ ಒಪ್ಪೆ ಅಂತ ಕರಿತೀವಿ. ಇದನ್ನ ಒಪ್ಪೆ ಅಂತ ಕರಿತೀವಿ. ಇನ್ನ ಈ ಭಾಗ ಏನಿದೆ ಶ್ವಾಸನಾಳದ ಒಳಗಡೆ ಕಂಟಿನ್ಯೂ ಆಗಿ ಏನಾಗ್ತದೆ? ಬ್ರಾಂಕೈ ಮತ್ತು ಬ್ರಾಂಕಿಯೋಲ್ಗಳಾಗಿ ವಿಂಗಡಣೆ ಆಗ್ತದೆ. ಬ್ರಾಂಕೈಗಳು ಈ ರೀತಿ, ಇವುಗಳನ್ನ ದೊಡ್ಡದಾದಂತಹ ಪೈಪಿನ ತರಹದ ಬ್ರಾಂಕೈ ಅಂತ ಕರಿತೀವಿ. ಅದಾದ್ಮೇಲೆ ಈ ಭಾಗವನ್ನು ನಾವು ಬ್ರಾಂಕಿಯೋಲ್ಗಳು ಅಂತ ಕರಿತೀವಿ. ಒಳಗಡೆ ಭಾಗಗಳನ್ನ. ಸೊ ಇಲ್ಲೂ ಕೂಡ ಅಷ್ಟೇ ಕವಲುಗಳಾಗಿರತಕ್ಕಂತಹ ಈ ಭಾಗ ಏನಿದೆ ಇದನ್ನ ಬ್ರಾಂಕೈ, ಒಳಗಡೆ ಭಾಗನ ಇನ್ನೂ ಕವಲುಗಳನ್ನ ಬ್ರಾಂಕಿಯೋಲ್ಗಳೆಂದು ಕರೆಯುತ್ತೇವೆ. ಇನ್ನೂ ಒಳಗಡೆ ಹೋದಾಗ ಒಳಗಡೆಯಲ್ಲಿ ಏನಾಗಿರ್ತದೆ? ನಮಗೆ ಇದಕ್ಕೆ ಸಂಬಂಧಕ್ಕೆ ಗಾಳಿ ಚೀಲಗಳು ಸಂಗ್ರಹಣೆ ಆಗಿರ್ತವೆ. ಈ ರೀತಿ ಜೋಡಣೆ ಆಗಿರ್ತವೆ ಗಾಳಿ ಚೀಲಗಳು. ಇವುಗಳನ್ನ ಇಂಗ್ಲಿಷ್ನಲ್ಲಿ ಆಲ್ವಿಯೋಲೈಗಳು ಅಂತ ಕರಿತೀವಿ. ಆಲ್ವಿಯೋಲೈಗಳು. ಇಲ್ಲಿ ಏನಾಗ್ತದೆ? ನಾವು ಸೇವಿಸತಕ್ಕಂತಹ ಆಮ್ಲಜನಕ ಸಂಗ್ರಹಣೆಯಾಗಿ ಇಂಗಾಲದ ಡೈಆಕ್ಸೈಡ್ ವಿನಿಮಯ ಮಾಡೋದಕ್ಕೆ ಕಾರಣ ಆಗ್ತದೆ. ಸೊ ಹಾಗಾಗಿ ಇಲ್ಲಿ ಶ್ವಾಸನಾಳಕ್ಕೆ ದೃಢತೆ ಬೇಕು. ಆ ಶ್ವಾಸನಾಳಕ್ಕೆ ದೃಢತೆ ಬರೋದಕ್ಕೆ ಸಿ ಆಕಾರದ ಮೃದ್ವಸ್ಥಿ ಅಂಗ ಇರ್ತದೆ. ಏನ್ ಮಾಡ್ತದೆ? ಶ್ವಾಸನಾಳಕ್ಕೆ ದೃಢತೆಯನ್ನ ಕೊಡುತ್ತೆ. ಇದೊಂದು ರಫ್ ಆಗಿ ಹಾಕಿದ್ದೀನಿ ಮಕ್ಕಳ, ರಫ್ ಆಗಿ. ಸೊ ಈ ಶ್ವಾಸಕೋಶಗಳು ಈ ಮೂಳೆಗಳಿಂದ ಮುಂದ್ಗಡೆ ಇರತಕ್ಕಂಥ ಮೂಳೆಗಳು ಮತ್ತು ಹಿಂಭಾಗದ ಮೂಳೆಗಳೇನಿದೆ ಆ ಮೂಳೆಗಳಿಂದ ರಕ್ಷಣೆಯನ್ನು ಒದಗಿಸಿರ್ತದೆ. ಇನ್ನೊಂದು ಅಂಶ ನೀವು ಗಮನದಲ್ಲಿ ಮಕ್ಕಳೇ, ಈ ಶ್ವಾಸಕೋಶಗಳ ನಡುವೆ ಏನಿರ್ತದೆ? ಹೃದಯ ಇರ್ತದೆ. ಶ್ವಾಸಕೋಶಗಳ ನಡುವೆ ಏನಾಗಿರ್ತದೆ? ಹೃದಯ ಬಹಳ ಚಿಕ್ಕ. ಶ್ವಾಸಕೋಶಗಳಿಗೆ ಹೋಲಿಸ್ಕೊಂಡ್ರೆ ಹೃದಯ ಬಹಳ ಚಿಕ್ಕ. ಹೃದಯ ಇರ್ತದೆ ಇಲ್ಲಿ, ಈ ಭಾಗ, ಇದು ಹೃದಯದ ಭಾಗ. ಇದು ಗೊತ್ತಿರಲಿ, ಮುಂದೆ ಹೇಳ್ತೀನಿ ಅದು ಹೇಗೆ ಏನು ಅಂತ. ಓಕೆ, ಈಗ ಗಾಳಿಯನ್ನ ಒಳಗಡೆ ತೆಗೆದುಕೊಂಡಾಗ ಆಮ್ಲಜನಕವನ್ನ ನಾವು ಮೂಗಿನ ಮೂಲಕ ಆಮ್ಲಜನಕವನ್ನು ತೆಗೆದುಕೊಂಡಾಗ ಅದು ಏನಾಗ್ತದೆ? ಆಲ್ವಿಯೋಲೈಗಳಿಗೆ ಬರ್ತದೆ. ಒಂದು ಎರಡು ಆಲ್ವಿಯೋಲೈಗಳನ್ನ ದೊಡ್ಡದಾಗಿ ಮಾಡಿರ್ತೀನಿ ಮಕ್ಕಳ. ಇದೊಂದು ಆಲ್ವಿಯೋಲೈ ಅನ್ಕೊಳ್ಳಿ. ಸೊ ಇದೊಂದು ಆಲ್ವಿಯೋಲೈ ಅನ್ಕೊಳ್ಳಿ, ಒಳಗಡೆ ಇರತಕ್ಕಂಥದ್ದು. ಸೊ ಇದು ಒಂದು ಆಲ್ವಿಯೋಲೈ ಅನ್ಕೊಳ್ಳಿ. ಇದು ಸೊ ಗಾಳಿ ಒಳಗಡೆ ಬರೋದಕ್ಕೆ ಸಹಾಯ ಆಗ್ತದೆ. ಈ ಆಲ್ವಿಯೋಲೈಗಳು ಏನಾಗಿದೆ? ರಕ್ತನಾಳದ ಸಂಪರ್ಕವನ್ನು ಹೊಂದಿರ್ತವೆ. ಆ ರಕ್ತನಾಳಗಳು ಬಹಳ ಸೂಕ್ಷ್ಮವಾಗಿರ್ತವೆ ಮಕ್ಕಳ. ಒಳಗಡೆ ರಕ್ತನಾಳದ ಸಂಪರ್ಕ ಈ ರೀತಿ ಸಂಪರ್ಕವನ್ನು ಹೊಂದಿರ್ತವೆ. ಇದೊಂದು ಆಲ್ವಿಯೋಲೈ, ಇದೊಂದು ರಕ್ತನಾಳದ ಸಂಪರ್ಕ, ಇದೊಂದು ಆಲ್ವಿಯೋಲೈ, ಇದೊಂದು ರಕ್ತನಾಳದ ಸಂಪರ್ಕ. ಈ ರೀತಿ ರಕ್ತನಾಳದ ಸಂಪರ್ಕವನ್ನು ಹೊಂದಿರ್ತವೆ. ರಕ್ತನಾಳದ ಸಂಪರ್ಕ ಯಾಕೆ ಹೊಂದಿರಬೇಕು ಅಂತ ಹೇಳ್ತೀವಿ ಮಕ್ಕಳೇ. ಈ ಶ್ವಾಸಾಂಗ ವ್ಯೂಹ ಅಥವಾ ಇವೇನಿದೆಯಲ್ಲ, ಶ್ವಾಸಕೋಶಗಳನ್ನ ರಕ್ತದ ಕ್ಲೀನಿಂಗ್ ಹೋಮ್ ಅಥವಾ ಬಚ್ಚಲು ಮನೆ ಅಂತ ಕರಿತೀವಿ. ಯಾಕಂದ್ರೆ ಅಶುದ್ಧ ರಕ್ತವು ಹೃದಯ ಏನ್ ಮಾಡ್ತದೆ? ಅಶುದ್ಧ ರಕ್ತವನ್ನ
ಈ ಎರಡೂ ಶ್ವಾಸಕೋಶಗಳಿಗೆ ಪಂಪ್ ಮಾಡುತ್ತೆ. ಆ ಅಶುದ್ಧ ರಕ್ತ ಆಲ್ವಿಯೋಲೈಗಳಲ್ಲಿ ಇರತಕ್ಕಂಥ ರಕ್ತನಾಳದ ಮೂಲಕ ಬಂದಾಗ ಆಲ್ವಿಯೋಲೈಗಳಲ್ಲಿರ್ತಕ್ಕಂತಹ ಆಮ್ಲಜನಕ ರಕ್ತನಾಳಕ್ಕೆ ಬರ್ತದೆ. ಮತ್ತೆ ಗಮನದಲ್ಲಿರಲಿ, ರಕ್ತನಾಳದಲ್ಲಿರತಕ್ಕಂಥ ಅಶುದ್ಧ ರಕ್ತ ಅಂದ್ರೆ ಏನರ್ಥ? ಇಂಗಾಲದ ಡೈಆಕ್ಸೈಡ್ ಏನಾಗ್ತದೆ ಆಲ್ವಿಯೋಲೈಗಳ ಒಳಗಡೆ ಬರ್ತದೆ. ಅರ್ಥ ಆಯ್ತಾ? ಹಾಗೆ ಆಮ್ಲಜನಕವು ರಕ್ತವನ್ನ ಸೇರುತ್ತೆ, ರಕ್ತನಾಳದಲ್ಲಿರತಕ್ಕಂತಹ ಇಂಗಾಲದ ಡೈಆಕ್ಸೈಡ್ ಆಲ್ವಿಯೋಲೈಗೆ ಎಕ್ಸ್ಚೇಂಜ್ ಆಗ್ತದೆ. ಎಕ್ಸ್ಚೇಂಜ್ ಆದಾಗ ನಾವು ನಿಶ್ವಾಸ ಅಂತ ನಾವೇನ್ ಕರಿತೀವಲ್ಲ, ಉಸಿರು ಬಿಡ್ತೀವಲ್ಲ, ಆ ಉಸಿರು ಬಿಟ್ಟಾಗ ಏನಾಗ್ತದೆ ಆಲ್ವಿಯೋಲೈಗಳ ಒಳಗಡೆ ಬಂದಿರತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಹೊರ ಹೋಗುತ್ತೆ. ಅರ್ಥ ಆಯ್ತಲ್ಲ? ಇಂಗಾಲದ ಡೈಆಕ್ಸೈಡ್ ಏನಾಗುತ್ತೆ? ಹೊರ ಹೋಗುತ್ತೆ. ಎಲ್ಲ ಕಡೆ ಸಂಗ್ರಹಣೆಯಾಗಿ ಮೂಗಿನ ಮೂಲಕ ಹೊರ ಹೋಗ್ತದೆ. ಆಮ್ಲಜನಕ ರಕ್ತವನ್ನ ಸೇರುತ್ತೆ. ಆಕ್ಸಿಜನೇಟೆಡ್ ಬ್ಲಡ್, ಆಮ್ಲಜನಕ ಸಹಿತ ರಕ್ತವನ್ನ ಶುದ್ಧ ರಕ್ತ, ಇಂಗಾಲದ ಡೈಆಕ್ಸೈಡ್ ಸಹಿತ ರಕ್ತವನ್ನ ಅಶುದ್ಧ ರಕ್ತ ಅಂತ ಕರಿತೀವಿ. ಹಾಗಾಗಿ ಅಶುದ್ಧ ರಕ್ತವು ಶುದ್ಧ ರಕ್ತವಾಗಿ ಮಾರ್ಪಾಡಾಗೋದ್ರಿಂದ ಶ್ವಾಸಕೋಶಗಳನ್ನ ರಕ್ತದ ಬಚ್ಚಲು ಮನೆ ಎಂದು ಕರೆಯುತ್ತೇವೆ. ಅರ್ಥ ಆಯ್ತಾ ಮಕ್ಕಳ? ಹೀಗೆ ಉಚ್ಛ್ವಾಸ ಮತ್ತು ನಿಶ್ವಾಸದಲ್ಲಿ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ಗಳ ಏನಾಗ್ತದೆ ಒಳ ಹೋಗುವುದು. ಆಮ್ಲಜನಕ ರಕ್ತವನ್ನು ಸೇರುತ್ತೆ, ಇಂಗಾಲದ ಡೈಆಕ್ಸೈಡ್ ಹೊರ ಬರುತ್ತೆ. ಇದು ಸಾಮಾನ್ಯವಾಗಿ ನಡೆಯತಕ್ಕಂತಹ ಕ್ರಿಯೆ ಮಕ್ಕಳ. ಸೊ ಇದು ಒಂದು. ಆದರೆ ಆಂತರಿಕ ಉಸಿರಾಟದ ಒಂದು ಕ್ರಿಯೆಯೇ ಬೇರೆ. ಅಲ್ಲಿ ಹಲವಾರು ರಾಸಾಯನಿಕ ಕ್ರಿಯೆಗಳು ಜರುಗುತ್ತವೆ. ಅಂತಹ ಆಂತರಿಕ ರಾಸಾಯನಿಕ ಉಸಿರಾಟ ಅಂತಾನೆ ಹೇಳ್ಬೇಕು. ಆಂತರಿಕ ಉಸಿರಾಟ ಜೀವಕೋಶಗಳಲ್ಲಿ ಹೇಗೆ ನಡೆಯುತ್ತೆ ಅಂತ ತಿಳ್ಕೊಳ್ಳೋಣ. ಅದರಲ್ಲೂ ಈ ಕೋಶೀಯ ಉಸಿರಾಟ ನಡೆದಾಗ ಪ್ರಮುಖ ಪಾತ್ರವನ್ನು ವಹಿಸತಕ್ಕಂತಹ ಜೀವಕೋಶದ ಕಣದಂಗ ಮೈಟೋಕಾಂಡ್ರಿಯಾ. ಈ ಮೈಟೋಕಾಂಡ್ರಿಯಾದ ಸಹಾಯದಿಂದ ಇಲ್ಲಿ ಕೋಶೀಯ ಉಸಿರಾಟ ನಡೆಯುತ್ತೆ. ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡೋಣ ಮಕ್ಕಳ. ಓಕೆ, ಹಾಗಾಗಿ ನಮಗೆ ಈ ಶ್ವಾಸಾಂಗ ವ್ಯೂಹ ಏನಿದೆ ಅದು ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ಅದರಲ್ಲೂ ಕೋಶೀಯ ಉಸಿರಾಟ ನಡೆಯೋದಕ್ಕೆ, ರಾಸಾಯನಿಕ ಕ್ರಿಯೆಗಳು ಜರುಗೋದಕ್ಕೆ ಅದು ಸಹಾಯವನ್ನ ಮಾಡುತ್ತೆ. ಅದರಲ್ಲೂ ಆಲ್ವಿಯೋಲೈಗಳು, ಅವನ್ನ ಗಾಳಿ ಚೀಲಗಳು ಅಂತಲೂ ಕೂಡ ಕರಿತೀವಿ. ಸೊ ಇಲ್ಲಿ ಹೇಗಾಗುತ್ತೆ ಅನ್ನೋದನ್ನ ನೋಡೋಣ ಮಕ್ಕಳೇ. ಈ ಗ್ಲೂಕೋಸ್ ಏನಿದೆ ಕೋಶೀಯ ಉಸಿರಾಟದಲ್ಲಿ ಆಕ್ಸಿಡೀಭವಿಸುತ್ತದೆ. ಅಂದ್ರೆ ರಕ್ತವು ಆಮ್ಲಜನಕದ ಸಾಗಾಣಿಕೆಯಲ್ಲಿ, ಪೋಷಕಾಂಶಗಳ ಸಾಗಾಣಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಆಮ್ಲಜನಕವನ್ನು ಸಾಗಾಣಿಕೆ ಮಾಡೋದೇ ರಕ್ತ. ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಜೀವಕೋಶಗಳಿಗೂ ಆಮ್ಲಜನಕ ಸಪ್ಲೈ ಮಾಡೋದೇ ರಕ್ತ. ಆಮ್ಲಜನಕವನ್ನು ಸಪ್ಲೈ ಮಾಡೋದ್ರ ಜೊತೆಗೆ ಏನ್ ಮಾಡ್ತದೆ? ಪೋಷಕಾಂಶಗಳನ್ನು ಸಪ್ಲೈ ಮಾಡ್ತದೆ. ನಾವು ಜೀರ್ಣಕ್ರಿಯೆಯಲ್ಲಿ ನೋಡಿದ್ವಿ, ಜೀರ್ಣಕ್ರಿಯೆಯಲ್ಲಿ ಪೋಷಕಾಂಶಗಳು ರಕ್ತಗತವಾಗ್ತವೆ ಅಂತ. ಹಾಗಾಗಿ ಕೋಶೀಯ ಉಸಿರಾಟದಲ್ಲಿ ರಕ್ತವು ಜೀವಕೋಶಕ್ಕೆ ಆಮ್ಲಜನಕವನ್ನು ಸಪ್ಲೈ ಮಾಡ್ತದೆ, ಪೋಷಕಾಂಶಗಳನ್ನು ಸಪ್ಲೈ ಮಾಡ್ತದೆ. ಸೊ ಹಾಗಾದ್ರೆ ಶಕ್ತಿ ಬಿಡುಗಡೆಗೆ ಅವಶ್ಯವಾಗಿರ್ತಕ್ಕಂಥ ಪೋಷಕಾಂಶ ಯಾವುದು? ಕಾರ್ಬೋಹೈಡ್ರೇಟ್ಗಳು ಮತ್ತು ಲಿಪಿಡ್ಗಳು, ಕೊಬ್ಬಿನಾಮ್ಲಗಳು ಅಂತ ಕರಿತೀವಿ. ಅದರಲ್ಲೂ ಗ್ಲೂಕೋಸ್ ನೋಡಿ. ಈಗ ಮೈಟೋಕಾಂಡ್ರಿಯಾದಲ್ಲಿ ಏನು ಬದಲಾವಣೆ ಉಂಟಾಗುತ್ತೆ ಜೀವಕೋಶದ ಒಳಗಡೆ ಇರತಕ್ಕಂಥ ಮೈಟೋಕಾಂಡ್ರಿಯಾ. ಸೊ ನಾವು ಒಂದು ಜೀವಕೋಶವನ್ನು ತೆಗೆದುಕೊಂಡಾಗ ರಕ್ತ ಏನ್ ಮಾಡ್ತದೆ? ರಕ್ತ ಏನ್ ಮಾಡ್ತದೆ? ಒಳಗಡೆ ಕೊಡ್ತದೆ. ಏನೇನು ಒಳಗಡೆ ಕೊಡ್ತದೆ? ಆಮ್ಲಜನಕವನ್ನು ಒಳಗಡೆ ಕೊಡ್ತದೆ. ಅದರ ಜೊತೆಗೆ C6H12O6 ಆಮ್ಲಜನಕವನ್ನು ಜೊತೆಗೆ ಗ್ಲೂಕೋಸ್ನ ಒಳಗಡೆ ಕೊಡ್ತದೆ. ಈ ಒಂದು ಜೀವಕೋಶ ಒಳಗಡೆ ಕೊಡ್ತದೆ. ಸೊ ಒಳಗಡೆ ಕೊಟ್ಟಾಗ ಇವೆರಡೂ ಕೂಡ ಏನಾಗ್ತದೆ? ಮೈಟೋಕಾಂಡ್ರಿಯಾದಲ್ಲಿ ಒಳಗಡೆ ಮೈಟೋಕಾಂಡ್ರಿಯಾ ಇರ್ತದಲ್ಲ, ಆ ಮೈಟೋಕಾಂಡ್ರಿಯಾದಲ್ಲಿ ರಾಸಾಯನಿಕ ವಿಭಜನೆಗೆ ಒಳಗಾಗ್ತದೆ. ರಾಸಾಯನಿಕ ವಿಭಜನೆಗೆ ಒಳಗಾದಾಗ ಏನಾಗ್ತದೆ? ಸೊ C6H12O6 ಪ್ಲಸ್ ಆಮ್ಲಜನಕದ ಸಹಾಯದಿಂದ ಒಳಗಾದಾಗ ಇಲ್ಲಿ ಏನಾಗ್ತದೆ? ಬಿಡುಗಡೆ ಆಗುವಂಥದ್ದು ಇಂಗಾಲದ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಬಿಡುಗಡೆ ಆಗ್ತದೆ. ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು H2O ಪ್ಲಸ್ ಶಕ್ತಿ ಬಿಡುಗಡೆ ಆಗ್ತದೆ. ಇದು ಆಮ್ಲಜನಕದ ಉಪಸ್ಥಿತಿಯಲ್ಲಿ ಆಗತಕ್ಕಂತಹ ಬದಲಾವಣೆ. ಆಮ್ಲಜನಕದ ಉಪಸ್ಥಿತಿಯಲ್ಲಿ ಗ್ಲೂಕೋಸ್ ಆಮ್ಲಜನಕದೊಂದಿಗೆ ಆಕ್ಸಿಡೀಭವಿಸಿ ಗ್ಲೂಕೋಸ್ ಏನಾಗ್ತದೆ? ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆ ಆಗ್ತದೆ. ಸೊ 6 ಹಾಕ್ರೆ ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ 6 ಆಯಿತು, ಆಮ್ಲಜನಕ ಇಲ್ಲಿ ಎಷ್ಟಿದೆ? 6 7 12 ಆಯಿತು. ಸೊ ಇಲ್ಲಿ 6H2O ಹಾಕಿದ್ರೆ H12 ಇದೆ, ಇಲ್ಲಿ 6 ಹಾಕೋಣ. 6 7 12 ಜಲಜನಕ
ಕೂಡ ಸಮ ಆಯಿತು. ಇನ್ನು ಉಳ್ಕೊಂಡಿರೋಂಥದ್ದು ಆಮ್ಲಜನಕ ಎಷ್ಟಿದೆ ಇಲ್ಲಿ 6, ಇಲ್ಲಿ ಎಷ್ಟಿದೆ 6 12 12 6 ಪ್ಲಸ್ 6 18 ಆಯಿತು. ಆಮ್ಲಜನಕ 18 ಆಯಿತು. ಇಲ್ಲಿ ಎಷ್ಟು ಹಾಕೋಣ? 6 ಹಾಕೋಣ. 6 ಹಾಕಿದ್ರೆ ಆಮ್ಲಜನಕನ ಸಮ ಆಯಿತು. 6 12 6 18 6 12 6 18 ಮಕ್ಕಳ ನೋಡಿ. ಹೀಗೇನಾಯ್ತು? ಗ್ಲೂಕೋಸ್ ಆಮ್ಲಜನಕದ ಉಪಸ್ಥಿತಿಯಲ್ಲಿ ಜೀವಕೋಶದ ಒಳಗಡೆ ಇಂಗಾಲದ ಡೈಆಕ್ಸೈಡ್, ನೀರು ಮತ್ತು ಶಕ್ತಿಯಾಗಿ ಬಿಡುಗಡೆ ಆಯಿತು. ಬಿಡುಗಡೆ ಆಗತಕ್ಕಂಥ ಶಕ್ತಿ ಯಾವ ರೂಪದಲ್ಲಿ ಅಂದ್ರೆ ATP, ಅಡಿನೋಸಿನ್ ಟ್ರೈಫಾಸ್ಫೇಟ್ ಕಣದ ರೂಪದಲ್ಲಿ ಇರ್ತದೆ. ಅದು ನಿರಂತರವಾಗಿ ನಮ್ಮ ದೇಹದಲ್ಲಿರುವ ಎಲ್ಲ ಅಂಗಗಳು ಕೋಶೀಯರು ಬೇಕಾದಾಗ ಆ ಶಕ್ತಿಯ ಪ್ಯಾಕೆಟ್ ಅನ್ನು ಏನ್ ಮಾಡ್ತೇವೆ? ಬಳಸ್ಕೊಳ್ತಾ ಹೋಗ್ತೇವೆ. ಅಡಿನೋಸಿನ್ ಟ್ರೈಫಾಸ್ಫೇಟ್ ಶಕ್ತಿಯ ಪ್ಯಾಕೆಟ್. ಇದು ಒಂದು ಮೈಟೋಕಾಂಡ್ರಿಯಾದಲ್ಲಿ ನಡೀತಾ ಇರತಕ್ಕಂಥದ್ದು ಆಮ್ಲಜನಕದೊಂದಿಗೆ. ಇದನ್ನ ಒಂದು ಕ್ರಿಯೆ. ಇನ್ ಕೇಸ್ ಈ ಈಸ್ಟ್ ಜೀವಕೋಶಗಳು ಇಂತಹ ಈಸ್ಟ್ ಜೀವಕೋಶಗಳಲ್ಲಿ ಏನಾಗಿರ್ತದೆ ಅಂದ್ರೆ ಆಮ್ಲಜನಕ ಇರೋದಿಲ್ಲ, ಸಪ್ಲೈ ಇರೋದಿಲ್ಲ. ಅಂತಹ ಆಮ್ಲಜನಕದ ಸಪ್ಲೈ ಇಲ್ಲದೆ ಇದ್ದಾಗ ಏನಾಗ್ತದೆ? ಇದೇ ಗ್ಲೂಕೋಸ್ C6H12O6 ಆಮ್ಲಜನಕ ಸಹಾಯ ಇಲ್ಲದೆ ಈಸ್ಟ್ ಜೀವಕೋಶಗಳ ಅನುಪಸ್ಥಿತಿಯಲ್ಲಿ ಏನಾಗ್ತದೆ? ಇಥೆನಾಲ್ C2H5OH ಇಥೆನಾಲ್ ಆಗಿ ಪರಿವರ್ತನೆ ಆಗ್ತದೆ. ಇಥೆನಾಲ್ ಜೊತೆಗೆ ಇಂಗಾಲದ ಡೈಆಕ್ಸೈಡ್ ಕೂಡ ಬಿಡುಗಡೆ ಆಗ್ತದೆ. ಅದರ ಜೊತೆಗೆ ಶಕ್ತಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಶಕ್ತಿ ಬಿಡುಗಡೆ ಆಗ್ತದೆ. ಇಲ್ಲಿ ಬಿಡುಗಡೆ ಆಗತಕ್ಕಂಥ ಶಕ್ತಿಯ ಪ್ರಮಾಣ ಬಹಳ ಕಡಿಮೆ ಶಕ್ತಿಯ ಪ್ರಮಾಣ. ಓಕೆ, ಇಲ್ಲಿ ಈಸ್ಟ್ ಜೀವಕೋಶಗಳಲ್ಲಿ ಈಸ್ಟ್ ಅಂದ್ರೆ ಒಂದು ಶಿಲೀಂಧ್ರಗಳಲ್ಲಿ ನಡೆಯತಕ್ಕಂತಹ ಕ್ರಿಯೆ. ಆಲ್ಕೋಹಾಲ್ ಅನ್ನು ಉತ್ಪತ್ತಿಯಾಗತಕ್ಕಂತಹ ಕ್ರಿಯೆ. ಆಲ್ಕೋಹಾಲ್ ಹೇಗೆ ಉತ್ಪತ್ತಿ ಆಗುತ್ತದೆ? ಈಥೈಲ್ ಆಲ್ಕೋಹಾಲ್ ಏನಿದೆಯಲ್ಲ ಅದು ಉತ್ಪತ್ತಿ ಆಗತಕ್ಕಂಥ ಕ್ರಿಯೆ. ಸೊ ಹಾಗಾಗಿ ಗ್ಲೂಕೋಸ್ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಈ ರೀತಿ ಬದಲಾವಣೆಯನ್ನ ಕಾಣ್ತೀವಿ. C6 ಇಲ್ಲಿ ನಾವು ಬ್ಯಾಲೆನ್ಸ್ ಮಾಡಕ್ ಹೋದ್ರೆ H5 ಇದೆ, OH 6 ಇದೆ, ಇಲ್ಲಿ 12 ಇದೆ. ಸೊ ನಾವಿಲ್ಲಿ ಏನ್ ಮಾಡೋಣ? 6 ಪ್ಲಸ್ 12 ಇಲ್ಲಿ 2 ಹಾಕಿದ್ರೆ ಜಾಸ್ತಿ ಆಗ್ತದೆ. ಹೋಗ್ಲಿ ಮತ್ತೆ ಆಮೇಲೆ ನೋಡ್ಕೊಳ್ಳೋಣ. ಸೊ ಅನುಪಸ್ಥಿತಿಯಲ್ಲಿ ಗ್ಲೂಕೋಸ್, ಈಥೈಲ್ ಆಲ್ಕೋಹಾಲ್ ಮತ್ತು ಇಂಗಾಲದ ಮತ್ತು ಶಕ್ತಿಯಾಗಿ ಬಿಡುಗಡೆ ಆಗ್ತದೆ. ಇನ್ನು ಆಮ್ಲಜನಕದ ಕೊರತೆ ಇದ್ದಾಗ, ಆಮ್ಲಜನಕ ಬಹಳ ಕಡಿಮೆ ಇದೆ ಅಂದ್ರೆ ಸ್ನಾಯು ಕೋಶಗಳಲ್ಲಿ C6H12O6 ಇಲ್ಲಿ ಆಮ್ಲಜನಕದ ಕೊರತೆ ಇರ್ತದೆ, ಬಹಳ ಕಡಿಮೆ ಇರ್ತದೆ. ಆಮ್ಲಜನಕದ ಕೊರತೆ ಇದ್ದಾಗ ಏನಾಗ್ತದೆ? ಎಸ್ಪೆಷಲಿ ಸ್ನಾಯು ಕೋಶಗಳಲ್ಲಿ ಏನಾಗ್ತದೆ? ಇದು ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗ್ತದೆ. ಏನಾಗಿ ಪರಿವರ್ತನೆ ಆಗ್ತದೆ? ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗ್ತದೆ. ಪ್ಲಸ್ ಸ್ವಲ್ಪ ಪ್ರಮಾಣದ ಶಕ್ತಿ ಬಿಡುಗಡೆ ಆಗ್ತದೆ. ಸೊ ಲ್ಯಾಕ್ಟಿಕ್ ಆಮ್ಲದ ವಿಧಾನದಾಗ ಲ್ಯಾಕ್ಟಿಕ್ ಆಮ್ಲವೇನಾದರೂ ಸ್ನಾಯು ಕೋಶಗಳಲ್ಲಿ ಸಂಗ್ರಹಣೆ ಆದರೆ, ಸ್ನಾಯು ಸೆಳೆತ ಉಂಟಾಗ್ತದೆ, ಸ್ನಾಯು ನೋವು ಉಂಟಾಗ್ತದೆ. ಸ್ನಾಯು ಸೆಳೆತ, ನೋವು, ಅದನ್ನ ಸೆಳೆತ ಅಂತಲೂ ಕೂಡ ಕರೀತೀವಿ. ಈ ರೀತಿ ಕೋಶೀಯ ಉಸಿರಾಟದಲ್ಲೇ ಆಮ್ಲಜನಕದ ಉಪಸ್ಥಿತಿನಲ್ಲಿ ಇಂಗಾಲದ ಡೈಆಕ್ಸೈಡ್, ನೀರು, ಶಕ್ತಿ ಬಿಡುಗಡೆ ಆದರೆ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಈಥೈಲ್ ಆಲ್ಕೋಹಾಲ್ ಉಂಟಾಗುತ್ತೆ. ಅದೇ ಆಮ್ಲಜನಕದ ಕೊರತೆ ಇದ್ದಾಗ ಅಲ್ಲೇನಾಗ್ತದೆ? ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗುತ್ತೆ. ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗಬಾರ್ದು, ಸ್ನಾಯುಗಳಿಗೆ ಒಳ್ಳೆಯದಲ್ಲ. ಅದು ಸ್ನಾಯುಗಳಲ್ಲಿ ಆ ಕೊರತೆ ಉಂಟಾದಾಗ ಸ್ನಾಯುಗಳ ಸೆಳೆತ, ಸ್ನಾಯು ನೋವು ಉಂಟಾಗುವುದು ಇದರಿಂದವಾಗಿ. ಹೀಗೆ ಸಾಮಾನ್ಯ ಉಸಿರಾಟವನ್ನು ನಾವು ಗಮನಿಸಿದಾಗ ಆಂತರಿಕ ಉಸಿರಾಟ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಅದರಲ್ಲೂ ಕೂಡ ನಮ್ಮ ದೇಹಕ್ಕೆ ಶಕ್ತಿಯನ್ನ ಬಿಡುಗಡೆ ಮಾಡುತ್ತದೆ. ನಮ್ಮ ದೇಹಕ್ಕೆ ಆಂತರಿಕ ಉಸಿರಾಟದಿಂದಲೇ ನಮ್ಮ ದೇಹಕ್ಕೆ ಶಕ್ತಿ ಬಿಡುಗಡೆ ಆಗುತ್ತೆ. ಅದಕ್ಕೆ ಇದು ಮೈಟೋಕಾಂಡ್ರಿಯಾದಲ್ಲಿ ನಡೆಯೋದ್ರಿಂದ ಮೈಟೋಕಾಂಡ್ರಿಯಾ ಅನ್ನೋನ್ನ ಪವರ್ ಹೌಸ್ ಆಫ್ ದ ಸೆಲ್, ಜೀವಕೋಶದ ಶಕ್ತಿಯ ಕೇಂದ್ರ ಅಂತ ಕರಿತೀವಿ. ಹಾಗಾಗಿ ಒಂದು ಮಿತವಾದ ರೀತಿಯಲ್ಲಿ ನಾವು ಕಾರ್ಬೋಹೈಡ್ರೇಟ್ಗಳನ್ನು ಸೇವಿಸಿ ನಮ್ಮ ದೇಹಕ್ಕೆ, ನಮ್ಗೆ ಗೊತ್ತಿದೆ ಶಕ್ತಿಯ ಉತ್ಪಾದಕಗಳು ಯಾವ್ಯಾವುದು? ಒಂದು ಕಾರ್ಬೋಹೈಡ್ರೇಟ್ಗಳು, ಇನ್ನೊಂದು ಕೊಬ್ಬು. ಈ ಅಂಶವನ್ನು ಇರತಕ್ಕಂತಹ, ಈ ಪೋಷಕಾಂಶಗಳು ಇರತಕ್ಕಂತಹ ಆಹಾರವನ್ನು ಮಿತವಾಗಿ ನಾವು ಸೇವಿಸಬೇಕು. ಹೆಚ್ಚಾಗಿ ಸೇವಿಸಿಕೊಂಡ್ರೆ ಮತ್ತೆ ತೊಂದರೆ ಆಗ್ತದೆ, ಅದು ಮುಂದಿನ ತಿಳ್ಕೊಳ್ಳೋಣ. ಸೊ ಹೀಗೆ ಕೋಶೀಯ ಉಸಿರಾಟವು ಜೀವಿಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು. ಅಷ್ಟೇ ಅಲ್ಲದೆ ನಾವು ಜೀವಿಗಳ ದೇಹಕ್ಕೆ ಶಕ್ತಿಯನ್ನ ಬಿಡುಗಡೆ ಮಾಡತಕ್ಕಂಥದ್ದು. ಅರ್ಥ ಆಯ್ತಾ ಮಕ್ಕಳೇ? ಇದು ಉಸಿರಾಟದಲ್ಲಿ ಆಗುವ ಬದಲಾವಣೆ. ಮತ್ತು ನೋಡಿ, ಉಸಿರಾಟಕ್ಕೂ ಮತ್ತು ಜೀರ್ಣಕ್ರಿಯೆಗೂ ಸಂಬಂಧ ಇದೆ. ಜೀರ್ಣಕ್ರಿಯೆಯಲ್ಲಿ ಹೀರಲ್ಪಟ್ಟಂತಹ ಪೋಷಕಾಂಶ ಏನಾಗ್ತದೆ? ಸಪ್ಲೈ ಆಗ್ತದೆ.
ಸಪ್ಲೈ ಆದಾಗ ಮೈಟೊಕಾಂಡ್ರಿಯಾದಲ್ಲಿ ಸಪ್ಲೈ ಆದಾಗ ಮೈಟೊಕಾಂಡ್ರಿಯಾದಲ್ಲಿ ಅಪೋಷಕಾಂಶ, ಆಮ್ಲಜನಕ, ಉಸಿರಾಟ ಕ್ರಿಯೆಯಲ್ಲಿ ಪಡೆದಂತಹ ಆಮ್ಲಜನಕ ಅವೆರಡರ ಸಹಾಯದಿಂದ ಶಕ್ತಿ ಬಿಡುಗಡೆ ಆಗ್ತದೆ. ಹಾಗಾಗಿ ನಮ್ಮ ಜೀವಕ್ರಿಯೆಗಳು ಅಂತ ನಾವೇನು ಕರಿತೀವಿ, ಈ ಜೀವಕ್ರಿಯೆಗಳು ಒಂದಕ್ಕೊಂದು ಅಂತರ ಸಂಬಂಧವನ್ನ ಹೊಂದಿದವೆ. ಈ ಅಂತರ ಸಂಬಂಧ ಇದೆಯಲ್ಲ, ಈ ಅಂತರ ಸಂಬಂಧ ಬಹಳ ಮಹತ್ವ. ಮಕ್ಕಳೇ, ಜೀವಕೋಶದ ನಂತರ ಇನ್ನೊಂದು ಪ್ರಮುಖವಾದಂತಹ ಕ್ರಿಯೆ ಅಂದರೆ ಸಾಗಾಣಿಕೆ. ಅದರಲ್ಲೂ ರಕ್ತದ ಸಾಗಾಣಿಕೆ ಅಂತ ಕರಿತೀವಿ. ಅದನ್ನ ನಾವು ರಕ್ತ ಪರಿಚಲನಾ ಕ್ರಿಯೆ ಅಂತ ಕರಿತೀವಿ. ಈ ರಕ್ತ ಪರಿಚಲನಾ ಕ್ರಿಯೆಯು ಕೂಡ ಜೀವಕೋಶಗಳಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರತಕ್ಕಂತಹ ಒಂದು ಕ್ರಿಯೆ. ಜೊತೆಗೆ ಇಲ್ಲಿ ಏನಾಗ್ತದೆ ಅಂದರೆ, ನಾನು ಮುಂಚೆನೆ ಹೇಳಿದ್ದೆ, ನಮ್ಮ ದೇಹಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಪೋಷಕಾಂಶಗಳು ಚಲಿಸಬೇಕು ಅಂದರೆ, ಎಲ್ಲ ಜೀವಕೋಶಗಳಿಗೂ ದೊರೆಯಬೇಕು ಅಂದರೆ ರಕ್ತದ ಪರಿಚಲನೆ ಇರಲೇಬೇಕು. ಇಂತಹ ರಕ್ತ ಪರಿಚಲನೆಗೆ ಸಹಾಯ ಮಾಡತಕ್ಕಂತಹ ಅಂಗವೇ ಹೃದಯ. ಈ ಹೃದಯದ ನೀಳಛೇದ ನೋಟವನ್ನು ನೋಡಿದಾಗ ಅದು ಹೃದಯ ಹೇಗೆ ಕಾರ್ಯವನ್ನು ನಿರ್ವಹಿಸ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ ಮಕ್ಕಳೇ. ನೋಡಿ, ಇಲ್ಲಿ ನೀವು ಕಾಣ್ತಾ ಇರತಕ್ಕಂತಹ ಹೃದಯ, ಮಾನವನ ಹೃದಯ 4 ಕೋಣಗಳನ್ನ ಒಳಗೊಂಡಿದೆ. ಬಲ ಹೃತ್ಕರ್ಣ, ಎಡ ಹೃತ್ಕರ್ಣ, ಬಲ ಹೃತ್ಕುಕ್ಷಿ ಮತ್ತು ಎಡ ಹೃತ್ಕುಕ್ಷಿ. ದೇಹದಾದ್ಯಂತ ನಡೆದಿದೆ. ಆಮ್ಲಜನಕ ಸಹಿತ ರಕ್ತವನ್ನ ಶುದ್ಧ ರಕ್ತ ಅಂತ ಕರಿತೀವಿ. ಆಮ್ಲಜನಕ ಇಲ್ಲದೆ ಇರತಕ್ಕಂಥ ರಹಿತ ರಕ್ತವನ್ನ ಏನಿದೆ ಶುದ್ಧ ರಕ್ತ. ಇಂಗಾಲದ ಡೈಆಕ್ಸೈಡ್ ಸಹಿತ ಇರತಕ್ಕಂಥದ್ದು ಅಥವಾ ಆಮ್ಲಜನಕ ರಹಿತ ಇರತಕ್ಕಂಥದ್ದನ್ನು ನಾವು ಅಶುದ್ಧ ರಕ್ತ ಅಂತ ಕರಿತೀವಿ ಅಂತ. ಸೊ ದೇಹದಲ್ಲಿನ ಎಲ್ಲ ರೀತಿಯ ಅಶುದ್ಧ ರಕ್ತವು ಈ ಉಚ್ಚ ಅಭಿಧಮನಿಗಳ ಮೂಲಕ ಮತ್ತು ನೀಚ ಅಭಿಧಮನಿಗಳ ಮೂಲಕ ಬಲ ಹೃತ್ಕರ್ಣವನ್ನು ಪ್ರವೇಶಿಸಿ ಬಲ ಹೃತ್ಕರ್ಣದಿಂದ ಬಲ ಹೃತ್ಕುಕ್ಷಿಗೆ ಬರ್ತದೆ. ಇಲ್ಲಿಗೆ ಬಂದಂತಹ ರಕ್ತ ಹೃದಯ ಸಂಕುಚನ ಮತ್ತು ವಿಕಸನಗೊಂಡಾಗ ಅದನ್ನ ಲಬ್ ಡಬ್ ಎಂಬ ಶಬ್ದ ಮಾಡ್ತದಲ್ಲ, ಅದನ್ನ ಸಂಕುಚನ ಮತ್ತು ವಿಕಸನ ಅಂತ ಕರಿತೀವಿ. ಈ ಒಂದು ಸಮಯದಲ್ಲಿ ಹೃತ್ಕುಕ್ಷಿಗಳು ಮತ್ತು ಹೃತ್ಕರ್ಣಗಳೇನಾಗ್ತದೆ, ಬಲ ಹೃತ್ಕರ್ಣ ಸಂಕುಚಿಸಿದಾಗ ಅಶುದ್ಧ ರಕ್ತ ಬಲ ಹೃತ್ಕುಕ್ಷಿಗೆ ಬರ್ತದೆ. ನಂತರ ಬಲ ಹೃತ್ಕುಕ್ಷಿಯು ಸಂಕುಚಿಸಿದಾಗ ಅಶುದ್ಧ ರಕ್ತ ಏನಾಗ್ತದೆ, ಉಪ್ಪಸಕ ಅಪಧಮನಿಗಳ ಮೂಲಕ ಶ್ವಾಸಕೋಶವನ್ನ ಸೇರ್ತದೆ. ಶ್ವಾಸಕೋಶವನ್ನ ದೊಡ್ಡದಾಗಿ ಬರ್ತದೆ ನಿಮ್ಮ ಹತ್ರ, ಶ್ವಾಸಕೋಶ ತುಂಬಾ ದೊಡ್ಡದಾಗಿರ್ತದೆ ಅಂತ. ಶ್ವಾಸಕೋಶವನ್ನ ಸೇರ್ತದೆ. ದೆನ್ ಶ್ವಾಸಕೋಶದಲ್ಲಿ ರಕ್ತದ ಶುದ್ಧೀಕರಣ ಆಗುತ್ತೆ ಅಂತ ಹೇಳಿದೆ. ಆಲ್ವಿಯೋಲೈಗಳಲ್ಲಿ ಅನಿಲಗಳು ವಿನಿಮಯಗೊಂಡು ಆಮ್ಲಜನಕ ಸಹಿತ ರಕ್ತವು ಪುಪ್ಪಸಕ ಅಭಿಧಮನಿಗಳ ಮೂಲಕ ಈ ಕಡೆಯಿಂದ ಶ್ವಾಸಕೋಶಗಳಿಗೆ ಏನಾಗ್ತದೆ, ಎಡ ಹೃತ್ಕರ್ಣವನ್ನ ಸೇರ್ತದೆ. ಎಡ ಹೃತ್ಕರ್ಣವನ್ನ ಸೇರಿದಾಗ ಎಡ ಹೃತ್ಕರ್ಣವು ಸಂಕುಚಿಸಿದಾಗ ಶುದ್ಧ ರಕ್ತವು ಎಡ ಹೃತ್ಕುಕ್ಷಿಗೆ ಬರ್ತದೆ. ಈ ಎಡ ಹೃತ್ಕುಕ್ಷಿಯು ಸಂಕುಚಿಸಿದಾಗ ನೋಡಿ, ನಿನ್ನ ಚಿತ್ರ ಬರೆದಿದ್ದೀನಲ್ಲ, ಮಹಾ ಅಪಧಮನಿಯ ಮೂಲಕ ದೇಹದ ಎಲ್ಲ ಭಾಗಗಳಿಗೂ ಹರಡ್ಕೊಳ್ತದೆ. ಅದರಲ್ಲಿ ಹೃದಯಕ್ಕೂ ಕೊರೋನರಿ ಆರ್ಟರಿ ಅಂತ ಕರಿತೀವಿ, ಹೃದಯಕ್ಕೂ ಒಂದು ರಕ್ತನಾಳದ ಸಪ್ಲೈ ಇರ್ತದೆ. ಇನ್ನು ದೇಹದ ಮೇಲ್ಭಾಗಕ್ಕೆ ಸಪ್ಲೈ ಇರ್ತದೆ. ಈ ಮಹಾ ಅಪಧಮನಿ ಏನಾಗ್ತದೆ, ಕಂಟಿನ್ಯೂ ಆಗಿ ಏನಾಗ್ತದೆ, ನಮ್ಮ ದೇಹದ ಕೆಳಭಾಗದ ಎಲ್ಲ ಕಡೆ ಏನಾಗ್ತದೆ, ಅದು ಹರಿಯೋದಕ್ಕೆ ಶುರುವಾಗ್ತದೆ. ಈ ರೀತಿ ಚಿಕ್ಕದಾಗಿ ಬರ್ತದೆ ನಿಮ್ಮ ಮಕ್ಕಳ. ಸೊ ಈ ರೀತಿ ಅರ್ಥ ಆಯ್ತಾ? ಸೊ ಹೀಗೆ ಹೃದಯವು ಅಶುದ್ಧ ರಕ್ತವನ್ನು ಶ್ವಾಸಕೋಶಗಳಿಗೆ ಪಂಪ್ ಮಾಡುತ್ತೆ, ಶುದ್ಧ ರಕ್ತವನ್ನು ದೇಹದ ಎಲ್ಲಾ ಭಾಗಗಳಿಗೂ ಪಂಪ್ ಮಾಡೋದ್ರಿಂದ ಡಬಲ್ ಪಂಪ್ ಅಂತ ಕರಿತೀವಿ. ಡಬಲ್ ಪಂಪ್, ಇಮ್ಮಡಿ ಪಂಪ್ ಅಂತ ಕರಿತೀವಿ. 2 ರೀತಿಯ ಕಾರ್ಯ. ಅಶುದ್ಧ ರಕ್ತವನ್ನು ಏನ್ ಮಾಡ್ತದೆ, ಶ್ವಾಸಕೋಶಗಳಿಗೆ ಪಂಪ್ ಮಾಡ್ತದೆ, ಮತ್ತು ಶುದ್ಧ ರಕ್ತವನ್ನು ದೇಹದ ಎಲ್ಲಾ ಭಾಗಗಳಿಗೂ ಪಂಪ್ ಮಾಡ್ತದೆ. ಹಾಗಾಗಿ ಹೃದಯವನ್ನ ನಾವೇನಂತ ಕರಿತೀವಿ ಅಂದ್ರೆ ಡಬಲ್ ಪಂಪ್ ರೀತಿ ಕಾರ್ಯವನ್ನ ನಿರ್ವಹಿಸ್ತದೆ. ಹಾಗಾಗಿ ಇಮ್ಮಡಿ ಪರಿಚಲನೆ ಅಂತಲೂ ಕೂಡ ಕರಿತೀವಿ. ಇಮ್ಮಡಿ ಪರಿಚಲನೆ, ಅಶುದ್ಧ ರಕ್ತದ ಪರಿಚಲನೆಯೂ ಆಗುತ್ತೆ, ಶುದ್ಧ ರಕ್ತದ ಪರಿಚಲನೆಯೂ ಆಗುತ್ತೆ. ಯಾವುದರ ಸಹಾಯದಿಂದ? ಹೃದಯದ ಸಹಾಯದಿಂದ. ಈ ರೀತಿ ಹೃದಯ ರಕ್ತವನ್ನ ಪಂಪ್ ಮಾಡೋದ್ರಿಂದ ಪೋಷಕಾಂಶಗಳು ರಕ್ತನಾಳಗಳಲ್ಲಿ ಹರಿತವೆ.
ರಕ್ತನಾಳಗಳಲ್ಲಿ ಹರಿದಾಗ ದೊಡ್ಡ ದೊಡ್ಡ ಅಪಧಮನಿಗಳು ಮತ್ತು ಅಭಿಧಮನಿಗಳನ್ನ ದೊಡ್ಡದಾದ ರಕ್ತನಾಳಗಳು ಅಂತ ಕರೆದ್ರೆ, ಈ ರಕ್ತನಾಳಗಳು ಹೋಗ್ತಾ 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 ಸಣ್ಣ ಸಣ್ಣ ಸಣ್ಣದಾದ ರಕ್ತನಾಳಗಳಿರ್ತವೆ, ಅವುಗಳನ್ನ ಲೋಮನಾಳಗಳು ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳ? ರಕ್ತನಾಳಗಳಲ್ಲಿ ಮತ್ತು ಲೋಮನಾಳಗಳಲ್ಲಿ ಹೃದಯದಿಂದ ಪಂಪಾದಂತಹ ರಕ್ತವು ಏನಾಗ್ತದೆ, ಸರಾಗವಾಗಿ ಹರಿದಾಡ್ತಾ ಇರ್ತದೆ, ದೇಹದ ಎಲ್ಲ ಕಡೆನೂ ಸರಾಗವಾಗಿ ಹರಿದಾಡ್ತಾ ಇರ್ತದೆ. ಹಾಗಾಗಿ ಈ ರಕ್ತನಾಳಗಳಿಗೆ ಅಭಿಧಮನಿಗಳಾಗಿರ್ಬೋದು, ಅಪಧಮನಿಗಳಾಗಿರ್ಬೋದು ಅಥವಾ ಲೋಮನಾಳಗಳಾಗಿರಬಹುದು, ರಕ್ತ ಹರಿತಾ ಇರ್ಬೇಕಾದ್ರೆ ಅವುಗಳಿಗೆ ಒಂದು ಸ್ಥಿತಿಸ್ಥಾಪಕ ಗುಣ ಇರ್ತದೆ. ಏನು ಸ್ಥಿತಿಸ್ಥಾಪಕ? ರಕ್ತದ ಒತ್ತಡ ಹೆಚ್ಚಾದಾಗ ಅವು ಹಿಗ್ತವೆ, ರಕ್ತ ಸರಾಗವಾಗಿ ಹರಿಯೋದಕ್ಕೆ ಬಿಡ್ತವೆ. ರಕ್ತದ ಒತ್ತಡ ಕಡಿಮೆ ಆದಾಗ ಅವು ಕುಗ್ತವೆ, ರಕ್ತ ನಿಧಾನವಾಗಿ ಹರಿಯುವಂತೆ ಮಾಡ್ತವೆ. ಒಟ್ಟಿಗೆ ಸಾಮಾನ್ಯವಾಗಿ ಸಾಧಾರಣವಾಗಿ ರಕ್ತ ಹರಿಯೋದಕ್ಕೆ ಮತ್ತೆ ರಕ್ತದ ಹರಿಯುವಿಕೆಯಲ್ಲಿ ಏನಾದರೂ ಏರುಪೇರುಗಳಾದರೆ ಆ ಏರುಪೇರುಗಳನ್ನ ತಡೆದುಕೊಳ್ಳತಕ್ಕಂಥ ಸ್ಥಿತಿಯನ್ನೇ ನಾವು ಹೇಳ್ತೀವಿ, ಆ ಒಂದು ಸ್ಥಿತಿಸ್ಥಾಪಕತ್ವ ಗುಣ ಅಂತ ಕರಿತೀವಿ. ಅಂತಹ ಸ್ಥಿತಿಸ್ಥಾಪಕತ್ವ ಗುಣವನ್ನ ರಕ್ತನಾಳಗಳು ಹೊಂದಿರ್ತವೆ ಮಕ್ಕಳೇ. ಇದ್ರ ಜೊತೆಗೆ ರಕ್ತ ಹಿಂದಿನ ಪಾಠದಲ್ಲಿದೆ, ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು, ಕಿರುತಟ್ಟೆಗಳು ಅವೆಲ್ಲ ಹೇಳ್ಬಿಟ್ಟಿದ್ದೀನಿ, ಹೌದಲ್ಲ? ಸೊ ಅದ್ರ ಜೊತೆಗೆ ಕಿರುತಟ್ಟೆಗಳ ಪಾತ್ರ ಇಲ್ಲಿ ಬಹಳವಾದದ್ದು. ಯಾಕೆಂದ್ರೆ ರಕ್ತನಾಳಗಳಿಗೆ ಏನಾದರೂ ಏಟು ಬಿದ್ದಾಗ, ತೊಂದರೆ ಆದಾಗ ರಕ್ತನಾಳಗಳು ಹೊಡ್ಕೊಳ್ತವೆ. ಆ ರಕ್ತನಾಳಗಳಿಗೆ ಗಾಯವಾದಾಗ ಏನಾಗ್ತದೆ, ರಕ್ತ ವೇಸ್ಟ್ ಆಗ್ತದೆ. ಅಂತ ಸಂದರ್ಭದಲ್ಲಿ ಕಿರುತಟ್ಟೆಗಳು ಏನ್ ಮಾಡ್ತವೆ, ರಕ್ತ ಹೆಪ್ಪುಗಟ್ಟೋ ಹಾಗೆ ಮಾಡ್ತವೆ. ರಕ್ತ ಹೆಪ್ಪುಗಟ್ಟುವುದರ ಜೊತೆಗೆ ಏನಾಗ್ತದೆ, ರಕ್ತ ಸರಾಗವಾಗಿ ಆ ನಾಳಗಳಲ್ಲಿ ಹರಿಯೋದಕ್ಕೆ ಸಹಾಯವನ್ನ ಮಾಡ್ತದೆ. ಯಾವುದೇ ರೀತಿಯಾದ ಒತ್ತಡ ಏರ್ಪಡದ ಹಾಗೆ ಒತ್ತಡವನ್ನು ನಿಯಂತ್ರಿಸುವಲ್ಲಿ ರಕ್ತ ಹೆಪ್ಪುಗಟ್ಟುವಂತೆ ಮಾಡಿ ಕಿರುತಟ್ಟೆಗಳು ರಕ್ತದ ಸರಬರಾಜಿಗೆ ಏನ್ ಮಾಡ್ತದೆ, ಸಹಾಯವನ್ನ ಮಾಡ್ತದೆ. ಇದಾದ್ಮೇಲೆ ಮಕ್ಕಳ, ರಕ್ತದ ಹರಿವು ಬಹಳ ಪ್ರಮುಖವಾದದ್ದು. ನಾವು ಈ ರಕ್ತದ ಹರಿವನ್ನ ಏನ್ ಮಾಡ್ತೀವಿ, ಸ್ಪಿಗ್ಮೋಮಾನೋಮೀಟರ್ ನಲ್ಲಿ ಅಳಿತೀವಿ. ಸ್ಪಿಗ್ಮೋಮಾನೋಮೀಟರ್ ನಲ್ಲಿ ರಕ್ತನಾಳಗಳಲ್ಲಿ ರಕ್ತದ ಹರಿವು ಹೇಗಿರ್ತದೆ ಅದನ್ನು ಒತ್ತಡದ ಮೂಲಕ ಅಳಿತೀವಿ. ರಕ್ತದ ಒತ್ತಡವನ್ನು ಅಳೆಯುವ ಉಪಕರಣ ಸ್ಪಿಗ್ಮೋಮಾನೋಮೀಟರ್. ಎಷ್ಟಿರ್ಬೇಕು? ಸಾಮಾನ್ಯವಾಗಿ ಆರೋಗ್ಯವಂತ ಮನುಷ್ಯನ ರಕ್ತದೊತ್ತಡ, ಬ್ಲಡ್ ಪ್ರೆಷರ್ ಅಂತ ಏನಿರ್ತವಲ್ಲ, ಅದು 120/80, 120/80 ಇರಬೇಕು. ಅದು ಮುಂದೆ ತಿಳ್ಕೊಳ್ಳೋಣ ಮಕ್ಕಳೇ, ಅದು ಏನು ಹೇಗೆ ಅಂತ. ಸೊ ಹೀಗೆ ರಕ್ತದ ಒತ್ತಡದ ಸಹಾಯದಿಂದ ರಕ್ತವು ಅಂದ್ರೆ ಒತ್ತಡ ಏರ್ಪಡುವುದರ ಸಹಾಯದಿಂದ ರಕ್ತವು ನಮ್ಮ ದೇಹದ ಎಲ್ಲ ಕಡೆ ಏನಾಗ್ತದೆ, ಹರಿಯೋದಕ್ಕೆ ಸಹಾಯ ಆಗ್ತದೆ. ಆ ಒತ್ತಡವನ್ನು ಏರ್ಪಡಿಸುವುದರಲ್ಲಿ ಹೃದಯದ ಪಾತ್ರವು ಕೂಡ ಮಹತ್ವದ್ದು ಮಕ್ಕಳ. ಸೊ ಹೀಗೆ ರಕ್ತದೊಂದಿಗೆ ಇನ್ನೊಂದು ಪ್ರಮುಖ ರಸವಿದೆ, ಅದನ್ನು ನಾವು ದುಗ್ಧ ರಸ ಅಂತ ಕರಿತೀವಿ. ಏನಂತ ಕರಿತೀವಿ? ದುಗ್ಧ ರಸ. ಅದು ಕೂಡ ಪ್ರಮುಖವಾದಂಥದ್ದು. ಆದರೆ ಅದಕ್ಕೆ ಒಂದು ವಿಶಿಷ್ಟವಾದಂತಹ ವ್ಯವಸ್ಥೆ ಇದೆ, ದುಗ್ಧ ರಸ. ಅದಕ್ಕೆ ದುಗ್ಧ ರಸದಿಂದ ದುಗ್ಧ ಲೋಮನಾಳಗಳಲ್ಲಿ ಅದೇನಾಗ್ತದೆ, ಹರಿಯುತ್ತೆ, ರಕ್ತದಂತೆ ಸಹಾಯವನ್ನು ಮಾಡ್ತದೆ. ಆದ್ರೆ ರಕ್ತದ ಒಂದು ಏನಕ್ಕೆ ಅಂದ್ರೆ ಒಂದು ಉಪ ರಸ ಅಂತ ಕರಿಬಹುದು. ರಕ್ತದ ಒಂದು ಉಪ ರಸ ದುಗ್ಧ ರಸ. ಇದು ಹೇಗೆ ರಚನೆ ಆಗಿರುತ್ತೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ದುಗ್ಧರಸ ಹೇಗೆ ರಚನೆ ಆಗಿರ್ತದೆ ನಾನು ನಿಮ್ಗೆ ಹೇಳಿದೆ, ಅತ್ಯಂತ ಸಣ್ಣ ನಾಳಗಳನ್ನ ಲೋಮನಾಳಗಳು ಅಂತ ಕರಿತೀವಿ. ಈ ಲೋಮನಾಳ ಎಷ್ಟು ಚಿಕ್ಕದಿರುತ್ತೆ ಅಂದ್ರೆ ನಮ್ಮ ಕೂದಲನ್ನ ಉದ್ದುದ್ದವಾಗಿ 10 ಭಾಗಗಳನ್ನಾಗಿ ಮಾಡಿದ್ರೆ ಅಷ್ಟು ಚಿಕ್ಕದಾಗಿರ್ತದೆ. ಉದ್ದುದ್ದವಾಗಿ ಇಟ್ಕೊಂಡು ಏನ್ ಮಾಡಿದ್ರೆ ಒಂದು ಕೂದಲನ್ನು 10 ಭಾಗ ಮಾಡಬೇಕು, ಅಷ್ಟು ಚಿಕ್ಕದಾಗಿರ್ತದೆ ಲೋಮನಾಳಗಳು. ಅಂತಹ ಲೋಮನಾಳಗಳಲ್ಲಿ ಕೆಲವೊಮ್ಮೆ ಜೀವಕೋಶಗಳ ನಡುವೆ ಇರತಕ್ಕಂತಹ ಖಾಲಿ ಜಾಗದಲ್ಲಿ ಏನಾಗ್ತದೆ, ಸ್ವಲ್ಪ ಪ್ರಮಾಣದ ರಕ್ತ, ಆ ಸ್ವಲ್ಪ ಪ್ರಮಾಣದ ರಕ್ತದ ಜೊತೆಗೆ ಪ್ಲಾಸ್ಮಾದ ಜೊತೆಗೆ ಪ್ರೋಟೀನ್, ಇವು 3 ಸೇರ್ಕೊಂಡು ಅಲ್ಲಿ ಲೋಮನಾಳದ ಹತ್ತಿರ ಏನಾಗ್ತದೆ, ದುಗ್ಧರಸ ಉತ್ಪತ್ತಿ ಆಗ್ತದೆ. ಈ ದುಗ್ಧರಸ ಉತ್ಪತ್ತಿಯಾಗಿ ಅದಕ್ಕೆ ಸಣ್ಣ ನಾಳಗಳು ದೇಹದಾದ್ಯಂತ ಎಲ್ಲ ಕಡೆಯೂ ತನ್ನದೇ ಆದಂತಹ ನಾಳಗಳನ್ನು ರೂಪಿಸಿಕೊಂಡಿರ್ತದೆ. ಅದನ್ನ ದುಗ್ಧ ಲೋಮನಾಳ ಅಂತ ಕರಿತೀವಿ. ಆ ದುಗ್ಧ ಲೋಮನಾಳದಲ್ಲಿ ಏನಾಗ್ತದೆ, ಈ ದುಗ್ಧರಸ ಹರಿಯುತ್ತೆ. ಇದ್ರದ್ದು ಕೂಡ ಬಹಳಷ್ಟು, ಯಾಕಂದ್ರೆ ರೋಗ ನಿರೋಧಕ ಕಾರ್ಯದಲ್ಲಿ ಇದು ಬಹಳಷ್ಟು ಪ್ರಮುಖ ಕಾರ್ಯವನ್ನ ಮಾಡ್ತದೆ. ಅದರ ಜೊತೆಗೆ ಏನ್ ಮಾಡ್ತದೆ, ಕೊಬ್ಬಿನ ಸಾಗಾಣಿಕೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತದೆ. ಯಾವುದು? ದುಗ್ಧರಸ. ಅದಾದ್ಮೇಲೆ ಈ ಜೀವಕೋಶದ ಹೊರಭಾಗದಲ್ಲಿ ದ್ರವಗಳೇನಾದರೂ ಇದ್ರೆ ಆ ದ್ರವಗಳನ್ನ ಅಂಗಾಂಶಗಳ ಮಧ್ಯೆ ಏನಾದರೂ ದ್ರವದಂಶ ಇದ್ರೆ ಆ ದ್ರವದಂಶವನ್ನ ಪುನಃ ರಕ್ತಕ್ಕೆ ಸೇರಿಸೋದಕ್ಕೆ ಈ ದುಗ್ಧರಸ ಸಹಾಯವನ್ನ ಮಾಡುತ್ತೆ. ಹಾಗಾಗಿ 2 ದ್ರವರೂಪದ ದ್ರವಗಳು ಸಾಗಾಣಿಕೆಯಲ್ಲಿ ನಮ್ಮ ದೇಹವನ್ನ ರಕ್ಷಣೆ ಮಾಡತಕ್ಕಂಥದ್ದು, ನಮ್ಮ ದೇಹವನ್ನ ನೋಡಿಕೊಳ್ಳತಕ್ಕಂಥದ್ದು. ಒಂದು ರಕ್ತ, ಇನ್ನೊಂದು ದುಗ್ಧರಸ. ಹೀಗೆ ಈ ರಕ್ತದ ಸಾಗಾಣಿಕೆ ಯಾಕೆ ಬೇಕು ಅಂದ್ರೆ, ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಗಳಿಗೂ ಪೋಷಕಾಂಶಗಳು ಸಪ್ಲೈ ಆಗಬೇಕು, ಜೊತೆಗೆ ಹಾರ್ಮೋನ್ಗಳು ಸಪ್ಲೈ ಆಗಬೇಕು, ಜೊತೆಗೆ ನಾವೇನಂತೀವಿ ರಸಗಳು,
ಸಪ್ಲೈ ಆಗಬೇಕು, ವಿವಿಧ ರೀತಿಯಾದಂತಹ ಕಿಣ್ವಗಳು ಸಪ್ಲೈ ಆಗಬೇಕು. ಇವೆಲ್ಲ ಸಪ್ಲೈ ಮಾಡೋರು ಯಾರಂದ್ರೆ ಏಕೈಕ ದ್ರವ. ಅದ್ರ ಜೊತೆಗೆ ಸಂಯೋಜಕ ಅಂಗಾಂಶ ಅಂತ ಹೇಳಿದ್ದೆ, ಏಕೈಕ ದ್ರವ ರಕ್ತ. ಹಾಗಾಗಿ ರಕ್ತದ ಸಾಗಾಣಿಕೆ ಬಹಳಷ್ಟು ಪ್ರಮುಖವಾದದ್ದು. ಅಂತಹ ಸಾಗಾಣಿಕೆಯಲ್ಲಿ ಹೃದಯ ರಕ್ತದ ಸಾಗಾಣಿಕೆಯಲ್ಲಿ ಸಹಾಯವನ್ನ ಮಾಡುತ್ತೆ. ಅದರ ಜೊತೆಗೆ ದುಗ್ಧರಸವು ಕೂಡ ನಮ್ಮ ದೇಹದಲ್ಲಿ ಸಾಗಾಣಿಕೆಯನ್ನ ಉಂಟು ಮಾಡಿಕೊಂಡು ನಮ್ಮ ದೇಹವನ್ನ ಎಲ್ಲ ರೀತಿಯ ಆರೋಗ್ಯಕರ ರೀತಿಯಿಂದ ರಕ್ಷಣೆ ಮಾಡಿಕೊಂಡು ಅದರ ಜೊತೆಗೆ ಅನಾರೋಗ್ಯವನ್ನು ಉಂಟು ಮಾಡದ ಹಾಗೆ ನಮ್ಮ ದೇಹದ ಎಲ್ಲ ಅಂಗಗಳನ್ನ ಆ ಅಂಗಗಳು ಸ್ಪಷ್ಟವಾಗಿ ಅವುಗಳ ಕಾರ್ಯವನ್ನ ಮಾಡುವ ರೀತಿ ಉಂಟು ಮಾಡಿ ನಮಗೆ ಸಹಾಯವನ್ನ ಮಾಡಿಕೊಂಡು ಬಂದಿವೆ. ಮಕ್ಕಳೇ, ನಾವು ಈ ಸಾಗಾಣಿಕಾ ಕ್ರಿಯೆಯ ನಂತರ ಇನ್ನೊಂದು ಮಹತ್ವವಾದಂತಹದ್ದು, ಸಾಗಾಣಿಕಾ ಕ್ರಿಯೆಗೂ ಲಿಂಕ್ ಹೊಂದಿರತಕ್ಕಂಥದ್ದು ಇನ್ನೊಂದು ಕ್ರಿಯೆ ಯಾವುದು ಅಂದ್ರೆ ಜೀವಿಗಳಲ್ಲಿ ನಡೆಯತಕ್ಕಂಥದ್ದು ವಿಸರ್ಜನಾ ಕ್ರಿಯೆ. ಅದರಲ್ಲೂ ವಿಸರ್ಜನಾ ಕ್ರಿಯೆಯನ್ನ ನಾವು ಅತ್ಯಂತ ಪ್ರಮುಖವಾದ ಕ್ರಿಯೆ ಅಂತ ಕರಿತೀವಿ. ವಿಸರ್ಜನಾ ಕ್ರಿಯೆ ಜೀವಿಗಳಲ್ಲಿ ವಿಸರ್ಜನಾ ಕ್ರಿಯೆ ಅಂತ ಕರಿತೀವಿ. ವಿಸರ್ಜನಾ ಕ್ರಿಯೆ ಹಿಂದೆ ನಿಮಗೆ ಸಾಗಾಣಿಕೆ ಇದರಲ್ಲಿ ಜೀವಿಗಳಲ್ಲಿ ಅದರಲ್ಲೂ ರಕ್ತದ ಸಾಗಾಣಿಕೆ ಹೇಗಾಗುತ್ತೆ ಅಂತ ನೋಡಿದ್ವಿ. ಸಸ್ಯಗಳಲ್ಲೂ ಸಾಗಾಣಿಕಾ ಕ್ರಿಯೆ ನಡೆಯುತ್ತದೆ ಮಕ್ಕಳೇ. ನಾನು ನಿಮಗೆ ಅಂಗಾಂಶಗಳು ಪಾಠ ಮಾಡಬೇಕಾದ್ರೆ ಶಾಶ್ವತ ಅಂಗಾಂಶಗಳು ಪಾಠ ಅಧ್ಯಯನ ಮಾಡಬೇಕಾದ್ರೆ ನಿಮಗೆ ಝೈಲಮ್ ಮತ್ತು ಫ್ಲೋಯಮ್ ಅಂತ ಹೇಳಿದೆ ಅಲ್ವಾ ಮಕ್ಕಳ. ಆ ಝೈಲಮ್ ಮತ್ತು ಫ್ಲೋಯಮ್ಗಳು ವಾಹಕ ಅಂಗಾಂಶಗಳು. ಅವು ಸಾಗಾಣಿಕೆಯನ್ನು ಹೇಗೆ ಮಾಡ್ತವೆ ನೋಡಿ. ಝೈಲಮ್ ನೀರಿನ ಸಾಗಾಣಿಕೆಯನ್ನ ಮಾಡಿದ್ರೆ ಫ್ಲೋಯಮ್ ಏನ್ ಮಾಡ್ತಿದೆ, ಆಹಾರದ ಸಾಗಾಣಿಕೆಯನ್ನ ಮಾಡುತ್ತೆ. ಅಲ್ಲಿ ತುಂಬಾ ವಿಸ್ತಾರವಾಗಿ ತಿಳ್ಕೊಂಡಿದ್ವಿ. ಅದು ಕೂಡ ಸಸ್ಯಗಳಲ್ಲಿ ನಡೆಯತಕ್ಕಂತಹ ಒಂದು ರೀತಿಯ ಸಾಗಾಣಿಕೆ, ಅದು ಸಾಗಾಣಿಕೆ ರೀತಿ ನಡೀತದೆ. ಈಗ ವಿಸರ್ಜನೆಗೆ ಬರೋಣ ಮಕ್ಕಳೇ. ವಿಸರ್ಜನೆಗೆ ಬಂದ್ರೆ ಜೀವಿಗಳಲ್ಲಿ, ಅದರಲ್ಲೂ ಪ್ರಾಣಿಗಳಲ್ಲಿ, ಅದರಲ್ಲೂ ಮನುಷ್ಯರಲ್ಲಿ ತೆಗೆದುಕೊಂಡ್ರೆ ವಿಸರ್ಜನಾ ಕ್ರಿಯೆಯಲ್ಲಿ ಸಹಾಯ ಮಾಡತಕ್ಕಂತಹ ಅಂಗ ಅಂದ್ರೆ ಮೂತ್ರಪಿಂಡಗಳು ಮತ್ತು ಮೂತ್ರಕೋಶ. ಇಲ್ಲಿ ನೀವು ಗಮನಿಸ್ತಾ ಇರ್ತಕ್ಕಂಥ ಚಿತ್ರ ನೋಡಿ, 2 ಮೂತ್ರಪಿಂಡಗಳನ್ನು ನಮ್ಮ ಕಿಬ್ಬೊಟ್ಟೆಯಲ್ಲಿ ಕಾಣ್ತೀವಿ. ಆ ಕಿಬ್ಬೊಟ್ಟೆಯಲ್ಲಿರತಕ್ಕಂತಹ 2 ಮೂತ್ರಪಿಂಡಗಳು ಏನ್ ಮಾಡ್ತೇವೆ, ಸರಬರಾಜಾಗತಕ್ಕಂತಹ ಅಶುದ್ಧ ರಕ್ತ ಏನಿರ್ತದೆ, ಶುದ್ಧ ರಕ್ತದಲ್ಲಿ ಸರಬರಾಜಾಗುವ ರಕ್ತದಲ್ಲಿ ಅದರಲ್ಲಿ ರೀನಲ್ ಅಪಧಮನಿಯ ಮೂಲಕ ರಕ್ತ ಸರಬರಾಜಾಗ್ತದಲ್ಲ, ಆ ರೀನಲ್ ಅಪಧಮನಿಯ ಮೂಲಕ ರಕ್ತ ಸರಬರಾಜಾದಾಗ ಆ ರಕ್ತದಲ್ಲಿ ಏನಾಗಿರ್ತದೆ, ಹೆಚ್ಚಿನ ಪ್ರಮಾಣದ ಯೂರಿಯಾ, ಯೂರಿಕ್ ಆಮ್ಲ ಜೊತೆಗೆ ಅಮೈನೋ ಆಮ್ಲಗಳು ಮತ್ತು ಅಶುದ್ಧತೆಯನ್ನು ಹೊಂದಿರತಕ್ಕಂತಹ ದೇಹಕ್ಕೆ ಬಿಡವಾಗಿರತಕ್ಕಂಥ ಕೆಲವು ಪ್ರೋಟೀನುಗಳು, ಆಮೇಲೆ ಹೆಚ್ಚಿನ ಪ್ರಮಾಣದ ಗ್ಲೂಕೋಸ್ ಅಂಶ ಆಗಿರ್ಬೋದು ಮತ್ತು ಹೆಚ್ಚಿನ ಪ್ರಮಾಣದ ನೀರಿನ ಅಂಶ ಆಗಿರ್ಬೋದು. ಈ ರೀತಿ ದ್ರವರೂಪದಲ್ಲಿರತಕ್ಕಂತಹ ಅಂಶಗಳು ಏನಿದೆ, ಆ ದ್ರವರೂಪದಲ್ಲಿರತಕ್ಕಂತಹ ಅಂಶಗಳು ಈ ಮೂತ್ರಪಿಂಡದಲ್ಲಿ ಅನಾವಶ್ಯಕವಾಗಿದ್ದರೆ ನೆಫ್ರಾನ್ಗಳೆಂಬ ರಚನೆಯ ಮೂಲಕ ಏನಾಗ್ತದೆ, ಸೋಸಲ್ಪಡುತ್ತದೆ. ಹಾಗಾಗಿ ಈ ನೆಫ್ರಾನ್ಗಳಂತ ನಾವೇನ್ ಕರಿತೀವಿ, ಕೋಟಿಗಟ್ಟಲೆ ನೆಫ್ರಾನ್ಗಳಿರ್ತವೆ. ಈ ಕಾರ್ಟೆಕ್ಸ್ ಮತ್ತು ಒಳಭಾಗದಲ್ಲಿ ಏನಿದೆ, ಈ ಭಾಗದಲ್ಲಿ ನಾವು ನೆಫ್ರಾನ್ಗಳನ್ನ ಕಾಣ್ತೀವಿ. ಈ ಭಾಗದಲ್ಲಿ ಮೂತ್ರಪಿಂಡವನ್ನ ಕಾರ್ಟೆಕ್ಸ್ ಮತ್ತು ಮೆಡುಲ 2 ಭಾಗ ಮಾಡ್ತೀವಿ. ಅರ್ಥಲ್ಲ, ಕಾರ್ಟೆಕ್ಸ್ ಹೊರಭಾಗ ಅಂದ್ರೆ ಮೆಡುಲ ಒಳಭಾಗ. ಒಳಭಾಗದಲ್ಲಿ ಈ ಭಾಗದ ರಚನೆ ಏನಿದೆ, ಈ ಭಾಗದಲ್ಲಿ ನಾವು ನೆಫ್ರಾನ್ಗಳು, ಕೋಟಿಗಟ್ಟಲೆ ನೆಫ್ರಾನ್ಗಳು ರಚನೆ ಆಗಿರ್ತವೆ. ಆ ನೆಫ್ರಾನ್ಗಳು ಹೇಗೆ ಅಂದ್ರೆ ಸೋಸುವ ರೀತಿ ಸಹಾಯವನ್ನ ಮಾಡ್ತವೆ, ಸೋಸುವ ಕಾರ್ಯವನ್ನ ಅವು ಮಾಡ್ತವೆ. ಅರ್ಥ ಆಯ್ತಲ್ಲ, ಆಮೇಲೆ ಬರ್ತೀನಲ್ಲಿಗೆ. ಸೊ ಆ ನೆಫ್ರಾನ್ಗಳ ಕಾರ್ಯದಿಂದ ಏನಾಗ್ತದೆ, ರಕ್ತದಲ್ಲಿ ಅನಾವಶ್ಯಕವಾಗಿರತಕ್ಕಂತಹ ವಿಷವಸ್ತುಗಳು, ಅನಾವಶ್ಯಕವಾಗಿರತಕ್ಕಂತಹ ನೀರಿನ ಅಂಶ, ಅನಾವಶ್ಯಕವಾಗಿರತಕ್ಕಂತಹ ಗ್ಲೂಕೋಸ್ ಅಂಶ ಆಗಿರ್ಬೋದು, ಹಲವಾರು ರೀತಿಯ ಕಾರ್ಬೋಹೈಡ್ರೇಟ್ಗಳಾಗಿರ್ಬೋದು, ದ್ರವ ರೂಪದಲ್ಲಿರತಕ್ಕಂಥ ಎಲ್ಲ ಅಂಶಗಳೇನಾಗ್ತವೆ ನೆಫ್ರಾನ್ಗಳ ಮೂಲಕ ಸೋಸಲ್ಪಟ್ಟು ಮೂತ್ರನಾಳದ ಮೂಲಕ ಹಾಲು ಬಂದು ಮೂತ್ರಕೋಶದಲ್ಲಿ ಸಂಗ್ರಹಣೆಯಾಗುತ್ತವೆ. ಅದನ್ನು ಮೂತ್ರ ಅಂತ ಕರಿತೀವಿ. ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಯೂರಿಕ್ ಆಮ್ಲ ಜಾಸ್ತಿ ಇರ್ತದೆ, ಜೊತೆಗೆ ಅಮೈನೋ ಆಮ್ಲಗಳು. ಮೂತ್ರಕೋಶದಲ್ಲಿ ಸಂಗ್ರಹಣೆಯಾದಾಗ ನಮಗೆ ನೇಚರ್ ಕಾಲ್ ಅಂತ ಬರ್ತದೆ. ಅಂದ್ರೆ ಏನ್ ಮಾಡ್ಬೇಕು, ನಾವು ಮೂತ್ರವನ್ನು ವಿಸರ್ಜನೆ ಮಾಡಬೇಕು ಅಂತ ನಮಗೆ ಅನಿಸುತ್ತೆ. ಅವಾಗ ಏನ್ ಮಾಡ್ತೀವಿ, ನಾವು ಮೂತ್ರವನ್ನು ವಿಸರ್ಜನೆ ಮಾಡ್ತೀವಿ. ಸೊ ಈ ಒಂದು ದ್ರವ ರೂಪದ ಅನಾವಶ್ಯಕ, ಹಾನಿಕಾರಕ, ರೋಗಕಾರಕ, ವಿಷಯುಕ್ತವಾದಂತಹ ವಸ್ತುಗಳು ಏನಾದರೂ ಇದ್ರೆ, ಅದು ರಕ್ತದಲ್ಲಿದ್ರೆ ಆ ರಕ್ತ ಏನಾಗ್ತದೆ,
ಮೂತ್ರಪಿಂಡಗಳಿಗೆ ಬಂದು ಮೂತ್ರಪಿಂಡಗಳ ನೆಫ್ರಾನ್ಗಳಲ್ಲಿ ಏನಾಗ್ತದೆ ಸೋಸಲ್ಪಟ್ಟು ಅಲ್ಲಿ ಅನಾವಶ್ಯಕವಾದಂಥ ಎಲ್ಲ ತ್ಯಾಜ್ಯಗಳು ದ್ರವ ರೂಪದಲ್ಲಿ ಮೂತ್ರ ಅನ್ನಿಸಿಕೊಂಡು ಮೂತ್ರದ ರೂಪದಲ್ಲಿ ಹೊರ ಹೋಗ್ತವೆ. ಇದನ್ನ ನಾವೇನಂತ ಕರಿತೀವಿ ವಿಸರ್ಜನಾಂಗ ವ್ಯೂಹ ಅಂತ ಕರಿತೀವಿ. ಅದಕ್ಕೋಸ್ಕರನೇ ನಾವು ಏನ್ ಹೇಳ್ತೀವಿ, ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿಬೇಕು, ರಕ್ತದ ಸರಬರಾಜು ಆಗಬೇಕು. ರಕ್ತದ ಸರಬರಾಜು ಜಾಸ್ತಿ ಆದಾಗ ರಕ್ತದಲ್ಲಿರುವ ಕಶ್ಮಲ ವಸ್ತುಗಳು, ವಿಷ ವಸ್ತುಗಳು, ಹಾನಿಕಾರಕ ವಸ್ತುಗಳು, ಅನಾವಶ್ಯಕ ವಸ್ತುಗಳು, ಹೆಚ್ಚಿನ ಪ್ರಮಾಣದ ನೀರು ಇವೆಲ್ಲವೂ ಕೂಡ ಏನಾಗ್ತದೆ ಮೂತ್ರದ ಮೂಲಕ ಹೊರ ಹೋಗೋದನ್ನು ನಾವು ಕಾಣ್ತೀವಿ. ಹಾಗಾಗಿ ಈ ನೆಫ್ರಾನ್ ಹೇಗೆ ಕಾರ್ಯವನ್ನ ಮಾಡುತ್ತೆ, ನೆಫ್ರಾನ್ ಮೂತ್ರದ ಉತ್ಪಾದನೆಯನ್ನು ಹೇಗೆ ಮಾಡುತ್ತೆ ಅನ್ನೋದನ್ನ ಸ್ವಲ್ಪ ಗಮನ ಹರಿಸೋಣ ಮಕ್ಕಳೇ. ಸೊ ನಿಮ್ಗೆಲ್ಲ ಗೊತ್ತಿದೆ, ಈ ಒಂದು ಕಪ್ಪು ರೀತಿ ಶೇಪ್ ಏನಿದೆಯಲ್ಲ ಇದನ್ನು ನಾವು ಬೌಮನ್ನ ಕ್ಯಾಪ್ಸ್ಯೂಲ್ ಅಥವಾ ಬೌಮನ್ನ ಹೊದಿಕೆ ಅಂತ ಕರಿತೀವಿ. ಈ ಬೌಮನ್ನ ಹೊದಿಕೆಯಲ್ಲಿ ರೀನಲ್ ಅಪಧಮನಿಗಳೇನಾಗ್ತವೆ ಕವಲುಗಳಾಗಿ ಏನಾಗ್ತದೆ ನುಗ್ಕೊಂಡು ಒಳಗಡೆ ಬಂದಿರ್ತದೆ. ಈ ರೀನಲ್ ಅಪಧಮನಿಯ ಮೂಲಕ ಬಂದಂತಹ ರಕ್ತದಲ್ಲಿರ್ತಕ್ಕಂಥ ಅನಾವಶ್ಯಕ ವಸ್ತುಗಳೆಲ್ಲವೂ ಏನಾಗ್ತದೆ ಸೋಸಲ್ಪಡುತ್ತದೆ. ಎಲ್ಲವೂ ಕೂಡ ಏನಾಗ್ತದೆ ಸೋಸಲ್ಪಡುತ್ತದೆ. ಹೇಗೆ ಸೋಸಲ್ಪಡುತ್ತದೆ? ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯ ಕಡೆಗೆ. ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಅಂದ್ರೆ ಅದು ವಿಸರಣೆಯ ಕ್ರಿಯೆನೂ ಆಗಿರ್ಬೋದು ಅಥವಾ ಅಭಿಸರಣ ಕ್ರಿಯೆ ಆಗಿರ್ಬೋದು. ಈ ಒಂದು ಕ್ರಿಯೆಯಲ್ಲಿ ಏನಾಗ್ತದೆ ಹೆಚ್ಚಿನ ಸಾಂದ್ರತೆ ಇರುವ ವಿಷವಸ್ತುಗಳು ಈ ನಳಿಕೆಗೆ ಸ್ರವಿಸಲ್ಪಡುತ್ತವೆ. ಸೊ ಇದನ್ನು ನಾವೇನಂತ ಕರಿತೀವಿ ಬೌಮನ್ನ ಹೊದಿಕೆ, ಬೌಮನ್ನ ನಳಿಕೆ ಅಂತ ಕೂಡ ಕರಿತೀವಿ. ಜೆ ಆಕಾರದಲ್ಲಿ ನಳಿಕೆ. ಈ ನಳಿಕೆಯಲ್ಲಿ ಇಂತಹ ಎಷ್ಟು ನೆಫ್ರಾನ್ಗಳು ಕೋಟಿಗಟ್ಟಲೆ ನಾವು ಲೆಕ್ಕ ಹಾಕೋದು ಅಷ್ಟು ಪ್ರಮಾಣದ ನೆಫ್ರಾನ್ಗಳು ಸೂಕ್ಷ್ಮವಾಗಿರ್ತವೆ. ಆ ಭಾಗದಲ್ಲಿ ಅಲ್ಲಿಗೆ ಬಂದಂತಹ ರಕ್ತ ಏನಾಗ್ತದೆ ಸೋಸಲ್ಪಟ್ಟು ಆ ಸೋಸಲ್ಪಟ್ಟಂತಹ ವಸ್ತುಗಳು ಈ ನಳಿಕೆಯ ಮೂಲಕ ಹಾದು ಹೋಗಿ ಸಂಗ್ರಾಹಕ ನಾಳವನ್ನ ಸೇರ್ತವೆ. ಆದ್ರೆ ಹೇಗೆ ಅದು ಕ್ರಿಯೆಯನ್ನ ಮಾಡುತ್ತೆ ಅನ್ನೋದನ್ನು ನೋಡ್ಕೊಂಡು, ಸೋಸಲ್ಪಟ್ಟಂತಹ ರಕ್ತವು ನಾವೇನಿಲ್ಲಿ ಸೋಸಲ್ಪಟ್ಟಿರ್ತಕ್ಕಂಥ ದ್ರವ ಇದೆ ಅದೇ ಮೂತ್ರ. ಈ ಮೂತ್ರದಲ್ಲಿ ಏನಾದರೂ ಇನ್ನೂ ಹೆಚ್ಚಿನ ಪ್ರಮಾಣದ ಅಥವಾ ಪೋಷಕಾಂಶಗಳೇನಾದರೂ ಇದ್ದಲ್ಲಿ ಏನಾಗ್ತದೆ ಈ ರಕ್ತನಾಳ ಇದೆಯಲ್ಲ, ಈ ರಕ್ತನಾಳಗಳು ಮತ್ತೆ ಅದನ್ನ ಹೀರ್ಕೊಳ್ತವೆ. ರಕ್ತನಾಳಗಳು ಏನ್ ಮಾಡ್ತವೆ ಹೀರ್ಕೊಂಡು ಪುನಃ ರಕ್ತದಲ್ಲಿ ಸಪ್ಲೈ ಆಗೋದಕ್ಕೆ ಸಹಾಯವನ್ನ ಮಾಡ್ತವೆ. ಸೊ ಹಾಗಾಗಿ ಅದು ನಾವೇನ್ ಹೇಳ್ತೀವಿ ಮರು ಹೀರಿಕೆ ಅಂತ ಕರಿತೀವಿ. ಇಲ್ಲಿ ಬಂದಂತಹ ನಾಳದ ಮೂಲಕ ಬಂದಂತಹ ಮೂತ್ರದಲ್ಲಿರತಕ್ಕಂತಹ ಉಪಯುಕ್ತ ಪೋಷಕಾಂಶಗಳನ್ನ ಈ ರೀನಲ್ ಅಪಧಮನಿ ರಕ್ತನಾಳಗಳು ಪುನಃ ಏನ್ ಮಾಡ್ತವೆ ಹೀರಲ್ಪಟ್ಟು ಪುನಃ ಇಲ್ಲೂ ಕೂಡ ಏನಾಗ್ತದೆ ಹೆಚ್ಚಿನ ಪ್ರಮಾಣದ ಕಾನ್ಸಂಟ್ರೇಟ್ ಅಂದ್ರೆ ಪ್ರಬಲವಾದಂತಹ ಮೂತ್ರ ಉತ್ಪತ್ತಿಯಾಗೋದಕ್ಕೆ ಸಹಾಯವನ್ನ ಮಾಡ್ತವೆ. ಆ ಪ್ರಬಲವಾದಂತಹ ಮೂತ್ರವು ಸಂಗ್ರಾಹಕ ನಾಳಕದ ಮೂಲಕ ಏನಾಗ್ತದೆ ಈ ಭಾಗಕ್ಕೆ ಬಂದು ಈ ಭಾಗದಿಂದ ಮೂತ್ರಪಿಂಡದ ಒಳಭಾಗದಲ್ಲಿ ಬಂದು ಮೂತ್ರನಾಳದಲ್ಲಿ ಬಂದು ಮೂತ್ರದಲ್ಲಿ ಸಂಗ್ರಹಣೆ ಆಗುತ್ತೆ. ಹೀಗೆ ನೆಫ್ರಾನ್ಗಳಲ್ಲಿ ಮೂತ್ರದ ಉತ್ಪಾದನೆಯಾಗಿ ನೆಫ್ರಾನ್ಗಳಿಂದ ಮೂತ್ರಪಿಂಡದ ಒಳಗಡೆ ಸಂಗ್ರಾಹಕ ನಾಳಕ್ಕೆ ಬಂದು ಸಂಗ್ರಾಹಕ ನಾಳದ ಮೂಲಕ ಮೂತ್ರನಾಳಕ್ಕೆ ಬಂದು ಮೂತ್ರಕೋಶಕ್ಕೆ ಸಂಗ್ರಹಣೆಯಾಗಿ ನಮ್ಮ ದೇಹದಿಂದ ಅದು ಹೊರ ಹಾಕಲ್ಪಡುತ್ತದೆ. ಸೊ ಹಾಗಾಗಿ ನಾವೇನಂತ ಕರಿತೀವಿ ಅಂದ್ರೆ ನೆಫ್ರಾನ್ ಅನ್ನ ಮೂತ್ರಪಿಂಡದ ರಚನಾನು ಮತ್ತು ಕಾರ್ಯಾನುರೂಪಿ ಘಟಕ ಅಂತ ಕರಿತೀವಿ. ನೆಫ್ರಾನ್ ಅನ್ನ ಮೂತ್ರಪಿಂಡದ ರಚನಾನುರೂಪಿ ಮತ್ತು ಕಾರ್ಯಾನುರೂಪಿ ಘಟಕ ಅಂತ ಕರಿತೀವಿ. ಸೊ ಈ ರೀತಿ ಈ ಮೂತ್ರದ ವಿಸರ್ಜನೆ ಆಗಲೇಬೇಕು. ಏಕೆ ಅಂದ್ರೆ ನಮ್ಮ ದೇಹದಲ್ಲಿ ನಡೆಯುವ ಜೀವಕೋಶಗಳಲ್ಲಿ ನಡೆಯುವ ಅನೇಕ ರೀತಿಯ ಜೀವ ರಾಸಾಯನಿಕ ಕ್ರಿಯೆಗಳಿಂದ ದ್ರವ ರೂಪದ ತ್ಯಾಜ್ಯ ವಸ್ತುಗಳು ಉತ್ಪತ್ತಿ ಆಗ್ತವೆ. ದ್ರವ ರೂಪದ ತ್ಯಾಜ್ಯ ವಸ್ತುಗಳನ್ನ ಮತ್ತೆ ಹೊರ ಹಾಕೋದಕ್ಕೆ ಯಾರ ಸಹಾಯ ಬೇಕು? ರಕ್ತದ ಸಹಾಯವೇ ಬೇಕು. ಹಾಗಾದ್ರೆ ರಕ್ತ ಏನಾಗಬೇಕು? ಎಲ್ಲ ಕಡೆನೂ ಹರಿಬೇಕು, ಜೊತೆಗೆ ಮೂತ್ರಪಿಂಡದಲ್ಲೂ ರಕ್ತದ ಹರಿವು ಉಂಟಾಗಬೇಕು. ಈ ರೀತಿ ರಕ್ತದ ಹರಿವು ಮೂತ್ರದ ಪಿಂಡಗಳಲ್ಲಿ ಉಂಟಾದಾಗ ನೆಫ್ರಾನ್ಗಳಲ್ಲಿ ರೀನಲ್ ಅಪಧಮನಿಯ ಕವಲುಗಳು, ಅದನ್ನ ಲೋಮನಾಳಗಳು ಅಂತ ಕರಿತೀವಿ. ಆ ಲೋಮನಾಳಗಳಲ್ಲಿ ಇರತಕ್ಕಂತಹ ಅನಾವಶ್ಯಕವಾದ ವಸ್ತುಗಳು ಸೋಸಲ್ಪಟ್ಟು ಮೂತ್ರದ ರೂಪದಲ್ಲಿ ನಮ್ಮ ದೇಹದಿಂದ ಹೊರಗೆ ಹೋಗ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಹಾಗಾಗಿ ಮೂತ್ರದ ಉತ್ಪಾದನೆ ಅದರ ಜೊತೆಗೆ ಅವುಗಳ ವಿಸರ್ಜನೆಯು ಕೂಡ ಅತ್ಯಂತ ಪ್ರಮುಖವಾದದ್ದು. ಮೂತ್ರದ ವಿಸರ್ಜನೆ ಆಗದೇ ಇದ್ದಲ್ಲಿ ಪುನಃ ಏನಾಗ್ತದೆ, ಕೆಲವು ವಸ್ತುಗಳು ರಕ್ತವನ್ನು ಪುನಃ ಸೇರಿ ಮತ್ತೆ ವಿಷಯುಕ್ತವಾಗುವ ರೀತಿ ಕಾರಣ ಆಗುತ್ತೆ. ಅದಕ್ಕೋಸ್ಕರ ಮಲದ ವಿಸರ್ಜನೆ ಮತ್ತು ಮೂತ್ರದ ವಿಸರ್ಜನೆ ನಮ್ಮ ದೇಹಕ್ಕೆ ಅತ್ಯಗತ್ಯವಾಗಿರತಕ್ಕಂಥ. ಇದನ್ನು ಕೆಲವು ಸಂದರ್ಭದಲ್ಲಿ ಬೆವರಿನ ಮೂಲಕ ಜೀವಕೋಶಗಳೇ ಕೆಲವು ಯೂರಿಕ್ ಆಮ್ಲ ಅಂತ ಇದನ್ನ ಬೆವರಿನ ಮೂಲಕ ಹೊರ ಹಾಕ್ತದೆ. ಚರ್ಮದ ಮೂಲಕನೂ ಕೂಡ ಕೆಲವು ವಿಷ ವಸ್ತುಗಳು ಹೊರ ಹೋಗ್ತದೆ. ಯಾವಾಗ ನಾವು ಬೆವುತ್ತಾಗ
ಏನಾದ್ರೂ ಹೆಚ್ಚಿನ ಕೆಲಸವನ್ನು ಮಾಡಿದಾಗ ನಾವು ಬೆವಿತೀವಲ್ಲ, ಬೆವೆಯೋದು ಕೂಡ ಒಂದು ಒಳ್ಳೆಯ ಕ್ರಿಯೆ. ಅರ್ಥ ಆಯ್ತಲ್ಲ? ಅವಾಗ ಏನಾಗ್ತದೆ, ಬೆವರಿನ ರೂಪದಲ್ಲಿ ನಮ್ಮ ದೇಹದಲ್ಲಿ ಹೆಚ್ಚಿನ ಪ್ರಮಾಣದ ಲವಣಾಂಶಗಳು ಏನಾಗ್ತದೆ, ಹೊರ ಹೋಗ್ತದೆ. ಅದನ್ನು ನಾವು ವಿಸರ್ಜನಾ ಕ್ರಿಯೆ ಎಂದು ಕರೆಯುತ್ತೇವೆ. ಸಸ್ಯಗಳಲ್ಲೂ ವಿಸರ್ಜನಾ ಕ್ರಿಯೆ ನಡೀತದೆ ಮಕ್ಕಳೇ. ಸಸ್ಯಗಳಲ್ಲಿ ಕಾಂಡಗಳ ಜೀವಕೋಶಗಳಲ್ಲಿ, ಎಲೆಗಳ ಜೀವಕೋಶಗಳಲ್ಲಿ, ಬೇರಿನ ಜೀವಕೋಶಗಳ ನಡುವೆ ಸಣ್ಣ ಸಣ್ಣ ಖಾಲಿ ಜಾಗಗಳಿದ್ದು ಆ ಖಾಲಿ ಜಾಗಗಳ ಮೂಲಕ ಏನಾಗ್ತದೆ, ಅನಾವಶ್ಯಕವಾದಂತಹ ವಸ್ತುಗಳು, ಬೇರೆ ಬೇಡವಾದಂಥ ವಸ್ತುಗಳು ಅಂಟಿನ ರೂಪದಲ್ಲಿ, ರಸದ ರೂಪದಲ್ಲಿ ಜೀವಕೋಶಗಳ ಮೂಲಕ ಸಸ್ಯದ ಮೇಲ್ಭಾಗದ ಜೀವಕೋಶಗಳಿಂದ ಏನಾಗ್ತದೆ, ಹೊರ ಹೋಗ್ತದೆ. ಅದನ್ನು ಕೂಡ ನಾವು ಕರಿತೀವಿ ಸಸ್ಯಗಳಲ್ಲೂ ಕೂಡ ವಿಸರ್ಜನೆ ಎಂದು ಕರೆಯುತ್ತೇವೆ. ಆದರೆ ಸಸ್ಯಗಳಲ್ಲಿ ವಿಸರ್ಜನೆ ನಮ್ಮ ಕಣ್ಣಿಗೆ ಕೆಲವು ಸಂದರ್ಭದಲ್ಲಿ ಕಾಣೋದಿಲ್ಲ, ಕೆಲವು ಸಂದರ್ಭದಲ್ಲಿ ಕಣ್ಣಿಗೆ ಕಾಣ್ತದೆ. ಅರ್ಥ ಆಯ್ತಲ್ಲ? ಯಾಕಂದ್ರೆ ಸಸ್ಯಗಳನ್ನು ನಾವು ಅತಿ ಹೆಚ್ಚಾಗಿ ಗಮನಿಸೋದಕ್ಕೆ ಹೋಗೋದಿಲ್ಲ. ಸಸ್ಯಗಳಲ್ಲೂ ಕೂಡ ವಿಸರ್ಜನೆ ಇರ್ತದೆ. ಕೆಲವು ಸಂದರ್ಭದಲ್ಲಿ ಪತ್ರರಂಧ್ರ ಅಂತ ಹೇಳಿದ್ನಲ್ಲ, ಪತ್ರರಂಧ್ರಗಳ ಮೂಲಕನೂ ವಿಸರ್ಜನೆ ಇರ್ತದೆ. ಕೆಲವೊಮ್ಮೆ ವಿಶೇಷವಾದ ರಂಧ್ರಗಳ ಮೂಲಕ ಸಸ್ಯಗಳಲ್ಲಿ ಏನಾಗ್ತದೆ, ಬೇಡವಾದಂತಹ ದ್ರವರೂಪದ ಅಂಶಗಳು ಹೊರಭಾಗದಲ್ಲಿ ಜೀವಕೋಶಗಳ ಮಧ್ಯದಿಂದ ಏನಾಗ್ತದೆ, ಹೊರಭಾಗದ ಜೀವಕೋಶಗಳ ಮೂಲಕ ಹೊರ ಹೋಗ್ತದೆ. ಹೀಗೆ ವಿಸರ್ಜನೆ ಎಂಬುದು ಎಲ್ಲ ಜೀವಕೋಶಗಳಿಗೂ ಅಗತ್ಯವಾಗಿರತಕ್ಕಂತಹ ಮತ್ತು ಬಹಳ ಪ್ರಮುಖವಾಗಿರತಕ್ಕಂತಹ ಕಾರ್ಯ. ಮಕ್ಕಳೇ, ಬರೀ ವಿಸರ್ಜನೆ ಅಂತ ನಾವು ತೆಗೆದುಕೊಳ್ಳಲ್ಲ. ನಮ್ಮ ದೇಹದಲ್ಲಿ ಇರತಕ್ಕಂಥ ಇದುವರೆಗೂ ನಾವು ಅಧ್ಯಯನ ಮಾಡಿದಂತಹ ಎಲ್ಲ ಜೀವಕ್ರಿಯೆಗಳೂ ಕೂಡ ಪ್ರಮುಖವಾಗಿ ನಡೆಯಲೇಬೇಕು. ಹೀಗೆ ನಡೆದಾಗ ಮಾತ್ರ ಜೀವಿ ಆರೋಗ್ಯವಾಗಿರೋದಕ್ಕೆ, ಸಸ್ಯಗಳು ಆರೋಗ್ಯವಾಗಿರೋದಕ್ಕೆ ಕಾರಣ ಆಗ್ತದೆ. ಇದುವರೆಗೂ ಮಕ್ಕಳೇ ನೀವೆಲ್ಲರೂ ಕೂಡ ಜೀವಿಗಳಲ್ಲಿ ನಡೆಯುವ ಕೆಲವು ಜೀವಕ್ರಿಯೆಗಳನ್ನ ಅಧ್ಯಯನ ಮಾಡಿದ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನು ಹೆಚ್ಚಿನ ಅಂಶಗಳನ್ನ ಬೇರೆ ಬೇರೆ ಪಾಠಗಳಲ್ಲಿ ತಿಳಿದುಕೊಳ್ಳೋಣ. ಈ ಪಾಠದಲ್ಲಿ ನಿಮ್ಗೆ ಏನಾದರೂ ಡೌಟ್ಗಳಿದ್ರೆ ನಿಮ್ಮ ಶಿಕ್ಷಕರನ್ನೊಂದಿಗೆ ಸಂವಹನ ನಡೆಸಿ ನಿಮ್ಮ ಶಿಕ್ಷಕರೊಂದಿಗೆ ಕೇಳಿಕೊಂಡು ನಿಮ್ಮ ಡೌಟ್ಗಳನ್ನ ಬಗೆಹರಿಸಿಕೊಳ್ಳಿ ಮಕ್ಕಳೇ. ಎಲ್ರಿಗೂ ಧನ್ಯವಾದ.